ವಿಚಾರ ಮಾಡೋಣಂತೆ. ಸದಾಶಿವಮಹಂ ವಂದೇ ಸಚ್ಚಿದಾನಂದ ವಿಗ್ರಹಂ ಅವಧೂತಂ ಗುರುಂ ಮೌನಿಂ ಜ್ಞಾನ ಮುದ್ರಕರಂ ಶಿವಂ ಅಂತ ಹೇಳಿ ಅವ್ರ ಬಗ್ಗೆ ಏನು ಹೇಳೋದು, ನೀನೇ ನನಗೆ ದಾರಿ ತೋರಿಸ್ಬೇಕು ಅಂಥೇಳಿ ಅವರನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಈ ಶ್ಲೋಕವನ್ನು ಅವರೇ ಬರೆಸಿದ್ರು. ನನ್ನ ನಿಮಿತ್ತ ನನ್ನನ್ನು ಮಾಡಿಕೊಂಡ್ರು. ಅವರ ಹೇಗೆ ಚಿತ್ರಣ ಇರ್ತದೆ ಅವರದ್ದು ಅಂತಂದರೆ, ಅವ್ರಿಗೆ ಹೆಸರು ಸದಾಶಿವ ಅಂತ ಹೇಳಿ ಅವರನ್ನು ನಾನು ನಮಸ್ಕಾರ ಮಾಡ್ತೀನಿ. ಹೇಗಿದ್ದಾರೆ ಅಂತಂದರೆ, ದೇಹ ಅಲ್ಲ, ಅವರು ಸಚ್ಚಿದಾನಂದ ವಿಗ್ರಹ, ಸತ್ಯ ಚೈತನ್ಯವಾಗಿರೋದು, ಆನಂದವಾಗಿ ಯಾವಾಗಲೂ ಇರತಕ್ಕಂತಹ ಒಂದು ವಿಗ್ರಹ ಅದು. ಅವಧೂತಂ, ಅವಧೂತ ಅಂದರೆ ಎಲ್ಲವನ್ನ ಬಿಟ್ಟು ಎಲ್ಲವನ್ನ ಕಳ್ಕೊಂಡಿದ್ದವರು ಅವಧೂತರು. ಗುರುನೂ ಆಗಿದ್ದರು, ಸಾಲದೇ ಇದಕ್ಕೆ ಮೌನಿಯಾಗಿದ್ದರು, ಮೌನವನ್ನು ಕಾಪಾಡಿಕೊಂಡಿದ್ದರು. ಮೊದಲನೇದಾಗಿ ಬರಿಬೇಕಾದ್ರೆ ಜ್ಞಾನಮುದ್ರ ಮಹಂ ಶಿವಂ ಅಂತ ಹೇಳಿ ಬಂತು. ಇಲ್ಲ ಕಣ ನೋಡು, ನನ್ನ ಕೈ ನೋಡು ಹೆಂಗಿದೆ ಅಂತ ತೋರಿಸ್ಕೊಟ್ರು. ಆವಾಗ ಜ್ಞಾನಮುದ್ರ ಕರಂ ಶಿವಂ ಅಂತ ಬಂತು. ಜ್ಞಾನಮುದ್ರೆಯನ್ನು ತೋರಿಸ್ತಾ ಇರೋದು. ಇವತ್ತು ಅವರ ಅನುಗ್ರಹದಿಂದ ಏನೇನು ವಿಷಯ ಬರ್ತದೋ ನನಗೆ ಗೊತ್ತಿಲ್ಲ. ಅದರಿಂದ ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕು ನೀವು. ಏಕೆಂದರೆ ಈ ಜೀವನ ಚರಿತ್ರೆಯೆಲ್ಲ ಬಹಳ ಅದ್ಭುತವಾದದ್ದು. ಇದನ್ನು ಕೇಳಿದ್ರೇ ನಮಗೆ ನಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಪ್ರೇರೇಪಣೆನೇ ಉಂಟಾಗುತ್ತೆ. ನಮಗೂ ಜೀವನದಲ್ಲಿ ಮಹತ್ತರವಾದಂತಹ ವಿಷಯ ಇದೆ. ಮನುಷ್ಯನ ಜೀವನ ಎಷ್ಟು ಉತ್ಕೃಷ್ಟ ಅನ್ನೋದು ಗೊತ್ತಾಗುವಂಥದ್ದು. ಕೆಲವುದು ಏನು ಅಂತಂದರೆ, ಅದೊಂದು ವಾಡಿಕೆ. ಅವರ ಅಪ್ಪ ಅಮ್ಮ ಯಾರು, ಅವ್ರು ಏನಾಗಿದ್ರು, ಏನು ಅಂತ, ಯಾವ ಇಸ್ವಿಲಿದ್ದರು, ಎಲ್ಲಿದ್ದರು ಅನ್ನೋದೆಲ್ಲ ಸ್ವಲ್ಪ ತಿಳ್ಕೊಳ್ಳುವಂಥ ಒಂದು ಕುತೂಹಲ ಎಲ್ರಿಗೂ ಇರುತ್ತೆ. ನಾವು ಏನು ತಿಳ್ಕೊಂಡ್ರು ಅವ್ರ ಥರ ಇಮಿಟೇಟ್ ಮಾಡೋಕ್ಕಾಗುತ್ತಾ ಅಂದರೆ ಆಗುತ್ತೆ. ತಿಳ್ಕೊಳ್ಳೋದು ಅದಕ್ಕೋಸ್ಕರ ಅಲ್ಲ, ಅದರಲ್ಲಿ ಇರುವಂತಹ ಸಾರವನ್ನು ನೋಡಿದಾಗ ಗೊತ್ತಾಗ್ತದೆ. ಶ್ರೀ ಸೋಮನಾಥ ಅವಧಾನಿ ಅಂತ ಹೇಳಿ ಒಬ್ಬರು ಶ್ರೀವತ್ಸ ಗೋತ್ರ ಅಂತ ಒಂದು ಗೋತ್ರ ಇದೆ. ಅವರು ಪಂಚಾರ ಋಷಿಗಳು ಅಂತ 5 ಋಷಿಗಳಿಂದ ಮುಂದುವರೆದಂತಹ ಒಂದು ಗೋತ್ರ. ಅದು ಬಹಳ ಅದ್ಭುತವಾದಂತಹ ಗೋತ್ರ. ನಾವು ಈಗಲೂ ಕೂಡ ಹೇಳಬೇಕಾದ್ರೆ ಏನು ಹೇಳ್ತೀವಿ ಅಂದರೆ, ಈ ಪಂಚಾರ ಋಷಿಯರೆಲ್ಲ ಅಂದರೆ ಶ್ರೀವತ್ಸ ಗೋತ್ರಾಣ ದ್ವಿರಭಿಗಾರ, 2 ಸತಿ ಅಭಿಗಾರ ಮಾಡಬೇಕು, ತುಪ್ಪ ಜಾಸ್ತಿ ಹಾಕಬೇಕು ಅವ್ರಿಗೆ. ಅಷ್ಟು ಅದ್ಭುತವಾದಂತಹ ಒಂದು ಗೋತ್ರ. ಆ ಗೋತ್ರದಲ್ಲಿ ಅವಧಾನಿ ಅಂತಂದರೆ ಏನು ಅಂತಂದರೆ, ಸಂಪೂರ್ತಿ ಋಗ್ವೇದವನ್ನು ಅಧ್ಯಯನ ಮಾಡಿದವ್ರನ್ನ ಅವಧಾನಿ ಅಂತ ಕರೀತಾರೆ. ಅದು ನಮಗೆ ಗೊತ್ತಿರಬೇಕು. ಅವರ ತಾಯಿ ಹೆಸರು ಪಾರ್ವತಿ ದೇವಿ ಅಂತ ಹೇಳಿ. ಇವರು ತೆಲುಗು ಆಂಧ್ರ ಬ್ರಾಹ್ಮಣರಾಗಿದ್ದರು. ಅವರ ಮನೆ ಹೆಸರು ಏನು ಅಂತಂದರೆ ಮೋಕ್ಷ ಇಲ್ಲಂ, ಇಲ್ಲು, ಮೋಕ್ಷ ಇಲ್ಲು ಅಂತ. ಏನು ನಮ್ಗೆ ಇಟ್ಕೊಳಕ್ಕಾಗತ್ತ? ನಮ್ಮ ಗುರುಗಳೇ ಏನಂತ ಇಟ್ಕೊಂಡಿದ್ದಾರೆ ಅಂತಂದರೆ, ನಂಜನಗೂಡಲ್ಲಿ ವೇದ ಪುರುಷನು ಮನೆ ಅಂತಲೇ ಇಟ್ಕೊಂಡಿದ್ದಾರೆ. ಅಂದರೆ ಅಲ್ಲಿ ಇರೋರೆಲ್ಲ ವೇದಾಧ್ಯಯನ ಮಾಡಿದವರು ಅನ್ನೋತರ. ಅದೇ ರೀತಿ ಈ ಒಂದು ಮನೆತನದಲ್ಲಿ ಬಂದವರು ಸುಮಾರು ಜನ ಜೀವನ್ಮುಕ್ತರಾಗಿದ್ದರು ಅನ್ನೋದಕ್ಕೋಸ್ಕರ ಆ ಹೆಸರು ಮೋಕ್ಷ ಇಲ್ಲು. ಅವರು ಇಟ್ಕೊಳ್ಳೋದಲ್ಲ, ಜನಗಳ ಹಂಗೆ ಕರೆದು ಬಿಡ್ತಾ ಇದ್ರು ಅಂತ. ಈ ಮದುವೆ ಆಯಿತು ಇವರಿಬ್ಬರಿಗೂ. ಆದರೂ ಎಷ್ಟೋ ವರ್ಷಗಳಾದರೂ ಮಕ್ಕಳೇ ಆಗಲಿಲ್ಲ.
ಇದು ಸಹಜವಾಗಿ ಏನಪ್ಪ ಅಂತಂದರೆ ನಮ್ಮ ಶಾಸ್ತ್ರ ಹೇಳೋದೇನು ಏನು ಅಂತಂದರೆ ಮದುವೆ ಆದಮೇಲೆ 1 ವರ್ಷ ಕಾಲ ಅವರಿಬ್ಬರು ತಪಸ್ಸನ್ನು ಮಾಡಬೇಕು, ಗಂಡ ಹೆಂಡತಿ ಇಬ್ಬರು. ಅದಕ್ಕೇನೆ 3 ದಿನ ಒಂದು ಕೋಲ್ನಲ್ಲಿ ಗಂಧರ್ವನ ಆವಾಹನೆ ಮಾಡಿ 3 ದಿನ ಅವರು ವ್ರತದಿಂದ ಇರಬೇಕು. ಕ್ಷಾರ ಲವಣ ವರ್ಜನಂಚ ಹಾಗಿದ್ದು ಭಗವಂತನಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ವಿಷ್ಣುವನ್ನ ನೆನೆಸ್ಕೊಂಡು ನನಗೆ ಮಗುವಾಗೆ ಆಗಲಿಕ್ಕೆ, ನನಗೆ ತಾಯಿ ಆಗಲಿಕ್ಕೆ ನೀನು ಅನುಗ್ರಹ ಮಾಡು ಅಂಥೇಳಿ ಆಕೆ ಪ್ರಾರ್ಥನೆ ಮಾಡ್ಕೋಬೇಕು. ಈ ರೀತಿ ಏನಾದರೂ ಮಗುವಾಗಲಿಲ್ಲ, ಅವಾಗ ಸೋಮನಾಥರು ಹೇಳ್ತಾರೆ, ನಮಗೆ ಪುಣ್ಯ ಕಡಿಮೆ ಇದೆ, ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಅದರಿಂದ ನಾವೇನು ಮಾಡಬೇಕು, 1 ಕೋಟಿ ರಾಮಜಪ ಮಾಡೋಣ ಇಬ್ಬರು ಸೇರಿಕೊಂಡು. ಆಮೇಲೆ ಮಗು ಹುಟ್ಟಿದ್ರೆ ಹುಟ್ಟಲಿ, ಅವನ ಅನುಗ್ರಹದಿಂದ ಹುಟ್ಟಿದ್ರೆ ಹುಟ್ಟಲಿ ಅಂತೇಳಿ ಇಬ್ಬರೂ ಸಂಕಲ್ಪ ಮಾಡಿಕೊಂಡ್ರು. 1 ಕೋಟಿ ರಾಮಜಪ ಮಾಡೋದು. ಎಲ್ಲ ಕಡೆ ಓಡಾಡಿಕೊಂಡು ಇದೆಲ್ಲ ಮಾಡಿದ್ರು, ತೀರ್ಥಯಾತ್ರೆ ಎಲ್ಲ ಮಾಡಿದ್ರು. ಎಲ್ಲಿ ಹೋದ್ರು ಇದನ್ನ ಮಾಡ್ತಾನೆ ಇದ್ದರು. ಇವರು ನಿಜವಾದ ಊರು ಇವರದ್ದು ಮಧುರೈ. ಮೀನಾಕ್ಷಿ ಸುಂದರೇಶ್ವರ ಅವರೆಲ್ಲ ಅಲ್ಲಿ ಅವತಾರವಾಗಿ ಬಂದಂತಹ ಒಂದು ಜಾಗ. ಎಲ್ಲಿ ಕೂಡ 64 ತಿರುವಿಳೆಯಾಡಲ್ ಅದರ ಬಗ್ಗೆನೂ ಹೇಳಿದ್ದಾಯಿತು. ಆ ಸಿದ್ಧ ಪುರುಷನಾಗಿ ಆ ಶಿವ ಎಲ್ಲ ಯಾವ್ಯಾವ ರೀತಿಯಲ್ಲಿ ಅವತಾರ ಮಾಡ್ದ, ಏನೇನೆಲ್ಲ ಪವಾಡ ಮಾಡ್ದ ಅನ್ನೋದನ್ನೆಲ್ಲ ನೋಡಿದ್ವಿ. ನಮ್ಮ ಪ್ರಕಾರ ಮಧುರೈನ ನೋಡದೇ ಇರೋನು ಕತ್ತೆ ಅಂತಾನೆ ಕರೆಯೋದು, ಕತ್ತೆಗೆ ಸಮಾನ. ಆ ಊರಿನಲ್ಲಿ ಇವರು ವಾಸ ಮಾಡ್ತಾ ಇದ್ರು. ಸುಮಾರು 1650ನೇ ಇಸ್ವಿ. ಯಾಕಂಟ್ಕೊಳ್ಳಿ, ಕ್ರಿಸ್ತಶಕ 1650. ಆ ಸಮಯದಲ್ಲಿ ಆ ಪಾರ್ವತಿ ದೇವಿ ಗರ್ಭಿಣಿ ಆಗ್ತಾರೆ. ನವಮಾಸ ತುಂಬಿದ ಮೇಲೆ ಅವಳಿಗೆ ಒಂದು ಅದ್ಭುತವಾದಂಥ ಮಗು ಹುಟ್ಟುತ್ತೆ. ಅವರು ಹೇಗೆ ಅಂದರೆ ರಾಮನಾಮವನ್ನು ಜಪ ಮಾಡಿದ್ರಿಂದ ರಾಮ ಅನ್ನೋ ಹೆಸರು ಬೇಕು ಮಗುಗೆ. ಅವರಿಬ್ಬರು ಕೃಷ್ಣನ ಭಕ್ತರು ಬೇರೆ, ಇಬ್ಬರಿಗೂ ಕೃಷ್ಣ ಅಂದರೆ ತುಂಬ ಇಷ್ಟ. ಅದರಿಂದ ಕೃಷ್ಣ ಅನ್ನೋ ಹೆಸರು ಬರಬೇಕು. ಈ ಪ್ರವಾಸ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಕೊನೆಗೆ ರಾಮೇಶ್ವರಕ್ಕೆ ಬಂದಿದ್ರು. ಆ ರಾಮೇಶ್ವರಕ್ಕೆ ಬಂದಾಗ ಭಗವಂತ ನಿಮಗೆ ಒಂದು ಒಳ್ಳೆ ಮಗು ಆಗ್ತದೆ ಅಂತ ಹೇಳಿ ಯಾವುದೋ ರೀತಿಯಲ್ಲಿ ಅವರಿಗೆ ತಿಳಿಸ್ಕೊಟ್ಟಿದ್ದಾನೆ. ಇದು ಶಿವನ ಒಂದು ಅನುಗ್ರಹದಿಂದ ಹುಟ್ಟಿದ್ದ ಮಗು. ಆದ್ದರಿಂದ ಶಿವರಾಮಕೃಷ್ಣನ್ ಅಂತ ಹೆಸರು. ಆ ಮಗುಗೆ ಶಿವರಾಮಕೃಷ್ಣನ್ ಅಂತ ಹಾಗಿಟ್ಟರು ಕೂಡ ಮಗು ಚಿಕ್ಕದ್ಲಿಂದ ಹುಚ್ಚುಚ್ಚಾಗಿರೋದು ಅಂತ. ಅದಕ್ಕೆ ಆ ಮಗುಗೆ ಪ್ರೀತಿಯಿಂದ ಪಿಚ್ಚು ಕುಪ್ಪನ್ ಅಂತ ಕರೀತಿದ್ರು. ಏನು ತಮಿಳಲ್ಲಿ ಪಿಚ್ಚು ಅಂತಂದ್ರೆ ಹುಚ್ಚ ಅಂತ. ಆ ರೀತಿ ಆ ಮಗು ಆ ಹೆಸರಲ್ಲಿ ಕರೆದ್ರು ತುಂಬಾ ಪ್ರೀತಿಯಿಂದ. ತುಂಬಾ ಬೇಗ ಇವರೆಲ್ಲ ನೆನ್ಸ್ ಕೂಡ ನೋಡಕ್ಕಾಗಲಿಲ್ಲ. ಅಷ್ಟು ಶೀಘ್ರದಲ್ಲಿ ಆ ಮಗುಗೆ ಅಕ್ಷರಾಭ್ಯಾಸ ಎಲ್ಲ ಬಂದುಬಿಡ್ತು. ಎಲ್ಲ ಅಕ್ಷರಗಳನ್ನ ಚೆನ್ನಾಗಿ ಕಲ್ತ್ಕೊಂಡ್ಬಿಡ್ತು. ಸಂಸ್ಕೃತ ನಿರರ್ಗಳವಾಗಿ ಬರಕ್ಕೆ ಶುರುವಾಯಿತು. ಎಲ್ಲ ಆಯಿತು, ಎಲ್ಲ ಪರಮಾತ್ಮ. ಅದಕ್ಕೇನೆ ನಿಮಗೆ ಹಿಂದೆ ಹೇಳಿದ್ದೆ, ವಿವೇಕಾನಂದ ಒಂದು ಕಡೆ ಹೇಳೋದೇನು ಅಂದರೆ, ದಟ್ ಚೈಲ್ಡ್ ವಿಚ್ ಇಸ್ ನಾಟ್ ಬಾರ್ನ್ ಆಸ್ ಎ ರಿಸಲ್ಟ್ ಆಫ್ ಎ ಪ್ರೇಯರ್ ಈಸ್ ಕರ್ಸ್ ಟು ದಿಸ್ ವರ್ಲ್ಡ್ ಅಂತ ಹೇಳ್ತಾರೆ. ಭಗವಂತನ ಅನುಗ್ರಹ ಇಲ್ಲದೆ ಹುಟ್ಟುವಂತಹ ಮಗು ಈ ಪ್ರಪಂಚಕ್ಕೆ ಪ್ರಯೋಜನ ಇರಲ್ಲ. ಪ್ರಯೋಜನನೇ ಇಲ್ಲ.
ಪ್ರಪಂಚಕ್ಕೆ ಪ್ರಯೋಜನನೇ ಇರಬೇಕು. ಅದಕ್ಕೆ ತತ್ವವಿಲ್ಲ. ಭಗವಂತನ ಆಶೀರ್ವಾದದಿಂದ ಹುಟ್ಟುವಂಥ ಮಗು ಅದು ಪ್ರತಿ ಕ್ಷಣನೂ ಕೂಡ ಈ ಪ್ರಪಂಚಕ್ಕೆ ಉಪಯೋಗ ಆಗಿದೆ. ಅದೇ ಇವತ್ತು ನಾವು ನೋಡಲಿಕ್ಕೆ ಹೊರಟಿರುವಂಥ ಜೀವನ ಚರಿತ್ರೆ. ನೋಡಿದ್ರು ಈ ಮಗುಗೆ ವಿಪರೀತ ಬುದ್ಧಿ ಇದೆಲ್ಲ ಇರೋದ್ರಿಂದ ಗರ್ಭಾಷ್ಟಮೇಶು ಬ್ರಾಹ್ಮಣಂ ಉಪನಯೀತ ಅಂತ ಹೇಳಿ ಒಂದು ಮಾತಿದೆ. ಗರ್ಭದಿಂದ ಶುರು ಮಾಡಿ 8 ವಯಸ್ಸಿಗೆ ಅದಕ್ಕೆ ಉಪನಯನ ಅನ್ನೋದನ್ನು ಮಾಡಬೇಕು. ನಮ್ಮದರಲ್ಲಿ ಏನು 4 ಆಶ್ರಮಗಳಿದೆ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈ 4 ಆಶ್ರಮಗಳು ಅತಿ ಉತ್ಕೃಷ್ಟವಾದಂಥ ಆಶ್ರಮ. ಆ ಜಾಗದಲ್ಲಿದ್ದಾಗ ಆ ಕೆಲಸವನ್ನು ಮಾಡಬೇಕು. ಆ ಆಶ್ರಮಕ್ಕೆ ತಕ್ಕಂತೆ ಶ್ರಮವನ್ನು ಪಡಬೇಕು. ಆಶ್ರಮ ಅಂದರೆ ಶ್ರಮ ಪರ್ಯಂತಂ ಅಂತ. ಅಲ್ಲಿರೋವರೆಗೂ ಆ ರೀತಿ ಶ್ರಮವನ್ನು ಪಡಬೇಕು. ಅದಕ್ಕೆ ನದಿ ತೀರದಲ್ಲಿ ಆಶ್ರಮವನ್ನ ಕಟ್ಕೊಂಡ್ಬರೋರು ಅಂತ ಹೇಳಿದಾಗ ನಾವೇನು ಅಂದ್ಕೊಂಡ್ಬಿಡ್ತೀವಿ, ತುಂಬ ಚೆನ್ನಾಗಿರುತ್ತೆ, ಸುಖವಾಗಿರುತ್ತೆ ಅಂತ. ಇಲ್ಲ, ಆಶ್ರಮದ ಜೀವನದಷ್ಟು ಕಷ್ಟವಾದ ಜೀವನ ಯಾವುದೂ ಇಲ್ಲ. ಆದರೆ ಚೆನ್ನಾಗಿರುತ್ತೆ. ಶ್ರಮ ಪಟ್ಟರೂ ನದಿ ತೀರಕ್ಕೆ ಹೋಗಬೇಕು, ಒಂದು ಚೂರು ನೀರು ಮರೆತು ಬಿಟ್ಟರು ತಿರುಗಿ ಎಲ್ಲೋಗಿ ಎತ್ಕೊಂಡು ಬರಬೇಕು. ಆ ಥರ ಎಲ್ಲ ತುಂಬ ಕಷ್ಟ ಇರುತ್ತೆ. ನಾವು ಅಂದ್ಕೊಂಡಂಗೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಸಿಗಲ್ಲ, ಗೊತ್ತಾಯ್ತಾ? ನಾವು ಅಂದ್ಕೊಂಡಂಗೆ ಡ್ಯೂರೋಲೆಕ್ಸ್ ಇದು ಸಿಗೋದು, ಬೆಡ್ ಎಲ್ಲ ಸಿಗಲ್ಲ. ಶ್ರಮ ಇರುತ್ತೆ ಅನ್ನೋದು ಗೊತ್ತಾಗಲಿ ಅನ್ನೋದಕ್ಕೆ ಆ ಥರ ಹೇಳ್ತಾ ಇರುತ್ತೆ. ಅದು ಬ್ರಹ್ಮಚರ್ಯದಲ್ಲಿರ್ಬೇಕಾದ್ರೆ ಬ್ರಹ್ಮಣಿ ಚರತಿ ಇತಿ ಬ್ರಹ್ಮಚಾರಿ. ಬ್ರಹ್ಮದಲ್ಲೇ ಅವನು ಚರಿಸ್ತಾ ಇರೋದ್ರಿಂದ ಅವನಿಗೆ ಬ್ರಹ್ಮಚಾರಿ ಅಂತ. ಏನು ಬ್ರಹ್ಮದಲ್ಲಿ ಚರಿಸೋದು ಅಂದರೆ ಅದಾದ್ಮೇಲೆ ವೇದಾಧ್ಯಯನ ಅಂತ ಮಾಡಬೇಕು. ಅದು ಬಹಳ 11 ವರ್ಷಗಳ ಕಾಲ ಕಠಿಣವಾದಂಥ ತಪಸ್ಸು. ದಿನ 3 ರಿಂದ 6 ಗಂಟೆ ಕಾಲದವರೆಗೂ ಪರಿಶ್ರಮ ಹಾಕಿದ್ರೆ 11 ವರ್ಷದಲ್ಲಿ ಅವನು ಒಬ್ಬ ಜ್ಞಾನಿಯಾಗಿ ಹೊರಗಡೆ ಬರ್ತಾನೆ. ಅದು ವೇದಾಧ್ಯಯನದ ಗುರಿ. ಅದನ್ನು ನಮ್ಮ ಪರಂಪರೆಯಲ್ಲಿ ಮಾಡಿಕೊಂಡು ಬರ್ತಾನೇ ಇದ್ದಾರೆ. ಈ ಮಗುಗೆ ಉಪನಯನ ಆದ ತಕ್ಷಣವೇ ಇದನ್ನು ಒಂದು ಒಳ್ಳೆ ಕಡೆ ಕಳಿಸ್ಕೊಡ್ಬೇಕು ಅಂತ. ಇದು ಆ್ಯಕ್ಚುಲಾಗಿ ಏನು ಅಂತಂದರೆ, ಆ ಮಗು ಹೇಗಿತ್ತು ಅನ್ನೋದಕ್ಕೆ ಕನ್ನಡದ ಒಂದು ಗಾದೆ ಇದೆ. ಬೆಳೆಯುವ ಪೈರು ಮೊಳಕೆಯಲ್ಲೇ ಕಾಣುವುದು. ಆ ಥರ ಎಕ್ಸ್ಟ್ರಾರ್ಡಿನರಿ. ಏನು ಬ್ರಿಲಿಯನ್ಸ್ ಅಂದರೆ ಅದು ಹೇಳೋಕ್ಕಾಗಲ್ಲ. ಅದನ್ನು ಮ್ಯಾಚ್ ಮಾಡೋಕ್ಕೆ ಆ ಸಮಯದಲ್ಲಿದ್ದ ಯಾವ ಮಕ್ಕಳು ಇಲ್ಲ. ಎಕ್ಸ್ಟ್ರಾರ್ಡಿನರಿ. ಆ ಥರ ಇತ್ತು. ಆ ಕಾಲದಲ್ಲೆಲ್ಲ ಚಿಕ್ಕದ್ರಲ್ಲೇ ಮದುವೆ ಮಾಡಿಬಿಡುವರು. ಗೊತ್ತಿರಬೇಕು ಅವರಿಗೆ. ಏನಲ್ಲಿ ಬಾಲ ವಿವಾಹ ಅಂತ ಮಾಡಿಬಿಡುವರು. ಬಾಲ ವಿವಾಹ ಮಾಡಿಬಿಟ್ರು. ಬಾಲ ವಿವಾಹ ಮಾಡಿದ ತಕ್ಷಣನೇ ಇವ್ರಿಗೇನು ವಿದ್ಯಾಭ್ಯಾಸ ಏನು ನಿಲ್ಲಿಲ್ಲ. ಏನು ಮಾಡಿದ್ರು, ವಿದ್ಯಾಭ್ಯಾಸ ಮಾಡಬೇಕು ಅಂತ ಏನು ಅಂತಂದರೆ ತಿರುವಿಸೈ ನಲ್ಲೂರು ಅಂತ ಹೇಳಿ ಒಂದು ಊರು. ಅಲ್ಲಿಗೆ ಬಂದರು. ಆ ಕಾಲದಲ್ಲಿ, ಆ ಸಮಯದಲ್ಲಿ ಸುತ್ತಮುತ್ತಲಿನ ಎಲ್ಲ ಇದರಲ್ಲೂ ಅತಿ ಉತ್ಕೃಷ್ಟವಾದಂತಹ ಒಂದು ಪಂಡಿತರು ಹೇಳ್ತಾರಲ್ಲ, ಈಗೇನೋ ಅಮಿಟಿ ಯೂನಿವರ್ಸಿಟಿನ ಅಥವಾ IIT ಡೆಲ್ಲಿ ಅನ್ನಲ್ವ, ಆ ಥರ ಅತಿ ಉತ್ಕೃಷ್ಟವಾದಂಥ ಒಂದು ಜಾಗ ಅನ್ನೋದು ಈ ತಿರುವಿಸೈ ನಲ್ಲೂರು ಅನ್ನೋ ಜಾಗ. ಅಲ್ಲಿ ಶ್ರೀರಾಮಭದ್ರ ದೀಕ್ಷಿತರು ಅಂತೇಳಿ ಬಹಳ ಇಂಥದ್ದು ಅವರಿಗೆ ಗೊತ್ತಿಲ್ಲ ಅನ್ನೋದಿಲ್ಲ. ಪಾಂಡಿತ್ಯ ಕರತಲವಾಗಿತ್ತು. ಅದನ್ನು ಇನ್ನೊಂದು ರೀತಿ ಹೇಳಬೇಕು ಅಂದ್ರೆ ತಲಸ್ಪರ್ಶ ಪಾಂಡಿತ್ಯ ಅಂತ ಹೇಳ್ತಾರೆ. ಅಂದರೆ ಇಂಥದ್ದು ಅವ್ರಿಗೆ ಗೊತ್ತಿರಲಿಲ್ಲ ಅನ್ನೋದಿಲ್ಲ. ಆ ಥರ ಎಲ್ಲವನ್ನ ತಿಳಿದಿದ್ದರು.
ಇವರು ಯಾರ ಜೊತೆ ಓದಿದ್ರು ಅನ್ನೋದು, ಸಹಪಾಠಿಗಳು ಯಾರು ಅನ್ನೋದು ಗೊತ್ತಿರಬೇಕು ನಮಗೆ. 3 ಜನನೂ ಇವತ್ತಿಗೂ ತುಂಬ ಫೇಮಸ್. ಒಬ್ಬರು ಶ್ರೀಧರ ವೆಂಕಟೇಶ ಅಯ್ಯಾವಾಳ್ ಅಂಥೇಳಿ, ಇವರು ಬಹಳ ಪ್ರಸಿದ್ಧವಾದಂತಹ ಒಬ್ಬರು. ಎರಡನೇವರು ಭಾಷ್ಯಂ ಗೋಪಾಲಕೃಷ್ಣ ಶಾಸ್ತ್ರಿಗಳು ಅಂತೇಳಿ. ನಿಮ್ಗೆ ಹೇಳಿದ್ದೆ ಏನು, ಪತಂಜಲಿ 3 ಕೃತಿಯನ್ನು ಬರೆದರು ಅಂತೇಳಿ. ಏನು ಅಂತಂದರೆ, ದೇಹವನ್ನು ಚೆನ್ನಾಗಿ ನೋಡಿಕೊಳ್ಳಿಕ್ಕೆ, ಮನಸ್ಸನ್ನು ಚೆನ್ನಾಗಿ ನೋಡಿಕೊಳ್ಳಿಕ್ಕೆ, ಅದು ಸರಿಪಡಿಸ್ಕೊಳ್ಳೋಕ್ಕೆ ಯೋಗಸೂತ್ರವನ್ನು ಬರೆದರು. ನಮ್ಮ ದೇಹದ ಸ್ವಾಸ್ಥ್ಯವನ್ನು ಇದು ಮಾಡಲಿಕ್ಕೆ ಅವರು ವೈದ್ಯಶಾಸ್ತ್ರವನ್ನು ಬರೆದರು. 3ನೇದು ನಮ್ಮ ವಾಕ್ಶುದ್ಧಿ, ಕಾಯ ವಾಚ ಮನಸ್ಸ. ವಾಕ್ಶುದ್ಧಿ, ಕಾಯಶುದ್ಧಿ, ಮಾನಸಿಕ ಶುದ್ಧಿ 3 ಮಾಡಲಿಕ್ಕೆ ಮಾಡಿದ್ರು ಅಂತ ಹೇಳ್ತಾರೆ. ಅವರು ಇದನ್ನು ಬರೆದರು. ಯಾವುದು, ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಅತಿ ಉತ್ಕೃಷ್ಟವಾದದ್ದು ಯಾವುದು ಅಂದರೆ ಸಂಸ್ಕೃತ ಗ್ರಾಮರ್ ಇದೆ. ಆ ಗ್ರಾಮರ್ಗೆ ಇವರು ಏನು ಮಾಡಿದ್ರು, ವ್ಯಾಕರಣಕ್ಕೆ ಭಾಷ್ಯ ಅಂತ ಬರೆದರು. ಇವತ್ತಿಗೂ ಕೂಡ ಏನು ಹೇಳ್ತಾರೆ, ಮಹಾರಾಜ್ಯಂ ವಾ ಶಾಸನೀಯಂ ಮಹಾಭಾಷ್ಯಂ ವಾ ಪಠನೀಯಂ ಅಂತ. ಆ ಮಹಾಭಾಷ್ಯ ಅನ್ನೋದು ಯಾರಪ್ಪ ಬರೆದಿದ್ದು ಅಂತಂದರೆ ನಮ್ಮ ಪತಂಜಲಿ ಮಹರ್ಷಿಗಳು. ಅದಕ್ಕೆ ಆ ಮಹಾಭಾಷ್ಯ ನಮಗೆ ಅರ್ಥ ಆಗಲ್ಲ, ಅದನ್ನು ಅರ್ಥ ಮಾಡಲಿಕ್ಕೋಸ್ಕರ ಬರೆದವರೇ ಈ ಭಾಷ್ಯಂ ಗೋಪಾಲಕೃಷ್ಣ ಶಾಸ್ತ್ರಿಗಳು ಅಂತ. ಮೂರನೇವರು ಯಾರಪ್ಪ ಅಂದರೆ ಬೋಧೇಂದ್ರ ಅಂತ ಹೇಳಿ, ಸದ್ಗುರು ಅಂತಲೇ ನಾವು ಹೇಳ್ತೀವಿ. ಶ್ರೀ ಗುರು ಬೋಧೇಂದ್ರ ಅಂತ ಹೇಳಿ, ನಮ್ಮ ಸಂಪ್ರದಾಯ ಭಜನೆ ಅನ್ನೋದು ಏನಿದೆಯೋ, ಇವತ್ತೇನಾದರೂ ಸಂಪ್ರದಾಯ ಭಜನೆ ಅನ್ನೋದೇನಾದರೂ ಇದ್ದರೆ, ಆ ಸಂಪ್ರದಾಯ ಭಜನೆಯನ್ನು ಮೊಟ್ಟ ಮೊದಲಿಗೆ ಈ ಲೋಕಕ್ಕೆ ತೋರಿಸ್ಕೊಟ್ಟಂತಹ ಮಹಾಪುರುಷ. ಇವತ್ತೇನಾದರೂ ನಮ್ಮ ಇದರಲ್ಲಿ ಇಡೀ ಭಾರತ ದೇಶದಲ್ಲಿ ಸಂಪ್ರದಾಯ ಭಜನೆ, ನಾಮ ಸಂಕೀರ್ತನೆ ಅನ್ನೋದೆಲ್ಲ ಇದ್ದರೆ ಅದನ್ನು ಶಾಸ್ತ್ರೀಯವಾಗಿ ಮಾಡಿಕೊಟ್ಟಂತಹ ಮಹಾನುಭಾವ ಬೋಧೇಂದ್ರ. ಈ ಮಹಾತ್ಮರ ಜೊತೆ ಇವರು ಇದ್ರು, ಇವರು ಕೇಳಂಗೆ ಇಲ್ಲ, ಆಯ್ತಾ. ಇವ್ರದ್ದು ವಿದ್ಯಾಭ್ಯಾಸ ಸಾಂಗೋಪಾಂಗವಾಗಾಯಿತು. ಏನು ಅಂತಂದರೆ ಇವರೆಲ್ಲ ಏಕಸಂಧಾಗ್ರಾಹಿಗಳು ಅಂತ ಆ ಗುಂಪಿಗೆ ಸೇರ್ತಾರೆ. ಲವಾಕುಶ ಅವ್ರ ಬಗ್ಗೆ ಹೇಳಬೇಕಂದ್ರೆ ಹೇಳಿದ್ದೆ, ರಾಮಾಯಣ ವಾಲ್ಮೀಕಿಗಳು 2 ಸತಿ ಹೇಳ್ಕೊಡ್ಲೇ ಇಲ್ಲ. ಯಾರಿಗೆ? ಲವಾಕುಶರಿಗೆ. 1 ಸತಿ ಹೇಳ್ಕೊಟ್ಬಿಟ್ರೆ ಇವರು ವೀಣೆ ಇಟ್ಕೊಂಡು ಅದನ್ನು ರಾಗವಾಗಿ ಹಾಡಿಕೊಂಡು ಹಾಗೆ ರಾಮಾಯಣವನ್ನು ಎಲ್ಲ ಕಡೆ ಪ್ರಚಾರ ಮಾಡೋರು. ಅಷ್ಟು ಚೆನ್ನಾಗಿ ಹೇಳೋರು. ಇಷ್ಟಕ್ಕೇನು ಅವ್ರು ಹೇಳ್ಕೊಟ್ಟಿದ್ದು ಒಂದೇ ಸಲ. ಅದರಿಂದ ಏಕಸಂಧಾಗ್ರಾಹಿ ಅಂತ ಹೇಳ್ತಾರೆ. ಅದು ನಮಗೆಲ್ಲ ಜ್ಞಾಪಕ ಇರಬೇಕು ಅಂತ ಅನ್ನೋದಕ್ಕೋಸ್ಕರ ಏನು ಅಂತಂದರೆ, ನಮ್ಮ ತಲೆ ಹೇಗಿರ್ಬೇಕಂದ್ರೆ, ಕುಶ ಅಂತಂದರೆ ಒಂದು ದರ್ಬೆ, ಅದರದ್ದು ತುದಿ ಇದೆಯಲ್ಲ ಕುಶಾಗ್ರ, ಆ ರೀತಿ ಇರಬೇಕಂತೆ ನಮ್ಮ ಮತಿ ಬುದ್ಧಿ. ಕುಶಾಗ್ರ ಮತಿಯಾಗಿದ್ದರೆ ಮಾತ್ರ ಏಕಸಂಧಾಗ್ರಾಹಿ ಆಗಿರ್ಬೋದು ಅಂತ. ಆ ರೀತಿ ಇವರೆಲ್ಲ ಕೂಡ ತಮ್ಮ ಗುರುಗಳಿಗೆ ತುಂಬ ಸ್ಟ್ರೈನ್ ಮಾಡಿದೆ, ತುಂಬ ಅವರಿಗೆ ಯಾವುದೇ ರೀತಿಯಾದಂತಹ ಆಯಾಸ ಆಗದೆ ಇದ್ದಂಗೆ ವಿದ್ಯಾಭ್ಯಾಸವನ್ನು ಕಳೆದ್ರು ಅಂತ. ಇದು ತುಂಬ ಕಷ್ಟ ಇದೆ. ನೀವು ಈಗೆಲ್ಲ ನೋಡಿದ್ರೆ ವೇದಾಭ್ಯಾಸ ಮಾಡೋದು ಎಷ್ಟು ಕಷ್ಟ ಇದೆ ಅನ್ನೋದು ಕಲಿಯೋರಿಗೆ ಗೊತ್ತು. ಆ ಥರ ಮಾಡಿದ್ರು. ಇವ್ರಿಗೆ ಇದರ ಜೊತೆಗೆ ಏನು ಅಂತಂದರೆ, ಸಂಸ್ಕೃತ ಚೆನ್ನಾಗಿ ಬಂದಿತ್ತು ಚಿಕ್ಕದ್ರಿಂದಲೇ. ಹಾಗಾಗಿ ಸೂತ್ರಪ್ರಾಯವಾಗಿರ್ತಕ್ಕಂಥದ್ದು, ಸೂತ್ರಗಳು ಅಂದರೆ ತುಂಬ ಚಿಕ್ಕದಾಗಿರುತ್ತೆ, ಆದರೆ ಅನಂತವಾದಂಥ ಅರ್ಥಗಳೇ ಇರುತ್ತೆ.
ನಿಮ್ಗೆ ಅದ್ರ ಬಗ್ಗೆನೂ ಒಂದ್ಸತಿ ಹೇಳಿದ್ದುಂಟು. ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋದು ಒಂದು ಸೂತ್ರ ಅಷ್ಟೇ. ಈ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋ ಈ ಒಂದು ಸೂತ್ರವನ್ನು ನಾನು ಅರ್ಥ ಮಾಡ್ಕೋಬೇಕಾದ್ರೆ ಬಹಳ ಕಷ್ಟ ಇದೆ. ಅದನ್ನು ಸುಲಭವಾಗಿ ನೋಡಕ್ಕೆ ಅಥ ಎರಡು ಅರ್ಥ ಇದೆ, ಎರಡಿದೆ. ಬ್ರಹ್ಮ ಜಿಜ್ಞಾಸ, ಬ್ರಹ್ಮದ ಜಿಜ್ಞಾಸೆ, ಬ್ರಹ್ಮವನ್ನು ತಿಳ್ಕೊಳ್ಳೋದಕ್ಕೆ ದಾರಿ ಅಂತ ಹಾಕೊಂಡ್ರುವೆ. ಈ ಎರಡು ಸತಿ ಯಾಕೆ ಅಥ ಹೇಳಿದ್ರು ಅಂತ ಈ ಪಂಡಿತರಿಗೆಲ್ಲ ತಲೆಯಲ್ಲಿ ಕುತೂಹಲ. ಅದು ತುಂಬ ವಿಸ್ತಾರವಾದಂಥದ್ದು. ಏನು ಅಂದರೆ, ನಾನು ಸರ್ವಸಂಗ ಪರಿತ್ಯಾಗಿಯಾಗಿ ನನ್ನ ಕಾಮಕ್ರೋಧಗಳನ್ನೆಲ್ಲ ಗೆದ್ದು ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಅನ್ನೋ 6 ಸದ್ಗುಣಗಳನ್ನು ಇಟ್ಕೊಂಡು ಹೇಗಿರಬೇಕು ಅಂದರೆ ಇಹಾಮೂತ್ರ ಫಲಭೋಗ ವಿರಾಗದ ಇಟ್ಕೊಂಡು ನನಗೆ ಮೋಕ್ಷವನ್ನು ಪಡ್ಕೋಬೇಕು ಅಂದ್ರೆ ಮುಮುಕ್ಷುತ್ವ ಅಂತ, ಅದು ಇಷ್ಟೆಲ್ಲ 4 ಇದನ್ನ ಇಟ್ಕೊಂಡು ಆ ಥರ ಇರೋನು ಬಂದರೆ ಅವಾಗ ಅವನಿಗೆ ಮೋಕ್ಷದ ಜಿಜ್ಞಾಸೆ. ಇನ್ನು ಮಿಕ್ಕದವ್ರು ಕೇಳಿದ್ರೆ ಏನಾಗುತ್ತೆ ಅಂತಂದರೆ, ಮಿಕ್ಕದವರೆಲ್ಲ ಕೇಳಿದಾಗ ತಲೆ ಚೆನ್ನಾಗಿ ಅಲ್ಲಾಡಿಸ್ತಾರೆ. ಏನೇನೆ ತುಂಬ ಚೆನ್ನಾಗಿ ಅಲ್ಲಾಡಿಸ್ತಾರೆ. ಏನು ಅಂದರೆ, ನನಗೆಲ್ಲ ಅರ್ಥ ಆಗೋಯ್ತು, ಎಲ್ಲ ಅರ್ಥ ಆಗೋಯ್ತು ಅಂತ ಹೋಗ್ತಾರೆ. ನಮ್ಮ ಪ್ರವಚನಕಾರರು ಒಬ್ಬರೇ ಹೇಳೋರು, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ, ಸ್ನಾನ ಮಾಡಕ್ಕೆ ಹೋಗ್ಬೇಕಾದ್ರೆ ನಮ್ಮಲ್ಲಿರೋ ಪಾಪ ಎಲ್ಲ ಹೋಗಿ ಗಿಡ ಮರಗಳಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತಂತೆ. ಗಿಡ ಮರಗಳಲ್ಲಿ ಸೇರ್ಕೊಂಡ್ಬಿಡುತ್ತಂತೆ. ಯಾಕಂದ್ರೆ ಇವ್ನು ಗಂಗೆಯಲ್ಲಿ ಸ್ನಾನ ಮಾಡಿಬಿಟ್ರೆ ನಾವೆಲ್ಲ ಕಳೆದೋಗ್ಬಿಡ್ತೀವಿ ಅಂತ. ಇವನು ಸ್ನಾನ ಮಾಡ್ಕೊಂಡು ಬರಲಿ ಅಂತ ಕಾಯ್ತಾ ಇರುತ್ತಂತೆ. ಸ್ನಾನ ಮಾಡ್ಕೊಂಡು ಬಂದಾಗ ಟಬಕ್ಕಂತ ಮೇಲೆ ಬಂದು ಹಾಗೆ ಕೂತ್ಕೊಳ್ಳುತ್ತಂತೆ. ಹಾಗೆ ಆ ಥರ ನಮ್ಮ ಮೇಲೆ ತಿರುಗಿ ಯಾಕೆ ನಾವು ಗಂಗೆಯಲ್ಲಿ ಸ್ನಾನ ಮಾಡಿದ್ರು ನಮಗೆ ಪಾಪ ಹೋಗಲ್ಲ ಅಂದರೆ ನಾವು ಆ ಥರ ಮಾಡೋದಿಲ್ಲ. ಯಾವ ಥರ ಮಾಡಿದ್ರೆ ಪಾಪ ಹೋಗುತ್ತೋ ಆ ಥರ ಮಾಡೋದಿಲ್ಲ. ಅದರಿಂದ ಪಾಪ ಹೋಗಲ್ಲ, ಈ ರೀತಿ ಆಗ್ತದೆ ಅಂತ. ಅದೇ ರೀತಿ ನಾವೇನು ಅಂತಂದರೆ, ಬಂದಾಗ ನಮಗೆ ವಿರಕ್ತಿ, ಇಹಾಮೂತ್ರ ಫಲಭೋಗ ವಿರಾಗ ಅನ್ನೋದು ಬೇಕು ಅಂದರೆ ಇಲ್ಲಿರೋ ಆಸೆನೇ ನಾವು ಬಿಡಲ್ಲ. ಇನ್ನೇನು ಇಂದ್ರ ಚಂದ್ರಂದಲ್ಲ ಅಲ್ವಾ ಬಿಡೋದು, ಇಲ್ಲಿದೆ ಆಸೆ ಬಿಡಲ್ಲ. ಅಂದರೆ ಇಂದ್ರ ಆಗಕ್ಕೆ ಬಿಡ್ತೀವಿ, ಆಗಕ್ಕೆ ಚಾನ್ಸ್ ಇದೆ ಅಂದ್ರೆ ಬಿಡ್ತೀವ? ಬಿಡಲ್ಲ. ಅದಕ್ಕೆ ನಮ್ಮ ಸಂಸ್ಕೃತದಲ್ಲಿ ತುಂಬ ಜಾಗದಲ್ಲಿ ಯಜುರ್ವೇದದ ಮಂತ್ರ ಶುರುವಾಗತ್ತೆ. ಏನು ಅಂದರೆ, ದೇವಾಸುರ ಸಂಯತ್ತ ಆಸನ್ ಅಂತ. ದೇವರು ಅಸುರರು ಇಬ್ಬರು ಪರಸ್ಪರ ಹೊಡೆದಾಡ್ಕೊಂಡ್ರು. ಅದನ್ನು ಯಾಕೆ ನಾವು ಅದನ್ನು ಸ್ವಲ್ಪ ವಿಚಾರ ಮಾಡಿದ್ರೆ, ನಾನು ಇಂದ್ರ ಆದರೂ ಈ ಗಲಾಟೆ ಈ ಯುದ್ಧ ಮಾಡಬೇಕಾಗತ್ತೆ, ನಾನು ಬೇಡಪ್ಪ ನನಗೆ ಇಂದ್ರ ಪದವಿನೇ ಬೇಡ ಅಂತ ಅನ್ಸ್ಬೇಕಂತ. ಅದಕ್ಕೋಸ್ಕರ ಅಂದರೆ ಈ ರೀತಿ ಎಲ್ಲ ನಿತ್ಯಾನಿತ್ಯ ವಸ್ತು ವಿವೇಕ ಗೊತ್ತಿತ್ತು, ಇದೆಲ್ಲ ಆಯಿತು, ಎಲ್ಲ ಬಂದರು ಕೂತ್ಕೊಂಡ್ರು. ಅವಾಗ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದರೆ ಬ್ರಹ್ಮ ಜಿಜ್ಞಾಸೆ ಏನು ಅನ್ನೋದು ಹೇಳಿಕೊಟ್ರೆ ಅವನು ಕರ್ಪೂರದ ಥರ ಇರ್ತಾನೆ. ಇವರು ಬೆಂಕಿ ಹಚ್ಚೋದಷ್ಟೇ. ಯಾರ್ದು? ಗುರುದು. ತಕ್ಷಣ ಆ ಕರ್ಪೂರ ಹಚ್ಕೊಂಡ 10 ಉರಿಯುತ್ತೆ. ಅದು ನಮಗೆ ಬೇಕಾಗಿರೋದು. ನಾವೆಲ್ಲ ಹೇಗೆ ಅಂತಂದರೆ, ಇರೋ ಪ್ರಪಂಚದಲ್ಲಿರೋ ಎಲ್ಲ ಗ್ಯಾಸು ಅದು ಇದೆಲ್ಲ ತಂದು ಇಟ್ಟರುವೆ ಅದು ಉರಿಯುತ್ತೆ ಹೊರತು ನಾವಿಗೆ. ಅದರಿಂದ ನಮಗೆ ಅದು ಚೆನ್ನಾಗಿ ಅರ್ಥ ಆಯಿತು ಅನ್ನೋ ರೀತಿಲಿರುತ್ತೆ. ಇಲ್ಲಿಂದ ಚಿಕ್ಕಲಿಂಗೇಶ್ವರನ ದೇವಸ್ಥಾನದಿಂದ ಹೊರಗಡೆ ಹೋದ ತಕ್ಷಣ ನಮ್ಮ ಸಂಸಾರ ಜೀವನ ಬಂದು ಟಕ್ ಅಂತ ಕೂತ್ಕೊಳ್ಳುತ್ತೆ. ನಮ್ಮ ಹೆಗಲೇ ಇರ್ಬಿಡೋದು. ಇಲ್ಲಿ ಕೂತಾಗ ಚೆನ್ನಾಗಿದೆ ಅನ್ಸುತ್ತೆ ಅಷ್ಟೆ. ಅಲ್ಲಿ ಹೋದ್ಮೇಲೆ ದಾಟಿದ ತಕ್ಷಣ ಮಾಮೂಲಿ ಆ ರೀತಿ ಆಗ್ತದೆ. ಅದರಿಂದ ಇವರು ಆ ಥರ ಅಲ್ಲ. ಇವರು ವಿದ್ಯಾಭ್ಯಾಸ ಇದೆಲ್ಲ ಮಾಡಿದ್ರು. ಅವ್ರಿಗೆ ವೇದಾಧ್ಯಯನ ಸಂಪೂರ್ಣ ಆಯಿತು. ಸೂತ್ರಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ರು, ಎಲ್ಲ ಅರ್ಥ ಆಯಿತು ಚೆನ್ನಾಗಿ. ಅದಾದ್ಮೇಲೆ ಪದ ಗಾಂಭೀರ್ಯ ಎಂಥದ್ದು ಅಂತಂದರೆ, ಇವರು ಒಂದ್ಸತಿ ಹೇಳಬೇಕಾದ್ರೆ ಯೋಚನೆ ಮಾಡಿ ಹೇಳ್ತಾ ಇದ್ರು.
ಆ ಹೇಳಿದ ಮೇಲೆ ಅದರಲ್ಲಿ ಏನಾದರೂ ಕರೆಕ್ಷನ್ ಬೇಕಾ ಅಂದರೆ ಇಲ್ಲ. ನಿಮಗೆ ಜ್ಞಾಪಕ ಇದೆ ಅವ್ರದ್ದು, ಸುಮ್ಮನೆ ಒಂದೇ ಒಂದು ಹೇಳಿ ಸುಮ್ಮನೆ ತೋರಿಸ್ಬಿಡ್ತೀನಿ. ಪಿಬರೇ ರಾಮರಸಂ ಅಂತ ಒಂದು ಹಾಡನ್ನು ಬರೆದಿದ್ದಾರೆ ಅಲ್ವಾ. ಆ ಪಿಬರೇ ರಾಮರಸಂ ಅನ್ನೋದನ್ನ ನೀವು ನೋಡಿದ್ರೆ ರಸನೆ ಅಂದ್ಬಿಟ್ಟು ಅವರು ನಾಲ್ಗೆಗೆ ಅವರು ಸಂಬೋಧನೆ ಮಾಡಿ ಹೇಳ್ಕೊಂಡಿರೋದು. ಅವರು ಬೇರೆಯವ್ರಿಗೆ ಹೇಳ್ಕೊಟ್ರು ಅನ್ನೋದಕ್ಕಿಂತ ಅವರು ಸಾಧನೆ ಮಾಡಿದ್ದೇ ಹೆಚ್ಚು ಅನ್ನೋದನ್ನು ತೋರಿಸೋಕೆ ಇವೆಲ್ಲ ಪಿಬರೇ ರಾಮರಸಂ. ಆ ಹಾಡನ್ನ ನೋಡಿದ್ರೆ ನೀವು ಅಷ್ಟು ಅವ್ರಿಗೆ ಆ ಅನುಭವ ಅವ್ರಿಗಾಗಿತ್ತು. ಅದರಿಂದಾನೇ ಅವ್ರು ಆ ಥರ ಹಾಡಿದ್ರು. ಜನನ ಮರಣ ಭಯ ಶೋಕ ವಿದೂರಂ ಸಕಲ ಶಾಸ್ತ್ರ ನಿಗಮಾಗಮ ಸಾರಂ ಪಿಬರೇ ರಾಮರಸಂ. ಏನೇ ಅದು ನೋಡ್ಕೊಂಡಿರ್ಬೇಡ, ಸಕಲ ಶಾಸ್ತ್ರ ಸಾರ ಅದರಲ್ಲಿ ಅಡಗಿದೆ ಅಂತ. ಇವರು ಸಕಲ ಶಾಸ್ತ್ರವನ್ನು ಅಧ್ಯಯನ ಮಾಡಿದವ್ರಿಗೆ ಅದು ಬೇಗ ಅರ್ಥ ಆಗ್ತದೆ ಅಲ್ವಾ. ಶುದ್ಧ ಪರಮಹಂಸ ಆಶ್ರಮ ಗೀತಂ ಶುಕ ಶೌನಕ ಕೌಶಿಕ ಮುಖ ಪೀತಂ. ಇವ್ರಿಗೆ ರೋಲ್ ಮಾಡೆಲ್ಸ್ ಅಂತ, ನಮಗೆ ಯಾರಾದರೂ ಆದರ್ಶ ಪುರುಷ ಇದ್ರೆ ಅವ್ರನ್ನ ನೋಡಿಕೊಂಡು ನಾವು ಕಲಿಬೇಕು. ಈ ಸದಾಶಿವ ಬ್ರಹ್ಮೇಂದ್ರದ ರೋಲ್ ಮಾಡೆಲ್ಸ್ಗಳ ಯಾರು? ಶುಕ ಶೌನಕ ಕೌಶಿಕ ಮುಖ ಪೀತಂ. ಅವರನ್ನು ಆದರ್ಶವಾಗಿ ಇಟ್ಕೊಂಡ್ರು. ಆ ಆದರ್ಶವಾಗಿ ಇಟ್ಕೊಂಡ್ರು. ಅದರಿಂದ ಇವರನ್ನ ನೀನು ಫಾಲೋ ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ನೀನುವೇ ಏನು ಜೀವನ್ಮುಕ್ತನಾಗಬೇಕು ಅಂತ ಆಸೆ ಇಟ್ಕೊಂಡಿದ್ಯಾ? ನೀನು ಜೀವನ್ಮುಕ್ತನಾಗಬೇಕಾ? ಹೇ ನಾಲ್ಗೆ ಪಿಬರೇ ರಾಮರಸಂ ಅಲ್ವಾ. ಅಂದ್ರೆ ಅವ್ರದ್ದು ಪದ ಗಾಂಭೀರ್ಯ ಹೇಗಿರ್ತಿತ್ತು ಅಂತಂದ್ರೆ ಅಷ್ಟು ಗಂಭೀರ. ಎಂಥ ಗಾಂಭೀರ್ಯ ಅಂತಂದ್ರೆ ಇದು ಸಾರ್ವಕಾಲಿಕ ಸತ್ಯದಿಂದ ಕೂಡಿರೋದು ಮಾತ್ರ ಅಲ್ಲ, ಅದರ ಜೊತೆಗೆ ಅವರ ಅನುಭವನೂ ಹಿಂಡಿ ಅದಲ್ಲ. ಎರಡು ಸೇರೋದು ಕಷ್ಟ ಇದೆ. ಈಗ ನೀವು ಕಾಳಿದಾಸನ್ ನೋಡಿದ್ರೆ ಅವನು ಸಾರ್ವಕಾಲಿಕ ಸತ್ಯವನ್ನ ಹೇಳ್ತಾನೆ. ಆದರೆ ರಘುವಂಶದ ರಾಜರನ್ನೆಲ್ಲ ವಿವರಣೆ ಮಾಡ್ಬೇಕಂದ್ರೆ ಹೇಳ್ತಾನೆ. ಆದರೆ ಅವನಿಗೆ ಆ ಅನುಭವ ಇರ್ತಿತ್ತ ಅಂದ್ರೆ ಗೊತ್ತಿಲ್ಲ ನಮಗೆ. ಇವ್ರದ್ದು ಹಂಗಲ್ಲ. ಹೇಗೆ ಅಂತಂದ್ರೆ ಅವರು ಏನು ಅನುಭವಿಸಿದ್ರು ಅದನ್ನು ಹಿಂಡಿ ಅದಕ್ಕೆ ಸಾರವಾಗಿ ಹಾಕಿದ್ರು ಅಂತ ಹೇಳಿ ಹೇಳ್ತಾರೆ. ಇವರು ಸಂಸ್ಕೃತ ಜ್ಞಾನ ಕುಶಲತೆ ಅದನ್ನ ಸಂಪಾದಿಸ್ಬಿಟ್ಟಿದ್ರು. ಇದಲ್ಲದೇನೆ ತರ್ಕದಲ್ಲಿ ಅವರನ್ನ ಬೀಟ್ ಮಾಡಕ್ಕೆ ಇನ್ನೊಬ್ರು ಇಲ್ಲೇ. ತರ್ಕ ಅನ್ನೋದು ಏನು ಅಂತಂದ್ರೆ ನಿಮಗೆ ಬರೀ ಶಾಸ್ತ್ರದ ಶಬ್ದಗಳನ್ನ ಇಟ್ಕೊಂಡು ಪರಮಾತ್ಮನ ಮುಂದೆ ತಂದು ನಿಲ್ಲಿಸ್ಬೇಕು. ಅದೇ ತರ್ಕಶಾಸ್ತ್ರ. ಏನೂ ಇಲ್ಲ ನಮ್ಮ ಹತ್ರ, ಆದರೆ ಬರೀ ಪದಗಳನ್ನ ಎಲ್ಲ ಇಟ್ಕೊಂಡು ವಾಕ್ಯಗಳನ್ನ ಇಟ್ಕೊಂಡು ಅದಕ್ಕೆ ಆಧಾರವನ್ನು ಇದು ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲವನ್ನು ಒದಗಿಸಿ ಮುಂದೆ ಪರಮಾತ್ಮ ಈ ಥರ ಇದ್ದಾನೆ ಅಂತ ಪ್ರೂವ್ ಮಾಡಬೇಕು. ಅದು ತರ್ಕಶಾಸ್ತ್ರ. ಭಾರಿ ಕಷ್ಟ. ಏನು ಹೇಗೆ ಅಂದರೆ ತರ್ಕಶಾಸ್ತ್ರ ಹೇಗೆ ಶುರು ಆಗುತ್ತೆ ಅಂತಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ಹೊಗೆ ಬರ್ತಾ ಇದ್ರೆ ಅದನ್ನು ನೋಡಿಕೊಂಡು ನಾವೇನು ಹೇಳ್ತೀವಿ? ಎತ್ರ ಎತ್ರ ಧೂಮಃ ತತ್ರ ತತ್ರ ವನ್ಹಿಹಿ ಅನ್ನೋದಿದೆಯಲ್ಲ, ಈ ಥರ ಹೇಳ್ಕೊಂಡು ಹೋಗೋದೇ ತರ್ಕಶಾಸ್ತ್ರ. ಆ ಥರ ಏನೋ ಇಟ್ಕೊಂಡು ದೇವರನ್ನು ಪರಮಾತ್ಮನನ್ನ ಕುರಿತು ಮಾಡಬೇಕು, ತಿಳಿಸ್ಕೊಡ್ಬೇಕು ಅಂತಂದ್ರೆ ನಾನು ಹೇಗಿರ್ಬೇಕು ಯೋಚನೆ ಮಾಡಿ. ನನ್ನ ಕಣ್ಣು ಮುಂದೆ ಇರುವಂತಹ ಈ ಪ್ರಪಂಚ ಇಟ್ಕೊಂಡೆ ಅವರು ಪರಮಾತ್ಮ ಇದ್ದಾನೆ ಅಂತ ಹೇಳಿ ಅವರು ತಿಳಿಸ್ಕೊಟ್ಬಿಡ್ತಾರೆ. ಇದು ನಮಗೆ ಬೇಕಾಗಿರ್ತಕ್ಕಂತಹ ವಿಷಯ ಅಲ್ಲ. ಆ ತರ್ಕಶಾಸ್ತ್ರನೂ ಇವರಿಗೆ ಬಹಳ ಚೆನ್ನಾಗಿತ್ತು.
ಇನ್ನು ಕೇಳಬೇಕಾಗೇ ಇಲ್ಲ. ಸಂಗೀತ ಅಂತೂ ಅವ್ರಿಗೆ ಕರತಲಾಮಲಕವಾಗಿತ್ತು. ಅವರು ಹೇಗೆ ಹಾಡಿದ್ದಿರ್ಬೋದು ಅನ್ನೋದನ್ನ ಸುಮ್ಮನೆ ಒಂದು ಝಲಕ್, ಒಂದು ಮ್ಯೂಸಿಕ್ ಡೈರೆಕ್ಟ್ರು ಅದನ್ನು ಯೂಸ್ ಮಾಡಿ ಅಲ್ವಾ, ನಮಗೆ ಒಂದು ಸಂಗೀತಕ್ಕೆ ಅಂತಲೇ ಒಂದು ಸಿನಿಮಾ ಬಂತು. ಯಾವ್ದು ಹೇಳಿ ನೋಡೋಣ? ಶಂಕರಾಭರಣಂ. ಆ ಶಂಕರಾಭರಣಂನಲ್ಲಿ ಒಂದು ಹಾಡಿದೆ, ಹೇಳಿ ನೋಡೋಣ ಅಲ್ವಾ? ಆ ಹಾಡು ಜ್ಞಾಪಕ ಮಾಡ್ಕೊಳ್ಳಿ. ಮದಶಿ ಅಲ್ವಾ? ಆ ಹಾಡಿದೆಯಲ್ಲ, ಅದು ಸದಾಶಿವ ಬ್ರಹ್ಮೇಂದ್ರವೇ ಬರ್ದಿರೋದು. ಇವರು ಅವ್ರು ಬರ್ದಿರೋ ಹಾಡನ್ನ ಸಂಗೀತಕ್ಕೆ ಅಳವಡಿಸ್ಕೊಂಡು ಒಂದು ಕೂತ್ಕೊಂಡು ಎಲ್ಲ ಮಾಡಿದ್ದೆ ಇಷ್ಟು ಚೆನ್ನಾಗಿದೆ ಅಂತಂದ್ರೆ, ಇನ್ನು ಬಾಲಮುರಳಿ ಕೃಷ್ಣ ಹಾಡಿರೋದನ್ನೆಲ್ಲ ಕೇಳಿಬಿಟ್ರೆ ಇವ್ರಿಗೆ ಸಂಗೀತದಲ್ಲಿ ಎಷ್ಟು ದೀರ್ಘವಾದಂತಹ ಆಳವಾದಂತಹ ಒಂದು ಪರಿಶ್ರಮ ಇತ್ತು. ಅವ್ರಿಗೆ ನ್ಯಾಚುರಲ್ ಆಗಿ ಬಂದಿತ್ತು, ಅವ್ರಿಗೆ ಕಷ್ಟಪಡಲಿಲ್ಲ ಅದಕ್ಕೆ ಅಂತ. ಹಾಗೆ ಅವ್ರಿಗೆ ಜ್ಞಾನವೂ ಇತ್ತು. ಅದು ಮಾತ್ರ ಅಲ್ಲ, ಸುಮಧುರ ಕಂಠ ಇತ್ತಂತೆ ಅವ್ರಿಗೆ. ಅದು ಬಹಳ ಮುಖ್ಯ. ಎಲ್ಲದಕ್ಕಿಂತ ಮುಖ್ಯ ಏನಂತಂದ್ರೆ ಅಲ್ವಾ, ನಾವು ಹೇಳಬೇಕಂದ್ರೆ ಅಲ್ವಾ, ಕಂಠ ಚೆನ್ನಾಗಿದ್ದರೆ ಅದಕ್ಕೆ ಒಂದು ವಿಶೇಷತೆ ಇರುತ್ತೆ. ನಾನು ಹೀಯಾಳಿಸಿ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ, ಅಥವಾ ಅದನ್ನ ಏನೋ ಅದರಲ್ಲಿರೋದನ್ನ ತಪ್ಪು ಕಂಡುಹಿಡಿತಾ ಇದ್ದೀನಿ ಅನ್ಕೋಬೇಡಿ. ನಿಜವಾಗ್ಲೂ ತಮಿಳಲ್ಲಿ ಕುರೈವೊಂದ್ರುಂ ಇಲ್ಲೈ ಮறைமூர்த்தி ಕಣ್ಣ, ಕುರೈವೊಂದ್ರುಂ ಇಲ್ಲೈ ಕಣ್ಣ, ಈ ಹಾಡಿದೆಯಲ್ಲ, ಆ ಲಿರಿಕ್ಸ್ ನೋಡಿದ್ರೆ ಅದರಲ್ಲಿ ತುಂಬಾ ಏನು ಅದ್ಭುತವಾದಂತಹ ಸಾಹಿತ್ಯ ಏನೂ ಇಲ್ಲ. ಆದರೆ MS ಸುಬ್ಬಲಕ್ಷ್ಮಿ ಹಾಡಿದ ಮೇಲೆ ಹೆಂಗಾಗೋಯ್ತು ನೋಡಿ ಅದು, ಆ ಹಾಡು. ಆ ಥರ ಇವರು ಅಷ್ಟು ಒಳ್ಳೆ ಕಂಠದಿಂದ ಹಾಡಿ ಆ ಹಾಡುಗಳನ್ನೆಲ್ಲ ತುಂಬ ಚೆನ್ನಾಗಿ ಇದು ಮಾಡಿದ್ರು. ಇವರಿಗೆ ಒಂದು ಘಟನೆ ನಡೀತು. ಎಲ್ಲರ ಜೀವನದಲ್ಲೂ ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಯಾರು ಈ ಕಡೆ ಬೀಳ್ತಾರೆ ಆ ಕಡೆ ಬೀಳ್ತಾರೆ ಹೇಳಕ್ಕಾಗಲ್ಲ. ಇವರು ಮದುವೆ ಮಾಡ್ಕೊಂಡಿದ್ರಲ್ಲ, ಆ ಹೆಣ್ಣು ಅವಳು ದೊಡ್ಡವಳಾದ್ಲು ಅನ್ನೋ ವಿಷಯ ಗೊತ್ತಾಯ್ತು. ಇದನ್ನು ಚಿಕ್ಕ ಬಾಲ್ಯದಲ್ಲೇ ಮದುವೆ ಮಾಡಿದ್ರಲ್ವಾ, ಪುಷ್ಪವತಿ ಆದ್ಲು ಅಂತ ಗೊತ್ತಾದ ತಕ್ಷಣನೇ ಒಂದು ದೊಡ್ಡ ಇದು ಮಾಡಿದ್ರು. ಆಡಂಬರವಾಗಿ ವಿಜೃಂಭಣೆಯನ್ನು ಆ ಕಾಲದಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ರು. ಅದು ತಿಳಿಸಿದ್ರು. ಇವ್ರಿಗೂ ಒಂದು ಆಹ್ವಾನ ಬಂತು. ಎಲ್ಲ ಇದನ್ನ ಒಂದು ವಿಜೃಂಭಣೆಯಿಂದ ಮಾಡಿದ್ರು. ಒಂದು ಫಂಕ್ಷನ್ ಮದುವೆ ತರನೇ ಒಂದು ಏರ್ಪಾಡೆಲ್ಲ ಮಾಡಿದ್ರು. ಎಲ್ಲ ಮಾಡಿ ಕರೆದಿದ್ದಾರೆ. ಇವರು ಹೋಗಿ ಕೂತಿದ್ದಾರೆ. ಏನು ಇವ್ರಿಗೆ ಹೊಟ್ಟೆ ಹಸಿರು ತಡೆಯೋಕ್ಕಾಗ್ತಾ ಇರಲಿಲ್ಲ ಆ ಸಮಯದಲ್ಲಿ. ಅದು ನೋಡಿ ಭಗವಂತನ ಲೀಲೆ ಹೆಂಗಿರುತ್ತೆ. ನೋಡಿದ್ರು ಏನು ಇದೆ, ಅವರಮ್ಮ ಇವ್ರ ಕಡೆ ಗಮನನೇ ಹರಿಸ್ತಾ ಇಲ್ಲ. ಬರೋರಿಗೆಲ್ಲ ಆತಿಥ್ಯ ಮಾಡಕ್ಕೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಇದು ಮಾಡ್ತಾ ಇದ್ದಾರೆ. ಎಲ್ಲ ನೋಡಿದ್ರು. ಒಂದು ಮೂಲೆಯಲ್ಲಿ ಕೂತ್ಕೊಂಡು ವಿಚಾರ ಮಾಡಿದ್ರು. ಏನಿದು, ಹೊಟ್ಟೆ ಹಸಿವಾಗ್ತಾ ಇದೆ, ನಾನು ಇದು ಮಾಡಬೇಕು ಅಂತಂದ್ರೆ ಇಷ್ಟೆಲ್ಲ ಕಷ್ಟ ಇದೆಯಾ? ನಾನು ಸಾಂಸಾರಿಕ ಜೀವನಕ್ಕೆ ಬಂದುಬಿಟ್ರೆ ನನಗೆ ಇದೆಲ್ಲ ಕಷ್ಟ ಆಗ್ಬಿಡ್ತಲ್ಲ ಅಂತೆಲ್ಲ ಯೋಚನೆ ಮಾಡಿದ್ರು, ವಿಚಾರ ಮಾಡಿದ್ರು. ಎಲ್ರಿಗೋಸ್ಕರ ನಾನು ಈ ಥರ ತ್ಯಾಗ ಮಾಡೋ ಬದಲು ನನಗೋಸ್ಕರ ನಾನೇ ತ್ಯಾಗ ಮಾಡಿಕೊಂಡು ಈ ಹಸಿವನ್ನ ಒಂದು ರೀತಿ ಕಟ್ಟುಕಟ್ಟಿಸಿ ಎಷ್ಟು ಬೇಕೋ ಅಷ್ಟನ್ನ ಮಾಡಿಕೊಂಡ್ರೆ ಈ ಸಂಸಾರ ಜೀವನ ಬೇಕಾಗೋದಿಲ್ಲ ಅಲ್ವಾ ಅಂತ ಅನಿಸ್ತು ಅವ್ರಿಗೆ. ಹೊಟ್ಟೆನ ಆಮೇಲೆ ಅವ್ರಿಗೆ ಎಷ್ಟೋ ಹೊತ್ತಾದ್ಮೇಲೆ ಊಟ ಹಾಕಿದ್ರು, ಊಟ ಮಾಡಿದ್ರು. ಇವ್ರಿಗೆ ಚಿಂತನೆ ಮಾತ್ರ
ಸಾಂಸಾರಿಕ ಜೀವನ ಎಲ್ಲನೂ ಅವರು ಪುರಾಣದಲ್ಲೇ ಓದಿದ್ರು, ಇದರಲ್ಲೆಲ್ಲ ಓದಿದ್ರಲ್ಲ, ಅದನ್ನೆಲ್ಲ ಮೆಲ್ಕ್ ಹಾಕಿದ್ರು. ಹೇಗೆ ಜನಕ ಮಹಾರಾಜ ಇವರೆಲ್ಲ ಜ್ಞಾನಿಗಳು ಆಗಿದ್ರು, ಸಂಸಾರಿಗಳು ಆಗಿದ್ರು, ರಾಜ್ಯಭರಣವನ್ನು ಮಾಡಿದ್ರು, ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ, ಈ ಜ್ಞಾನ ಹೇಗೆ ಅವ್ರಿಗೆ ಅನ್ನೋದನ್ನೆಲ್ಲ ವಿಚಾರ ಮಾಡಿದ್ರು. ಸಂಸಾರಿಯಾಗಿ ಹಾಗೆ ಮುಂದುವರಿಯೋದು ಉತ್ತಮನೋ ಅಥವಾ ಸನ್ಯಾಸ ತಗೊಂಡು ಮುಂದುವರಿಯೋದು ಉತ್ತಮನೋ ಅಂತ ಹೇಳಿ ಇವರಿಗೆ ಜಿಜ್ಞಾಸೆ ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಇದಕ್ಕೆ ಇದು ಸರಿ ಅನಿಸುತ್ತೆ, ಅದು ಸರಿ ಅನಿಸುತ್ತೆ, ಹೀಗೆಲ್ಲ ಮಾಡಿದ್ರು. ಸರಿಯಾದ ತೀರ್ಮಾನಕ್ಕೆ ಬರಬೇಕು. ಆವಾಗ ಒಂದು ಕಡೆ ಬಂದರು, ನಾನು ಬ್ರಾಹ್ಮಣನಾಗಿ ಹುಟ್ಟಿದ್ದೀನಿ, ಅವರೆಲ್ಲ ಕ್ಷತ್ರಿಯರು, ಅವರೆಲ್ಲ ಸಂಸಾರಿಕ ಜೀವನ ಮಾಡಿದ್ರು, ಇದೆಲ್ಲ ಮಾಡಿದ್ರು, ನಾನು ಈ ರೀತಿ ಹೋಗೋದು ಸರಿ ಇಲ್ಲ, ಬೇಕಾಗಿಲ್ಲ. ನಾನು ಶಾಸ್ತ್ರೋಕ್ತವಾಗಿ ಏನು ಹೇಳಿದೆಯೋ ಆ ರೀತಿ ಹೋಗ್ಬಿಡೋಣ ಅಂತ. ಏನೋ ನಮ್ಮ ಈ ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಬ್ರಾಹ್ಮಣಸ್ಯತ್ತು ದೇಹೋಯಂ ನೋಪಭೋಗಾಯ ಕಲ್ಪತೆ ಇಹ ಕ್ಲೇಶಾಯ ಮಹತೆ ಪ್ರೇತ್ಯಾನಂದ ಸುಖಾಯ ಚ. ಈ ಶಾಸ್ತ್ರದ ಈ ವಾಕ್ಯ ಅವ್ರಿಗೆ ಚೆನ್ನಾಗಿ ಮನದಟ್ಟಾಯ್ತು. ಈ ಪ್ರಪಂಚದಲ್ಲಿ ಸುಖವನ್ನ, ಪ್ರಾಪಂಚಿಕ ಸುಖವನ್ನ ಅನುಭವಿಸಕ್ಕೆ ಬ್ರಾಹ್ಮಣನ ದೇಹ ಬಂದಿಲ್ಲ. ಇಲ್ಲಿ ತುಂಬ ಕಷ್ಟಪಡಬೇಕು, ಇಲ್ಲಿ ಬಹಳ ಕಷ್ಟಪಡಬೇಕು. ಆ ರೀತಿ ಕಷ್ಟಪಟ್ಟು ಇದೆಲ್ಲ ಮಾಡಿ ಪ್ರೇತ್ಯ ಪ್ರಾಣ ಹೋದ ಮೇಲೆ ತಿರುಗಿ ಹುಟ್ಟು ಅನ್ನೋದು ಇಲ್ಲದೆ ಇರೋ ಹಾಗೆ ಅನಂತ ಸುಖಕ್ಕೆ ಬಿಡಬೇಕು. ಪುನರ್ಜನ್ಮ ಇಲ್ಲದೆ ಹೋಗೋದಕ್ಕೋಸ್ಕರ ಬ್ರಾಹ್ಮಣ ಜನ್ಮ ಅಂಥೇಳಿ ಶಾಸ್ತ್ರ ಹೇಳುವಂಥದ್ದು. ಅದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಅವರು ಅದನ್ನು ನಾನು ಈ ದಾರಿಯಲ್ಲಿ ಹೋಗೋದು ಅಂತ ಹೇಳಿ ಹೇಳ್ದೆ ಕೇಳದೆ ಹೊರಟೆ ಬಿಟ್ಟು ಮನೆಯಿಂದ ಹೇಳದೆ ಕೇಳದೆ ಹೊರಟೋದ್ರು. ಹೋಗ್ಬಿಟ್ಟು ಇವರ ಹಳೆ ಗುರುಗಳಿದ್ದಾರಲ್ಲ ದೀಕ್ಷಿತರ ಹತ್ರ ಹೋದರು. ದೀಕ್ಷಿತರ ಹತ್ರ ಹೋಗ್ಬಿಟ್ಟು, ಗುರುಗಳೇ, ನನ್ನ ಕೈಲಿ ಈ ಒಂದು ಜಂಜಾಟ ನೋಡಕ್ಕೆ ಆಗ್ತಾ ಇಲ್ಲ, ನನಗೆ ತೀವ್ರವಾದಂತಹ ವಿರಕ್ತಿ ಬಂದ್ಬಿಟ್ಟಿದೆ, ನಾನು ಮೋಕ್ಷ ಮಾರ್ಗಕ್ಕೆ ಹೋಗಬೇಕು ಅಂತಿದ್ದೀನಿ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು. ಅದನ್ನು ಕೇಳಿದಾಗ ಅವರು ಏನೇನೋ ಮಾಡಿ ತಿಪ್ಪರ್ಲಾಗ ಹಾಕಿ ಹಂಗೆ ಹೆಂಗೆ ಸಂಸಾರ ಜೀವನದಲ್ಲಿರೋ ಅಷ್ಟು ಸುಖ ಈ ಪ್ರಪಂಚದಲ್ಲಿ ಇಲ್ಲ ಅಂತ ಏನೇನೋ ಹೇಳಿ ನೋಡಿದ್ರು. ಇವರು ಸುಮ್ಮನೆ ಅದುವರೆಗೂ ಹೃದಯಕ್ಕೆ ಹಾಕೊಳ್ತಾ ಇದ್ದವರು ಬರೀ ಈ ಕಿವಿಲಿ ಕೇಳಿದ್ರು, ಈ ಕಿವಿಲಿ ಬಿಟ್ರು. ಗುರುಗಳಾದರೂ ಕೂಡ ನನಗೆ ಪ್ರಯೋಜನ ಇಲ್ಲ. ಇದು ನನಗೂ ಗೊತ್ತಿರೋದೆ, ಅವ್ರು ಏನೇನು ಹೇಳ್ತಾ ಇದ್ದಾರೋ ಅದೆಲ್ಲ ನನಗೂ ಗೊತ್ತಿರೋದು, ಆದರೆ ನನಗೆ ಬೇಡ ಇದು ಅಂತ ಅನ್ನಿಸ್ತು. ಆಮೇಲೆ ಗೊತ್ತಾಯ್ತು ಗುರುಗಳಿಗೆ, ಇವನು ನಮ್ಮ ಥರ ಎಲ್ಲ ವಿರಕ್ತ ನಿಜವಾದ ವೈರಾಗ್ಯ ಇರ್ತಕ್ಕಂಥವನು, ಹಾಗಿದ್ರೆ ಇವನಿಗೆ ಸನ್ಯಾಸವನ್ನು ಕೊಡಿಸ್ಬೇಕಲ್ಲ ಅಂಥೇಳಿ ಯೋಚನೆ ಮಾಡಿದ್ರು. ಆಗಿನ ಕಾಲದಲ್ಲಿ ಸದಾಶಿವೇಂದ್ರ ಸರಸ್ವತಿ ಅಂತ ಒಂದು ಹೆಸರು ನಾಮಕರಣ ಮಾಡಿದ್ರು. ಪರಮಶಿವೇಂದ್ರ ಅನ್ನೋ ಗುರುಗಳು, ಅವ್ರ ಹತ್ರ ಕ್ರಮ ಸನ್ಯಾಸ ಆಯಿತು. ಪರಮಶಿವೇಂದ್ರ ಅನ್ನತಕ್ಕಂಥ ಒಬ್ಬರು ಕೈಯಲ್ಲಿ ಇವರು ಕ್ರಮ ಸನ್ಯಾಸ, ಅವರು ಪರೀಕ್ಷೆ ಮಾಡಿಕೊಟ್ರು. ಎಲ್ಲ ತುಂಬ ಹೇಳಕ್ಕೆ ಸಮಯ ಇಲ್ಲದ್ರಿಂದ ಸ್ವಲ್ಪ ಫಾಸ್ಟಾಗಿ ಹೊರಟೋಗ್ತಾ ಇದ್ದೀನಿ. ಎಲ್ಲ ತುಂಬ ಹಾಗೆಲ್ಲ ಬಂದು ಕರೆದ ತಕ್ಷಣ ಕೊಟ್ಬಿಡ್ತಾರೆ ಸನ್ಯಾಸ ಅಂದರೆ, ಹಂಗೆಲ್ಲ ಕೊಟ್ಬಿಡಲ್ಲ. ತುಂಬ ಪರೀಕ್ಷೆ ಮಾಡ್ತಾರೆ. ನಿಜವಾಗ್ಲೂ ಅವನಿಗೆ ವಿರಕ್ತಿ ಇದೆಯಾ, ವೈರಾಗ್ಯ ಇದೆಯಾ, ಇವತ್ತಿಂದ ನಾನು ಸನ್ಯಾಸ ತಗೊಂಡ್ಬಿಟ್ಟು ನಾಳೆ ದಿನ ತಿರುಗಿ ಮದುವೆ ಮಾಡ್ಕೊಳ್ತೀನಿ ಅಂತಂದರೆ ಅದು ಪ್ರಯೋಜನ ಇಲ್ಲ. ಅಂಥವ್ರಿಗೆಲ್ಲ ಸನ್ಯಾಸ ಕೊಡಬಾರ್ದು. ಅವ್ರಿಗೂ ಹೇಳಿರ್ತಾರೆ, ಅವ್ರಿಗೂ ಕೆಲವು ಕಂಡೀಷನ್ಸ್ ಎಲ್ಲ ಇರುತ್ತೆ, ಯಾರಿಗೆ ಸನ್ಯಾಸವನ್ನು ಕೊಡಬೇಕು ಅನ್ನೋದು. ಸರಿ ಆಯಿತು, ಅವರು ಪರೀಕ್ಷೆ ಎಲ್ಲ ಮಾಡಿದ್ರು. ಪರೀಕ್ಷೆಯಲ್ಲಿ ಇದು ಬರೀ ಫಸ್ಟ್ ಕ್ಲಾಸೋ ಜಸ್ಟ್ ಪಾಸೋ ಅಲ್ಲ, ಇದು ರ್ಯಾಂಕ್ ಸ್ಟೂಡೆಂಟ್. ಇದೇನು ಹೇಳಿ ಗುರುವನ್ನೇ ಮೀರೋ ಅಂತ ಶಕ್ತಿ ಇರೋ ಅಂಥದ್ದು, ಅದು ನೆಪ ಬೇಕು. ಗುರುವನ್ನೇ ಮೀರಿಸುವಷ್ಟು ಶಕ್ತಿ ಇರೋವಂಥ ಇವ್ರನ್ನ ಅವರೇ ಪರೀಕ್ಷೆ ಮಾಡಿದ್ರೆ ಯೋಚನೆ ಮಾಡಿ. ಆ ಥರ
ಅದಾಗುತ್ತೆ. ಗುರುವನ್ನ ಪರೀಕ್ಷೆ ಮಾಡುವಂಥ ಇದು ಆಯಿತು. ಆ ಪರೀಕ್ಷೆಯಲ್ಲಿ ರ್ಯಾಂಕ್ ತಗೊಂಡ ತಕ್ಷಣ ಇವರಿಗೆ ಸದಾಶಿವೇಂದ್ರ ಸರಸ್ವತಿ ಅಂತ ಏನು ಹೆಸರಿತ್ತು ಅವ್ರಿಗೆ? ಮೊದಲು ಶಿವರಾಮಕೃಷ್ಣನ್ ಅಂತ ಏನಿತ್ತೋ ಹೆಸರು, ಶಿವರಾಮಕೃಷ್ಣನ್ ಅನ್ನೋದು ಹೋಗಿ ಸದಾಶಿವೇಂದ್ರ ಸರಸ್ವತಿ ಅನ್ನೋ ನಾಮಧೇಯ ಬಂತು. ಅದನ್ನು ಕರಿಬೇಕಾದ್ರೆ ಅದನ್ನು ಯಾವಾಗ ಕರೀತಾರೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಏನು ಅಂತಂದರೆ, ಯಾರು ನಾಮರೂಪಗಳಿಗೆ ಏನೂ ಬೆಲೆನೇ ಕೊಡಲ್ವೋ, ತನ್ನ ನಿಜವಾದ ಹೆಸರು ಅದು ಇದೆಲ್ಲ ಅವರಿಗೆ ನಾಮರೂಪದ ಮೇಲೆ ಇದೇ ಇರಲ್ವೋ ಅಂಥವ್ರಿಗೆ ಒಂದು ವ್ಯವಹಾರಕ್ಕೋಸ್ಕರ ಆ ಒಂದು ಹೆಸರು ಕೊಡ್ತಾರೆ. ಈ ಹೆಸರು ಕೊಟ್ಟ ತಕ್ಷಣ ಅವರಿಗೆ ಆ ಹೆಸರು ಮೇಲೆ ಮೋಹ ಬರುತ್ತೆ ಅನ್ನೋದಕ್ಕಲ್ಲ. ಅವರನ್ನು ಒಂದು ಪ್ರಪಂಚದಲ್ಲಿ ಸಂಬೋಧನೆ ಮಾಡಿ ಏನಾದರೂ ವ್ಯವಹಾರ ಮಾಡಬೇಕು ಅಂದರೆ ಅವ್ರಿಗೊಂದು ಹೆಸರು ಬೇಕು, ನಾಮ ಬೇಕು ಅನ್ನೋದಕ್ಕೋಸ್ಕರ ಇಡೋದೇ ಹೊರತು ಅವರು ಸದಾ ಇದು ಶಿವರಾಮಕೃಷ್ಣನ್ ಅಲ್ಲ ನಾನು ಅನ್ನೋದು ಗೊತ್ತಾಗೋಗಿತ್ತು ಅವರಿಗೆ. ಶಿವರಾಮಕೃಷ್ಣನ್ ನಾನು ಅಲ್ಲ ಅಂತ ಗೊತ್ತಾದ ಮೇಲೆ ಸದಾಶಿವ ಬ್ರಹ್ಮೇಂದ್ರ ಸರಸ್ವತಿನೂ ನಾನಾ ಅಂದರೆ ಅದು ಅಲ್ಲ. ಯಾತಕ್ಕೆ ಆ ಹೆಸರು ಇಟ್ಟರು ಅಂದರೆ ಆ ರೀತಿ ಇದ್ರು. ಏನು ಅಂತಂದರೆ ಅಷ್ಟೊಂದು ತಾಳ್ಮೆ ಅವರಿಗೆ, ಅಷ್ಟೊಂದು ಸಹನೆ, ಅಷ್ಟೊಂದು ಏನು ಅಂದರೆ ಜ್ಞಾನ ಸಾಗರ. ಅದು ಎಂಥದ್ದು ಅಂಥದ್ದು ಗೊತ್ತಿಲ್ಲ ಅನ್ನೋದಿಲ್ಲ. ವೇದ ಕೇಳ್ತೀರಾ, ವೇದಾಂತ ಕೇಳ್ತೀರಾ, ವೇದಾಂಗ ಕೇಳ್ತೀರಾ, ನ್ಯಾಯ ಕೇಳ್ತೀರಾ, ತರ್ಕಶಾಸ್ತ್ರವನ್ನು ಕೇಳ್ತೀರಾ, ಯೋಗಶಾಸ್ತ್ರವನ್ನು ಕೇಳ್ತೀರಾ. ಅಮ್ಮ ಯೋಗಶಾಸ್ತ್ರದ್ದು ಬಗ್ಗೆ ಆಮೇಲೆ ಹೇಳ್ತೀನಿ, ಹೆದರಿಕೆನೇ ಆಗ್ಬಿಡುತ್ತೆ ನಿಮಗೆ. ಆ ಥರ ಅವರು ಆ ಥರ ಆಯಿತು. ಇದೆಲ್ಲ ಆಗಿ ತುಂಬ ಪೂಜೆ ಅಂದರೆ ಬಹಳ ಇಷ್ಟ ಅವರಿಗೆ. ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನು ಕಲಿಬೇಕು ಅಂದರೆ ಸದಾಶಿವ ಬ್ರಹ್ಮೇಂದ್ರರ ಹತ್ರ ಕಲಿಬೇಕು. ಕುತ್ಕೊಂಡು ಅವರ ಪೂಜೆ, ಅರ್ಚನೆ, ಅಭಿಷೇಕ ಅದೆಲ್ಲ ಮಾಡ್ತಾ ಇದ್ರೆ ಅಷ್ಟು ಅದ್ಭುತ. ದೇವರು ಬಂದು ಕೂತಿದ್ದಾನೇನೋ ಅನ್ನೋ ರೀತಿ ಯಾರಿಗೂ ಆ ಭಾವನೆ ಹೋಗಲೇಬಾರ್ದು. ಆ ರೀತಿ ಅಷ್ಟು ಚೆನ್ನಾಗಿ ಪೂಜೆ ಮಾಡೋರು. ರೂಪದ ಮೇಲೂ ಭಗವಂತನ ರೂಪದ ಬಗ್ಗೆ ತುಂಬ ಇದಿದೆ. ಅದಕ್ಕೇನೆ ಅವರು ಆ ರೀತಿಯೆಲ್ಲ ರಚನೆಯನ್ನು ಮಾಡಿದ್ದಾರೆ. ಅಂದರೆ ನಮಗೆ ಸಗುಣ ನಿರ್ಗುಣ ಅಂತ ಎರಡು ರೀತಿಯ ಉಪಾಸನೆ ಇದೆ. ಸಗುಣ ಬ್ರಹ್ಮವನ್ನು ತುಂಬ ಚೆನ್ನಾಗಿ ಆರಾಧನೆ ಮಾಡಿದ್ದಾರೆ. ಸಗುಣ ಬ್ರಹ್ಮವನ್ನು ಯಾಕೆ ಆರಾಧನೆ ಮಾಡಬೇಕು ಅಂದರೆ ಅವಾಗಲೇ ನಮಗೆ ನಿರ್ಗುಣಕ್ಕೆ ಹೋಗ್ಲಿಕ್ಕಾಗೋದು. ಸಗುಣವನ್ನು ಮಾಡದೇನೆ ಹೇಗೆ ತಡೆದು ನಾನು ನಿರ್ಗುಣಕ್ಕೆ ಹೋಗ್ಬಿಡ್ತೀನಿ ಅಂದರೆ ಅದು ಸುಳ್ಳು ಅಷ್ಟೇ. ಸಗುಣ ಬೇಕು. ಸಗುಣದಲ್ಲಿ ನಮಗೆ ಪ್ರೀತಿ ತೋರ್ಸೋಕ್ಕಾಗದೇ ಇದ್ಮೇಲೆ ನಿರ್ಗುಣ ಏನು ತಲೆಗೆ ಇಡ್ತಲ್ಲ, ಅದೆಲ್ಲಿಗೂ ಏನು ಮಾಡೋದು? ಇವ್ರು ಏನು ಮಾಡಿದ್ರು, ಆ ರೀತಿ ಎಲ್ಲ ಮಾಡ್ತಾ ಇದ್ದಾಗ ಬಹಳ ಸಮಯದಲ್ಲಿ ಅವರು ಅವಾಗವಾಗ ಸಮಾಧಿಗೆ ಹೊರಟೋಗ್ಬಿಡೋರು. ಆ ಸಮಯದಲ್ಲಿ ಆ ಸಮಾಧಿಗೆ ಹೋದಾಗ ಅವರಿಗೆ ಒಂದು ರೀತಿ ಅನುಭವಗಳೆಲ್ಲ ಆಗೋದು. ಅಂದರೆ ಆ ಸಮಯದಲ್ಲಿ ಅವರ ಜೀವನ್ಮುಕ್ತಿಯನ್ನು ಪಡ್ಕೊಂಡ್ಬಿಟ್ಟಿದ್ರು. ಅದಾದಮೇಲೆ ಅವರು ಆತ್ಮವಿದ್ಯಾವಿಲಾಸ ಅಂತ ಹೇಳಿ ಅದ್ಭುತವಾದಂತಹ ಒಂದು ಇದನ್ನು ಬರೆದಿದ್ದಾರೆ. ನವಮಣಿ ಮಾಲಾ ಅಂತ ಹೇಳಿ ಶ್ರೀ ದಕ್ಷಿಣಾಮೂರ್ತಿಯನ್ನು ಹೇಗೆ ಧ್ಯಾನ ಮಾಡಬೇಕು ಅನ್ನೋದನ್ನ ಬರೆದಿದ್ದಾರೆ. ಎಲ್ಲ ಬಹಳ ಅದ್ಭುತ. ಎಲ್ಲ ಆತ್ಮವಿದ್ಯಾವಿಲಾಸ ಎಲ್ಲ ಸುಮ್ಮನೆ ಓದಿದ್ರೆ ಅಲ್ಲ, ನಿಜವಾಗ್ಲೂ ನನಗೆ ವಿರಕ್ತಿ ಬೇಕು ಅನ್ನೋದಕ್ಕಂಥವರು ಅದನ್ನು ಮಾಡಬೇಕು. ಪೇಜ್ 54 ಅಂತ ಬರ್ಕೊಂಡಿದ್ದೀನಿ, ನೋಡೋಣ. ಒಂದು ಹಾಡು ಬರೆದಿದ್ದಾರೆ ಅವರು. ಖೇಲತಿ ಬ್ರಹ್ಮಾಂಡೇ ಭಗವಾನ್ ಖೇಲತಿ ಬ್ರಹ್ಮಾಂಡೇ.
ಎಂಥ ಅದ್ಭುತವಾದಂತಹ ಒಂದು ಹಾಡು ಅಂತಂದರೆ ಇದರಲ್ಲಿ ಅವ್ರಿಗಿದ್ದಿದ್ದು ಪಾಂಡಿತ್ಯ ಎಲ್ಲ ನೀವು ಅಲ್ಲಿ ನೋಡ್ಕೊಂಡು ಬಿಡ್ಬೋದು. ನೋಡ್ಕೊಳ್ಳಿ ಹೇಗೆ ಆಡ್ತಾನಂತೆ ಅಂದರೆ ಪರಮಾತ್ಮ ಹೇಗೆ ಆಡ್ತಾನೆ ಅಂದರೆ ಹಂಸಸ್ಸೋಹಂ 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 ಸೋಹಂ ಹಂಸಃ ಅಂಥೇಳಿ ನಾನೇ ಅವನು ನಾನೇ ಅವನು ನಾನೇ ಅವನು ಅಂತ ಹಾಡ್ತಾ ಇರ್ತಾನಂತೆ. ಈ ಪ್ರಪಂಚವನ್ನು ಮಾಡಿಬಿಟ್ಟು ಪ್ರಪಂಚನ ನಾನೇ ಅಂತ, ನಾನು ಬೇರೆ ಅಲ್ಲ ಪ್ರಪಂಚ ಬೇರೆ ಅಲ್ಲ ಅಂತ ಹೇಳಿ ಅವನು ಖೇಲತಿ ಇಲ್ಲಿ ಆಟ ಆಡ್ತಾ ಇದ್ದಾನಂತೆ. ಈ ಪ್ರಪಂಚದಲ್ಲಿ ಆ ರೀತಿ ಆಟ ಆಡ್ತಾ ಇದ್ದಾನೆ ಅಥವಾ ಹೇಗಂತ ಪರಮಾತ್ಮಾಹಂ ಪರಿಪೂರ್ಣೋಹಂ ಬ್ರಹ್ಮೈವಾಹಂ ಅಹಂ ಬ್ರಹ್ಮೇತಿ. ಅವನು ಹೇಗೆ ಆಡ್ತಾ ಇದ್ದಾನಂತ ಅಂದರೆ ಪರಮಾತ್ಮಾಹಂ ಅಂದರೆ ಒಂದೇ ಆತ್ಮ, ಇದೆಲ್ಲ ಬೇರೆ ಬೇರೆ ಕಂಡರೂ ಕೂಡ ಇದೆಲ್ಲ ನಾನೇ ಅನ್ನೋ ರೀತಿಗೂ, ಪರಿಪೂರ್ಣೋಹಂ ಅಂತಂದ್ರೆ ನನಗೆ ಯಾವುದೇ ಒಂದು ಕೊರತೆ ಇಲ್ಲದೆ ಇರ್ತಕ್ಕಂಥದ್ದು, ಒಂದು ಚೂರು ಕೊರತೆ ಇರಬಾರ್ದು, ಆ ವಸ್ತುಗೆ ಮಾತ್ರ ಪರಿಪೂರ್ಣವಾದಂಥ ವಸ್ತು ಅಂತ ಹೇಳಿ ಆ ರೀತಿ ಇದ್ದಾನಂತೆ. ಬ್ರಹ್ಮೈವಾಹಂ, ಬ್ರಹ್ಮ ಅಂದರೆ ಎಲ್ಲದಕ್ಕಿಂತ ದೊಡ್ಡದಾಗಿರೋದು, ಅನಂತವಾಗಿರುವಂಥದ್ದಕ್ಕೆ ಬ್ರಹ್ಮ ಅಂತ ಹೆಸರು ಅಲ್ಲ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಅನಂತವಾಗಿದೆಯಂತೆ ಅದು. ಅನಂತವಾಗಿರ್ತಕ್ಕಂತಹ ಆ ಬ್ರಹ್ಮನೇ ನಾನು, ಅಹಂ ಬ್ರಹ್ಮೇತಿ, ನಾನು ಅನ್ನೋದೇ ಬ್ರಹ್ಮ. ಈ ನಾನು ಅನ್ನೋದಿದೆಯಲ್ಲ ಎರಡಿದೆ, ನಾನು ಅನ್ನೋದು ಎರಡಿದೆ. ಅಹಂಕಾರನೂ ನಾನೇ, ಅಹಂಕಾರಕ್ಕೂ ನಾನು, ನನ್ನದು ಅಂದ್ಬಿಡ್ತೀನಿ ನೆಕ್ಸ್ಟ್. ಈ ನಾನು ಅಂತ ಅಲ್ಲೇ ನಿಂತ್ಕೊಂಡ್ಬಿಟ್ಟು ನನ್ನದು ಅಂತ ಬರಲಿಲ್ಲ ಅಂದರೆ ಅದು ಬ್ರಹ್ಮ. ನಾನು ನನ್ನದು ಅಂತ ಎರಡು ಬಂದ್ಬಿಟ್ರೆ ಅದು ಅಹಂಕಾರ. ನಾನು ಅಂತ ಅಲ್ಲೇ ನಿಂತ್ಕೊಂಡು ನನ್ನದು ಅಂತ ಅದು ಯಾವುದೂ ಇಲ್ಲ ಅಂತ ಬಂದರೆ ಅದು ಈ ಅಹಂ, ಅದು ಬ್ರಹ್ಮವಾಗಿರುತ್ತೆ ಅಂತ. ತ್ವಚ್ಚಕ್ಷುಶ್ರುತಿ ಜಿಹ್ವಾಘ್ರಾಣೆ ಪಂಚವಿಧ ಪ್ರಾಣೋಪಸ್ಥಾನೆ. ಎಲ್ಲಿ ಪರಮಾತ್ಮ ಹೇಗೆ ಆಟ ಆಡ್ತಾ ಇದ್ದಾನಂದ್ರೆ ಎಲ್ಲರಲ್ಲೂ, ಇದು ಒಂದು ಕಡೆ ಅಲ್ಲ. ತ್ವಕ್ ಅಂದರೆ ಚರ್ಮ, ಚಕ್ಷುಹು ಅಂದರೆ ಕಣ್ಣು, ಶ್ರುತಿ ಅಂದರೆ ಕಿವಿ, ಜಿಹ್ವ ಅಂದರೆ ನಾಲಿಗೆ, ಘ್ರಾಣ ಅಂದರೆ ಮೂಗು. ಪಂಚಜ್ಞಾನೇಂದ್ರಿಯಗಳಿದೆಯಲ್ಲ, ಪಂಚಜ್ಞಾನೇಂದ್ರಿಯವಾಗಿದ್ದಾನಂತೆ ಅವನು. ಪಂಚವಿಧ ಪ್ರಾಣೋಪಸ್ಥಾನೆ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೇಳಿ 5 ಪ್ರಾಣಗಳಿದೆ ನಮಗೆ. ಒಂದೊಂದು ಬರೀ ಇದ್ರ ಬಗ್ಗೆನೇ ಹೇಳಬೇಕು ಅಂದರೆ 1 ತಿಂಗಳು ಬೇಕು. 1 ತಿಂಗಳು ಪಾಠ ಮಾಡಿದ್ರೆ ಸ್ವಲ್ಪ ಇನ್ನೂ ಅರ್ಥ ಆಗ್ಬೋದೇನೋ. ಯಾವ ಜಾಗದಿಂದ ಪ್ರಾಣ ಎಲ್ಲಿರುತ್ತೆ, ಅಪಾನ ಅನ್ನೋದು ಎಲ್ಲಿರುತ್ತೆ, ಅದೇನು ಕೆಲಸ ಮಾಡುತ್ತೆ, ಧ್ಯಾನ ಅನ್ನೋದು ಎಲ್ಲಿರುತ್ತೆ, ಅದ್ರ ಏನು ಕೆಲಸ ಆಗುತ್ತೆ, ಇದನ್ನೆಲ್ಲ ತಿಳ್ಕೊಬೇಕಾದ್ರೆ ಅಷ್ಟು ಸುಲಭವಾದಲ್ಲ. ಅದ್ರಲ್ಲಿ ನಡೀತಾ ಇದೆ, ನಮ್ಗೆ ಗೊತ್ತಿಲ್ಲದೆ ಅದ್ರ ಪಾಡು ನಡೀತಾ ಇದೆ. ಆ ರೀತಿ ಆಟ ಆಡ್ತಾ ಇದ್ದಾನಂತೆ ಪರಮಾತ್ಮ. ಶಬ್ದ ಸ್ಪರ್ಶ ರಸಾದಿಕ ಮಾತ್ರೆ ಸಾತ್ವಿಕ ರಾಜಸ ಸಾಮಸ ನಿಷ್ಠೆ. ಹೇಗೆ ಆಟ ಆಡ್ತಾ ಇದ್ದಾನಂತಂದ್ರೆ ಶಬ್ದ ಸ್ಪರ್ಶಗಳಂತ ಕಲಿದಾನಂತೆ. ಶಬ್ದ ಸ್ಪರ್ಶಗಳನ್ನೆಲ್ಲ ಆಟ ಆಡ್ತಾ ಇದ್ದಾನಂತೆ. ಸಾತ್ವಿಕ ರಾಜಸ ತಾಮಸ 3 ನಮಗೆ ಏನಿದೆ ಅಂತಂದ್ರೆ ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಹೇಳಿ 3 ಗುಣಗಳಿದೆ. ಆ 3 ಗುಣಗಳನ್ನ ಇದು ಆ ಥರ ಇಟ್ಕೊಂಡು ಪರಮಾತ್ಮನೇ, ನಾವೆಲ್ಲ ಆಟ ಆಡ್ತಾ ಇರೋದು. ಯಾರು ಆಟ ಆಡ್ತಾ ಇರೋದು? ಪರಮಾತ್ಮನೇ ಆಟ ಆಡ್ತಾ ಇದ್ದಾನೆ. ಬುದ್ಧಿ ಮನಶ್ಚಿತ್ತಾಹಂಕಾರೆ ಭೂಜಲ ತೇಜೋ ಗಗನ ಸಮೀರೆ. ನಾವೇನು ಅನ್ಕೊಂಡಿದ್ದೀವಿ ಇದೆಲ್ಲ ನಮ್ಮಿಂದ ಬೇರೆ ಇದೆ ಅಂತ. ಪರಮಾತ್ಮ ಅದೆಲ್ಲ ನಾನೇ ಅನ್ಕೊಂಡು ಆಟ ಆಡ್ತಾ ಇದ್ದಾನೆ. ಏನು ಅಂತಾನೆ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ, ನಾವೆಲ್ಲ ಪರಮಾತ್ಮನ್ನ ಬೇರೆ ಅಂತ ಅನ್ಕೊಂಡಿದ್ದೀವಿ. ಪರಮಾತ್ಮ ಏನು ಅನ್ಕೊಂಡಿದ್ದಾನೆ ಅಂತ, ನಾನೇ ಶ್ರೀನಿವಾಸ, ನಾನೇ ನೀವೆಲ್ಲ ಗೊತ್ತಿದ್ದಾರಲ್ಲ, ಇದೆಲ್ಲ ನಾನೇ ಅಂತ ಅನ್ಕೊಳ್ತಾ ಇದ್ದಾನಂತ.
ಅಲ್ಲ? ಅದನ್ನೇ ನಮ್ಮ ರಮಣ ಮಹರ್ಷಿಗಳು ಹೇಳಿದ್ರು, ಜೀವಕ್ಕೂ ಆತ್ಮಕ್ಕೂ ಏನಪ್ಪ, ಪರಮಾತ್ಮಂಗೂ ಏನಪ್ಪ ಭೇದ ಅಂದರೆ, ಈಶ ಜೀವಯೋರ್ ವೇಷಧೀಭಿದ ಅಂತ. ವೇಷ ಮತ್ತು ಧಿ ಇದೆರಡು ಭೇದ, ಅದರಲ್ಲೇ ಮಾತ್ರ ಭೇದ ಅಂತೆ. ಈಶನ್ಗೂ ಜೀವಕ್ಕೂ, ಈಶ ಅನ್ನೋದು ಪರಮಾತ್ಮ, ಜೀವ ಅನ್ನೋದು ನಾವುಗಳೆಲ್ಲ. ನಮಗೂ ಅವನಿಗೂ ಏನು ವ್ಯತ್ಯಾಸ ಅಂದರೆ, ಅವನು ಇದೆಲ್ಲ ನಾನು ಅಂತ ಹೇಳ್ಕೊತಾ ಇರ್ತಾನಂತೆ. ನಾವೇನು ಹೇಳ್ತೀವಿ ಅಂದರೆ, ನಾವೆಲ್ಲ ಬೇರೆ, ನೀನೇ ಬೇರೆ, ಅಷ್ಟೇ ವ್ಯತ್ಯಾಸ. ವೇಷ ಧಿ ಎರಡು ಭೇದ ಅಂತ. ಆ ರೀತಿ ಇದೆಲ್ಲ ಅವನೇ ಮಾಡಿ ಅದರಲ್ಲೇ ಅವನು ಆತ ಪರಮಹಂಸ ರೂಪೇಣ ವಿಹರ್ತ ಬ್ರಹ್ಮ ವಿಷ್ಣು ರುದ್ರಾದಿಕ ಕರ್ತ. ಆ ಪರಮಾತ್ಮ ಏನಂತಂದ್ರೆ, ಬ್ರಹ್ಮನ್ನ ಸೃಷ್ಟಿ ಮಾಡ್ತಾನಂತೆ, ವಿಷ್ಣುವನ್ನ ಸೃಷ್ಟಿ ಮಾಡ್ತಾನಂತೆ, ಶಿವನನ್ನ ಸೃಷ್ಟಿ ಮಾಡಿಬಿಟ್ಟು ನೀವೆಲ್ಲ ಇದನ್ನ ಮಾಡಬೇಕು, ನಿಂದೇನು ಕೆಲಸ, ಎಲ್ಲರನ್ನ ಸೃಷ್ಟಿ ಮಾಡೋದು ನಿನ್ನ ಕೆಲಸ. ನಿಂದೇನು ಕೆಲಸ, ಎಲ್ಲರನ್ನು ಕಾಪಾಡೋದು ನಿನ್ನ ಕೆಲಸ. ನಿಂದೇನು ಕೆಲಸ, ಎಲ್ಲರನ್ನು ಲಯ ಮಾಡೋದು ನಿನ್ನ ಕೆಲಸ ಅಂತ ಮಾಡಿ. ಇದು 3 ಜನಕ್ಕೂ ಅವರನ್ನ ಅವನ್ ಸೃಷ್ಟಿ ಸುಮ್ಮನೆ ಹಿಂಗಂದ್ರೆ 3 ಜನ ಬಂದ್ಬಿಡ್ತಾರಂತೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ನಮಗೆ ಈ 3 ಜನ ತಿಳ್ಕೊಳ್ಳೋದೇ ಕಷ್ಟ ಆಗಿದೆ. ನಮಗೆ ಸೃಷ್ಟಿ ಸ್ಥಿತಿ ಲಯನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಇದೆ. ಅವನು ಇವ್ರ 3 ಜನನ್ನ ಸಾಧಾರಣವಾಗಿ ಬ್ರಹ್ಮ ಅಂತ ಕರೆದ್ರೆ ಬ್ರಹ್ಮ ಬರ್ತಾನಂತೆ. ಅಂದ್ರೆ ಲೆಕ್ಕ ಹಾಕೊಂಡು ಪರಮಾತ್ಮ ಹೇಗಿರ್ಬೋದು ಅಲ್ವಾ? ಸೊ ಹೀಗೆ ಅವರು ಬರೆದಿದ್ದಾರೆ. ಇದು ಯಾವ ಸ್ಥಿತಿ ಅಂತಂದ್ರೆ, ಅವರು ಜೀವನ್ಮುಕ್ತರ ಆದ್ಮೇಲೆ ಬರೆದಿರ್ತಕ್ಕಂಥದ್ದಿರಲ್ಲ. ಪಿಬರೇ ರಾಮರಸಂ ಇದೆಲ್ಲ ಏನು ಅಂತಂದ್ರೆ, ಅವರು ಪೂಜೆ ಮಾಡಿ ಇದೆಲ್ಲ ಮಾಡ್ತಾ ಇದ್ದಂತಹ ಸಮಯದಲ್ಲಿ ಇಷ್ಟೆಲ್ಲ ಮಾಡಿದ್ರು, ಇಷ್ಟೆಲ್ಲ ಏನೇ ಹೇಳಿದ್ರು ಕೂಡ ಇದಕ್ಕೆಲ್ಲ ಹಿಂದೆ ಪರಿಶ್ರಮ ಇದ್ದೇ ಇದೆ. ಅವ್ರು ಸುಮ್ಮನೆ ಹೇಗೆಲ್ಲ ಮಾಡಿದ್ರು ಅಂತಲ್ಲ, ಕೂತ್ಕೊಂಡ್ರೆ ಧ್ಯಾನಕ್ಕೆ ಕೂತ್ಕೊಂಡ್ರೆ ಪರಮಾತ್ಮ ಕಾಣೋ ತನಕ ಎತ್ತಾಳ್ತಾ ಇರಲಿಲ್ಲ. ಅವ್ರಿಗೆ ಆ ಅನುಭವ ಆಗೋ ತನಕ ಬ್ರಹ್ಮದಲ್ಲಿ ಲೀನ ಆಗಿಬಿಟ್ರೆ ಹಾಗೇ ಇದ್ದು ಬಿಡೋರು. ಎಷ್ಟೋ ಸಲ ಹೆಂಗೆ ಅಂತಂದ್ರೆ, ಆ ಬ್ರಾಹ್ಮಿ ಸ್ಥಿತಿಗೆ ಹೊರಟೋದ್ರೆ ಎಲ್ಲಿ ಇರ್ತಿದ್ರು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ನೆರೂರು ಅನ್ನೋದು ಒಂದು ಈ ಕಾವೇರಿ ಹರಿಯುವಂಥ ಜಾಗ. ಕಾವೇರಿ ಅಲ್ಲೂ ಹರಿತಾಳೆ. ಅದು ಒಂದೇ ಜಾಗದಲ್ಲಿ ಮಾತ್ರ, ನೆರೂರು ಅನ್ನೋ ಜಾಗದಲ್ಲಿ ಮಾತ್ರ ಕಾವೇರಿ ಉತ್ತರದಿಂದ ದಕ್ಷಿಣಕ್ಕೆ ಹರಿಯೋದು. ತುಂಬ ಇಂಪಾರ್ಟೆಂಟ್ ಜಾಗ. ಇದು ತಲೆಯಲ್ಲಿ ನಿಮಗೆ ಅದು ಬಹಳ ಮುಖ್ಯ. ಆ ಜಾಗದಲ್ಲಿ ಅಲ್ಲಿ ಮರಳು ತುಂಬ ಇರುತ್ತೆ. ಎಲ್ಲೋ ಒಂದ್ಸತಿ ಹೀಗೆ ಹೋಗ್ತಾ ಇದ್ದಾಗ ಹಾಗೇ ಪರಮಾತ್ಮನ ಧ್ಯಾನ ಬಂತು. ಅಲ್ಲೇ ಮರಳಲ್ಲಿ ಹಂಗೆ ಮಲ್ಕೊಂಡ್ರು. ಹಾಗೇ ಮಲ್ಕೊಂಡು ಬ್ರಹ್ಮವಾಗೇ ಆಗ್ಬಿಟ್ರು. ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ರು. ಸಮಾಧಿ ಸ್ಥಿತಿಗೆ ಹೋದಾಗ ಅಲ್ಲಿ ಸ್ನಾನ ಮಾಡಕ್ಕೆ ಬರೋರೆಲ್ಲ ಬಂದರು. ಕುಚ್ಚ ಮಲಗಿಬಿಟ್ಟಿದ್ದಾನೆ, ಅವರನ್ನ ಕುಚ್ಚ ಅಂತಾನೆ ಕರೆಯೋರು ಸುಮಾರು ಜನ. ಆ ಥರನೇ ನೋಡಿ, ಯಾತಕ್ಕೆ ಆ ಥರ ಕರಿತಿದ್ರು ಅನ್ನೋದಕ್ಕೊಂದು ಕಾರಣ ಹೇಳ್ಬಿಡ್ತೀನಿ. ಇವರೇನು ಸನ್ಯಾಸಿ ಆಗಿದ್ರು, ಅವಾಗ ಏನು ಕಾವಿ ಬಟ್ಟೆಯನ್ನು ಉಟ್ಕೊಂಡಿದ್ರು, ಯಾವಾಗ ಬ್ರಹ್ಮಿ ಸ್ಥಿತಿಗೆ ಹೋದ್ರು, ಅದಾದಮೇಲೆ ಅವರಿಗೆ ಬಟ್ಟೆ ಉಟ್ಕೋಬೇಕು ಅನ್ನೋದು ಕೂಡ ಅವರಿಗೆ ತೋಚಿದೆ, ಬರಲೇ ಇಲ್ಲ. ಅದೇನು ಹರಿದು ಇದಾಗಿ ಹೊರಟೋಯ್ತು. ಅದಾದಮೇಲೆ ಇನ್ನೊಂದು ಬಟ್ಟೆ ಉಟ್ಕೋಬೇಕು ಅಂತಲೇ ಅನಿಸ್ಲಿಲ್ಲ. ಆ ಕಾವಿ ಬಟ್ಟೆ ಯಾವಾಗ ಹರಿದು ಹೊರಟೋಯ್ತೋ, ಅವ್ರ ದೇಹವನ್ನು ಬಿಡ್ತೋ, ಅದಾದಮೇಲೆ ಅವ್ರೇನಾದ್ರು ಮಾಡಿದ್ರ ಇನ್ನೊಂದು ಬಟ್ಟೆ ತಗೊಂಡು ಉಟ್ಕೊಂಡ್ರ ಅಂದರೆ ಉಟ್ಕೊಳ್ಳಿಲ್ಲ, ನಗ್ನವಾಗಿರ್ತಿದ್ರು. ಗೊತ್ತಾಯ್ತಾ? ಈಗ ಆ ಥರದವ್ರನ್ನ ನೀವು ನೋಡಬೇಕು ಅಂದರೆ ಜೈನ್ ಮುನಿಗಳಿರ್ತಾರಲ್ಲ, ಆ ಥರ ಜೈನ್ ಮುನಿಗಳು ಆ ಥರನೇ ಇರ್ತಾರೆ. ವಾಸ್ತವದಲ್ಲಿ ಹೇಳಬೇಕು ಅಂದರೆ ನಾವೆಲ್ಲರೂ ಆ ಥರನೇ ಇರಬೇಕಾಗಿತ್ತು. ಅದು ಯಾರು ಆ ಮಾನ ಅವಮಾನ ಅನ್ನೋದು ತಂದ್ರೋ ಗೊತ್ತಿಲ್ಲ. ಅದು ತಂದ ಮೇಲೆ ಏನಾಗೋಯ್ತು, ಹಂಗಾಗೋಯ್ತು. ವಾಸ್ತವದಲ್ಲಿ ಯಾವುದೇ ಅನಿಮಲ್, ಯಾವುದೇ ಪ್ರಾಣಿ ಪಕ್ಷಿಗಳು ಯಾವುದು ಇದು ನಮ್ಮ ಥರ ಬಟ್ಟೆ ಹಾಕೊಳ್ಳೋದು ಅದೆಲ್ಲ ಇಲ್ಲ ಅಲ್ವಾ? ಇದೆಲ್ಲ ಹೇಗೆ ಬಂತೋ ಗೊತ್ತಿಲ್ಲ. ಈ ಮಾನ ಅವಮಾನ ಅಂತೆಲ್ಲ ಬಂದಮೇಲೆ
ಎಲ್ಲ ಅಹಂಕಾರ ಅನ್ನೋದು ಜಾಸ್ತಿ ಆಗುತ್ತೆ ನಮಗೆ. ಅಹಂಕಾರ ಅವರು ಎಲ್ಲ ಅಹಂಕಾರವನ್ನು ಸರ್ವತ್ರ ತ್ಯಾಗ ಮಾಡಿಬಿಟ್ಟಿದ್ರು. ಅವರು ಇಲ್ಲವೇ ಇಲ್ಲ, ಅಹಂ ಬ್ರಹ್ಮಾಸ್ಮಿ ಅನ್ನೋ ಸ್ಥಿತಿ ಇದ್ರು. ಆ ಥರ ಇದ್ದರು. ಆ ಥರ ಅವರು ನಗ್ನವಾಗಿ ಓಡಾಡ್ತಾ ಇದ್ರೆ ಏನಂತಾರೆ ಕೆಲವರು, ಅವ್ನು ಹುಚ್ಚಾಕಣ ಅಂದರೆ ಕಲ್ಲು ಹೊಡೆದ್ರೆ ಹೊಡೆಸ್ಕೊತಿದ್ರು, ಬೈದರೆ ಬೈಸ್ಕೊತಾ ಇದ್ರು, ಏನಾದ್ರು ಛೇಡಿಸಿದ್ರೆ ಛೇಡಿಸ್ಕೊತಾ ಇದ್ರು. ಏನೂ ಪ್ರತಿಕ್ರಿಯೆ ಇಲ್ಲ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಅಂತ ಅರ್ಜುನ ಕೇಳಿದ್ನಲ್ಲ, ಅದಕ್ಕೆ ಉತ್ತರ ಯಾವುದಪ್ಪ ಅಂತಂದರೆ, ಕೃಷ್ಣ ಅರ್ಜುನನಿಗೆ ತೋರಿಸ್ಕೊಟ್ನೋ ಇಲ್ವೋ, ನಮಗೆ ಸದಾಶಿವ ಬ್ರಹ್ಮೇಂದ್ರರು ತೋರಿಸ್ಕೊಟ್ಬಿಟ್ರೆ. ಸ್ಥಿತಪ್ರಜ್ಞ ಅಂದರೆ ಯಾರು ಅನ್ನೋದನ್ನು ಹಾಗೆಯೇ ಜೀವನದಲ್ಲಿ ಇದ್ದು ತೋರಿಸ್ತಾರೆ. ಮೋಕ್ಷವನ್ನು ಪಡ್ಕೊಂಡವರು ಹೇಗಿರ್ತಾರೆ ಅನ್ನೋದನ್ನು ನೀವು ನೋಡಬೇಕು ಅಂದರೆ ಸದಾಶಿವ ಬ್ರಹ್ಮೇಂದ್ರರ ಆ ಒಂದು ಫೋಟೋ ನೋಡಿದ್ರೆ ಸಾಕು, ಅಷ್ಟೇ. ಏನಪ್ಪ ಅಂತಂದರೆ ಹಾಗಿರ್ತಾರೆ, ಸ್ಥಿತಪ್ರಜ್ಞರಾಗಿರ್ತಾರೆ. ಎಲ್ಲ ಬಯಸ್ಕೊಂಡ್ರು, ಇದೆಲ್ಲ ಆಯಿತು. ಅದೇ ಹಂಗಿರ್ತಾರೆ ಅನ್ನೋದಕ್ಕೋಸ್ಕರ ಇವರು ಪ್ರಾಪಂಚಿಕ ಇದರಲ್ಲಿ ಏನು ಇದ್ದಿರಲ್ವಾ ಅಂತಂದರೆ ಇರುತ್ತೆ. ಅವ್ರೇನು ಮಾಡಿದ್ರು, ಮಲ್ಕೋಬೇಕಾದ್ರೆ ಒಂದು ಕಲ್ ಮೇಲೆ ತಲೆ ಇಟ್ಕೊಂಡ್ಬಿಟ್ಟಿದ್ರು. ನಂತರ ಒಬ್ಬ ತಲೆಹರಟೆ ಸ್ನಾನ ಮಾಡಕ್ಕೆ ಹೋದವನು ಏನು ಮಾಡ್ದ, ಓಹೋ ಪರವಾಗಿಲ್ವೇ, ಋಷಿ ಬ್ರಹ್ಮಜ್ಞಾನಿಗೂ ತಲೆಗೆ ದಿಂಬು ಬೇಕಾಗಿದೆ, ಹೆಂಗೆ ಪರೀಕ್ಷೆ ಮಾಡ್ತಾನೆ ದೇವರು ಅನ್ನೋಕ್ಕೆ. ಏನು ಅಂತಂದರೆ ಮೈಯಲ್ಲೆಲ್ಲ ಮುಳ್ಳು ಕಲ್ಲು ಅದು ಇದೆಲ್ಲ ಚುಚ್ಚಿ ಹೆಂಗೆಗೋ ಆಗೋಗಿದೆ, ಎಲ್ಲ ಆಗಿದ್ರು ಕೂಡ ಅವ್ರು ಹೇಳಿದ ತಕ್ಷಣ ಅಷ್ಟೇ ಸೂಕ್ಷ್ಮವಾಗಿರ್ತಾರೆ. ಬ್ರಹ್ಮಜ್ಞಾನಿಗಳು ಸುಮ್ಮನೆ ಜಡತ್ತರ ಇರ್ತಾರೆ ಅನ್ಕೊಂಡ್ರಿ, ಅವರಷ್ಟು ಚೈತನ್ಯ ನಮ್ಗೆ ಯಾರಿಗೂ ಇರೋದು, ಅಷ್ಟು ಚೈತನ್ಯವಾಗಿರ್ತಾರೆ. ಅವ್ರು ಯಾವುದೇ ಜಡವನ್ನು ಇಟ್ಕೊಳ್ಳೋದು ಇಲ್ಲ, ಚೈತನ್ಯ. ಅವ್ರು ಕೇಳಿದ ತಕ್ಷಣ ಹೌದಲ್ವಾ, ನನಗೆ ತಲೆಗೆ ತಿನ್ನಬೇಕು ಅಂದರು, ತಲೆನ ತಿರುಗಿಸಿದ್ರು, ಇನ್ನು ಸ್ವಲ್ಪ ಹಿಂಗೆ ತಿರುಗಿಸಿದ್ರು, ಅಲ್ಲಿ ಕಲ್ಲಿಲ್ವ ನೋಡಿದ್ರು, ತಿರುಗಿ ಮಲ್ಕೊಂಡ್ರು, ಶಿವ ಅಂತ ಹೊರಟಿದ್ರು. ಯಾವುದಕ್ಕೆ? ಸಮಾಧಿಗೆ. ಅಂದರೆ ಪ್ರಪಂಚದಲ್ಲಿ ಅವರ ಬಗ್ಗೆ ಯಾರು ಆ ರೀತಿನೂ ಮಾತಾಡಬಾರದು ಅನ್ನೋದು. ನಾನು ಹುಚ್ಚ ಅಲ್ಲ ಕಣಪ್ಪ, ನಾನು ಬ್ರಹ್ಮಜ್ಞಾನಿನೇ. ಆದರೆ ನನಗೆ ತಲೆಗೆ ದಿಂಬು ಬೇಕಾದರೆ ದಿಂಬಿಗೋಸ್ಕರ ಮಲ್ಕೊಳ್ಳಿಲ್ಲ. ನಾನು ದೇವರಲ್ಲಿ ಮಲಗಿಸ್ದಾಗ ಮಲ್ಕೊಂಡೆ ಅಷ್ಟೆ. ನಿನಗೋಸ್ಕರ ನೀನು ಹೇಳೋ ಪ್ರಕಾರ ಪರಮಾತ್ಮನೇ ನನಗೆ ಹೇಳ್ತಾ ಇದ್ದೀನಿ ಅಂದ್ಕೊಂಡು ಅದನ್ನು ಬದಲಾವಣೆ ಮಾಡಿ ಆ ರೀತಿ ಒಂದು ಇದನ್ನು ಹೇಳಿದ್ರು. ಒಂದು 3 ಅವರ ಪವಾಡವನ್ನು 3 ಕಥೆಯಲ್ಲಿ ಹೇಳಿ ಇವತ್ತಿಂದ ಮುಗಿಸ್ಬಿಡೋಣ ಅಲ್ವಾ? ಅಷ್ಟೇ ತಾನೇ? 8 ಗಂಟೆದಾಗ ಅದಾಗುತ್ತೆ. 3 ಹೇಳೋದು ಬೇಕಲ್ಲ. ಅವ್ರಿಗೆ ಮಕ್ಕಳು ಕಂಡ್ರೆ ತುಂಬ ಆಸೆ. ಮಕ್ಕಳು ಕಂಡ್ರೆ ತುಂಬ ಆಸೆ. ಯಾಕೆಂದರೆ ಮಕ್ಕಳಿಗೆ ಇದೇನು ಗೊತ್ತಾಗಲ್ಲ, ಇವರು ಈ ಥರ ಇದ್ದಾರೆ ಹಾಗಿದ್ದಾರೆ ಅಂತಲ್ಲ, ತಾತ ತಾತ ಅಂದ್ಕೊಂಡು ಹೋಗೋರು ಮಕ್ಕಳು. ಆಗಿನ ಕಾಲದಲ್ಲೂ ಭಕ್ತಿ ಭಯಭಕ್ತಿಯಿಂದ ಬೆಳೆಸಿರ್ತಾರಲ್ಲ ಮಕ್ಕಳು. ಆ ಥರ ಮಕ್ಕಳು ಏನು ಮಾಡೋರು, ಇವ್ರ ಹತ್ರ ಬರೋರು, ಬಂದು ಇವರು ಅವ್ರಿಗೇನು ಯಾರು ಏನಾದ್ರು ತಂದು ಕೊಟ್ಟಿದ್ರೆ ಸಿಹಿ ತಿಂಡಿ ಅದು ಇದೆಲ್ಲ ಅಂದರೆ ಈ ಮಕ್ಕಳಿಗೆಲ್ಲ ಹಂಚೋರು. ಮಕ್ಕಳಿಗೆಲ್ಲ ಹಂಚಿ ಹಾಗೆ ಇದು ಮಾಡ್ತಾಯಿದ್ರು. ಹಾಗಾಗಿ ಒಳ್ಳೆ ವಿಷಯ ಹೇಳೋರು ಕಳಿಸೋರು. ಒಳ್ಳೆ ವಿಷಯ ಹೇಳಿದ ತಕ್ಷಣ ತಾತ ಈ ಥರ ಒಳ್ಳೆ ವಿಷಯ ಹೇಳಿದ್ರು ಅಂತ ಮಕ್ಕಳು ಹೇಳಿದ ತಕ್ಷಣವೇ ಅವ್ರಿಗೆ ಖುಷಿ ಆಗೋದು. ಪರವಾಗಿಲ್ಲ, ಮಕ್ಕಳು ಒಳ್ಳೆ ಇದು ಮಾಡ್ತಾಯಿದ್ದಾರೆ ಅಂತ. ಒಂದಿನ ಹೀಗೆ ಈ ಮಕ್ಕಳೆಲ್ಲ ಬಂದು ಮಧುರೈಯಲ್ಲಿ ತುಂಬ ಅದ್ಭುತವಾಗಿ ರಥೋತ್ಸವ ನಡೆಯುತ್ತೆ. ಅದನ್ನು ನೋಡೋಕ್ಕೆ 2 ಕಣ್ಣು ಸಾಲದು ಅಂತ ಹೇಳ್ತಾರೆ.
ಅಷ್ಟು ಚೆನ್ನಾಗಿರುತ್ತೆ. ಮೀನಾಕ್ಷಿ ಸುಂದರೇಶ್ವರರ ಆ ಒಂದು ದಿವ್ಯವಾದಂತಹ ಒಂದು ಕಲ್ಯಾಣವನ್ನು ಮಾಡ್ತಾರೆ. ಆ ರಥೋತ್ಸವದಲ್ಲಿ ಬಹಳ ಚೆನ್ನಾಗಿರುತ್ತೆ. ಇವತ್ತಿಗೂ ಅದು ನಡೀತಾ ಇದೆ. ವಾಸ್ತವದಲ್ಲಿ ಹೇಳಬೇಕು ಅಂದರೆ ಮೀನಾಕ್ಷಿ ಸುಂದರೇಶ್ವರರಿಗೆ ಆದಂತಹ ಮದುವೆ ಅಂತ ನಿಜವಾಗ್ಲೂ ನಡೀತಲ್ಲ. ನಿಜವಾಗ್ಲೂ ನಡೆದಂಥ ಮೀನಾಕ್ಷಿ ಸುಂದರೇಶ್ವರರ ಮದುವೆಗೆ ಸಮನಾಗಿ ಇನ್ನೊಂದು ಮದುವೆ ನಡೀತಾ ಅಂದರೆ ಆ ರೀತಿ ನಡೆದಂಥ ಮದುವೆ ಅದು. ನ ಭೂತೋ ನ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ನಡೀತು. ಅದ್ರ ಬಗ್ಗೆನೂ ತಿರುವಳಿ ಆಡಲ್ಗಳು ಅದ್ರ ಬಗ್ಗೆ ಹೇಳ್ದ. ಆ ಮದುವೆ ಬಗ್ಗೆನೂ ಹೇಳಿದ್ದೆ, ನಿಮಗೆಲ್ಲ ಜ್ಞಾಪಕ ಇರ್ಬೋದು. ಒಬ್ಬನೇ ಒಬ್ಬ ಬಂದ ಗುಂಡೋದರ ಅಂತ, ಅವನೊಬ್ಬರಿಗೆ ತೃಪ್ತಿಪಡಿಸೋಕ್ಕಾಗಲಿಲ್ಲ ಅನ್ನೋದು ಹೇಳಿದ್ದೆ. ಸೊ ಈ ಉತ್ಸವ ನಡೀತಾ ಇದೆ. ಈ ಉತ್ಸವನ ನೋಡಬೇಕು ಅಂತ ಈ ಮಕ್ಕಳು ಬಹಳ ಆಸೆ ಪಟ್ಟರು. ಆಗ ಮೊದಲೇ ರಥೋತ್ಸವನ ನೋಡ್ಬೇಕಾ, ಉತ್ಸವನ ನೋಡ್ಬೇಕಾ, ಆಯಿತು ಹತ್ಕೊಳ್ಳಿ ಅಂದ್ಬಿಟ್ಟು ಒಂದು 5-6 ಮಕ್ಕಳಿದ್ರು. ಇಬ್ಬರನ್ನ ತೋಳ ಮೇಲೆ, ಒಬ್ಬನ ತಲೆ ಮೇಲೆ, ಒಬ್ಬನ ಬೆನ್ನಲ್ಲಿ ಹಿಂಗೆಲ್ಲ ಇದು ಮಾಡೋರು. ಹೇಳಿಬಿಟ್ಟು ಎಲ್ಲ ಕಣ್ಮುಚ್ಕೊಳ್ಳಿ, ಮಕ್ಕಳ ಕಣ್ಮುಚ್ಕೊಳ್ಳಿ. ಯಾರು ಕಣ್ ತೆಗ್ದಿಲ್ಲ ತಾನೆ ಅಂತ ಕೇಳಿದ್ರು. ಯಾರು ಕಣ್ ತೆಗ್ದಿಲ್ಲ ಗುರುಗಳು, ಎಲ್ಲ ಕಣ್ಣು ಮುಚ್ಕೊಂಡ್ರೆ ಮಾತ್ರ ಕರ್ಕೊಂಡು ಹೋಗೋದು ಅಂತ. ಸರಿ ಕಣ್ಣು ಮುಚ್ಕೊಂಡ್ರು, ಹೋಗ್ಬೇಕು ಅನ್ನೋದು ಆಸೆ ಇತ್ತಲ್ಲ, ಆಯ್ತು ಕಣ್ಣು ಮುಚ್ಕೊಂಡ್ರು. ನೆಕ್ಸ್ಟು ಕ್ಷಣ ಎಲ್ಲ ಕಣ್ಬಿಡಿ ಅಂತಂದ್ರು. ನೋಡಿದ್ರೆ ಮದುವೆ ಇದರಲ್ಲಿ ಬಂದು ಕೂತಿದ್ದಾರೆ. ಏನು ಸುಂದರೇಶ್ವರಂದು ಮೀನಾಕ್ಷಿದು ಉತ್ಸವ ನಡೀತಾ ಇದೆ. ಅಲ್ಲಿ ಬೈಕಾಲ್ ಕುದುರೆ ಅಂತೆಲ್ಲ ಮಾಡ್ತಾರೆ. ಅದು ಇದು ಡ್ಯಾನ್ಸ್ ನಡೀತಾ ಇದೆ. ಒಂದು ಕಡೆ ವೇದಘೋಷ ಆಗ್ತಾ ಇದೆ, ಒಂದು ಕಡೆ ನಾದಸ್ವರ ಆಗ್ತಾ ಇದೆ, ಒಂದು ಕಡೆ ನೃತ್ಯ, ಅದು ಇದು ಅಂತ ಎಲ್ಲ ರೀತಿಯಾದಂತಹ ಮನೋರಂಜನೆ ಆದಂತಹ ಇದೆಲ್ಲ ಇದೆ. ಇಷ್ಟೆಲ್ಲ ಇದೆ, ಎಲ್ಲ ನೋಡ್ತಾ ಇದ್ದಾರೆ. ಮಕ್ಕಳಿಗೆ ಬೇಕಾಗಿರುವಂತಹ ಸಿಹಿ ತಿಂಡಿಗಳು ಅದು ಇದು ಕೂಡ ಅಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇವರು ಒಂದಷ್ಟು ಸಿಹಿ ತಿಂಡಿಗಳನ್ನು ತಗೊಂಡ್ರು. ಎಲ್ಲ ಆಯಿತು. ಮಕ್ಕಳು ಏನೋ ನೋಡಿದ್ರೆ ಚೆನ್ನಾಗಿತ್ತ ಅಂತೆಲ್ಲ, ಚೆನ್ನಾಗಿತ್ತು. ಈಗೇನು ವಾಪಸ್ ನಮ್ಮ ಊರಿಗೆ ಹೋಗ್ಬೇಕು, ನೆರೂರಿಗೆ ಹೋಗ್ಬೇಕು. ಸರಿ ಎಲ್ಲ ಹತ್ಕೊಳ್ಳಿ. ನೀ ಎಲ್ಲಿ ಕೂತಿದ್ಯಾ? ಬರತ್ತಲೆ. ಎಲ್ಲ ಕೂತ್ಕೊಂಡ್ರು. ಅವ್ರವ್ರು ತಿರುಗಿ ಕಣ್ಣು ಮುಚ್ಕೊಳ್ಳಿ ಅಂದ್ರು. ಕಣ್ಣು ತೆಗೆದು ನೋಡ್ತಾರೆ, ನೆರೂರಲ್ಲಿದ್ದಾರೆ. ಎಲ್ಲ ಆಯಿತು. ಈ ಮಕ್ಕಳೆಲ್ಲ ಈ ಥರ ನಡೆದ್ರೆ ಸುಮ್ಮನೆ ಇರುತ್ತವಾ? ಮಕ್ಕಳು ಮನೇಲಿ ಈ ಥರ ತಾತದ ಕರ್ಕೊಂಡೋಗಿದ್ರು ಮದುವೆಗೆ. ನಾವು ಸಿದ್ದೇಶ್ವರದಿಂದೆಲ್ಲ ನೋಡಿದ್ರಿ, ಅಲ್ಲಿ ತುಂಬ ಚೆನ್ನಾಗಿತ್ತು. ಉತ್ಸವ ಎಲ್ಲ, ರಥೋತ್ಸವ ಎಲ್ಲ ತುಂಬ ಚೆನ್ನಾಗಿತ್ತು. ನಮ್ಗೆ ಒಳ್ಳೆ ಸಿಹಿ ತಿಂಡಿಗಳೆಲ್ಲ ತೆಕ್ಕೊಟ್ರು. ಇವ್ರದ್ದು ಪವಾಡ ಆಗಲೇ ಅವ್ರಿಗೆಲ್ಲ ಗೊತ್ತಿತ್ತು. ಅವರೆಲ್ಲ ಹತ್ತಿರಂತ ತಂದೆ ತಾಯೆಲ್ಲ ನಿಮ್ಗಳಿಗೆ ಆ ಅದೃಷ್ಟ ಸಿಕ್ತಲ್ಲ, ನಮಗಿದೆಲ್ಲ ಇಲ್ವಲ್ಲ ಅಂಥೇಳಿ ಹತ್ಕೊಂಡ್ರಂತೆ. ಇದು ಒಂದು ಪವಾಡ. ನಿಮಗೆ ಏನು ಅಂತಂದರೆ, ಅವರು ಯೋಗ ಸುಧಾಕರ ಅಂಥೇಳಿ ಒಂದು ಬರೆದಿದ್ದಾರೆ. ಯೋಗ ಸುಧಾಕರ ಅನ್ನೋದು ಏನಪ್ಪ ಅಂತಂದರೆ, ಪಾತಂಜಲ ಯೋಗ ಸೂತ್ರಕ್ಕೆ ಅವರು ಬರೆದಿರ್ತಕ್ಕಂತಹ ಭಾಷ್ಯ. ಸುಮ್ಮನೆ ಬರೆದಿರುವಂತಹ ಭಾಷ್ಯ ಅಲ್ಲ. ಇವತ್ತಿಗೂ ನೀವು ಎಲ್ಲ ಯೋಗ ಸೂತ್ರಕ್ಕಂತೂ ಇಂಥವ್ರ ಭಾಷ್ಯ ಬರೆದಿಲ್ಲ ಅನ್ನೋದೇ ಇಲ್ಲ. ಎಲ್ಲರೂ ಬರೆದಿದ್ದಾರೆ. ಆದರೆ ತುಂಬ ಅನುಭವಿಸ್ಕೊಂಡು ಬರೆದವರಲ್ಲಿ ಕೆಲವರಿದ್ದಾರೆ, ಎಲ್ಲರೂ ಅಂತ ಹೇಳಲ್ಲ, ಕೆಲವರಿದ್ದಾರೆ. ಅದರಲ್ಲಿ ಇವರೊಬ್ಬರು. ಆ ಅನುಭವಗಳನ್ನೆಲ್ಲ ಅನುಭವಿಸಿ ಬರೆದಿರ್ತಕ್ಕಂಥವರು ಸದಾಶಿವ ಬ್ರಹ್ಮೇಂದ್ರವರು. ನಿಮ್ಗೆ ಅವಾಗ ಹೇಳ್ತಾ ಇರ್ತೀನಲ್ಲ, ಯಾವ್ದು ಹೇಳಿ, ಒಂದು ಸೂತ್ರ: ದೀರ್ಘಕಾಲ ನೈರಂತರ್ಯ ಸತ್ಕಾರ ಆಸೇವಿತ ದೃಢ ಭೂಮಿ ಅನ್ನೋದು ಬಹಳ ಅದ್ಭುತವಾದಂತಹ ಒಂದು ಸೂತ್ರ. ತುಂಬ ಚೆನ್ನಾಗಿ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ತುಂಬ ಅರ್ಥ ಇದೆ. ಬರೀ ಫೌಂಡೇಶನ್ ಬಗ್ಗೆ ಹೇಳಿರೋದಷ್ಟೇ. ಸತ್ಕಾರ ಅನ್ನೋ ಒಂದು ಪದಕ್ಕೆ ನಾನು ನೋಡಿದಂತಹ ಎಲ್ಲ ಭಾಷ್ಯಗಳಿಗಿಂತ ಸದಾಶಿವ ಬ್ರಹ್ಮೇಂದ್ರರ ಭಾಷ್ಯ ತುಂಬ ಚೆನ್ನಾಗಿದೆ. ಅಂದರೆ ದೀರ್ಘಕಾಲ ಮಾಡಬೇಕು. ಅಂದರೆ ನಿಮ್ಮನ್ನೆಲ್ಲ ತಮಾಷೆ ಮಾಡ್ತೀನಿ, ಬೇಜಾರು ಮಾಡ್ಕೋಬಾರ್ದು.
ವರ್ಷಕ್ಕೊಂದ್ಸತಿ ಆರಾಧನೆಗೆ ಬಂದ್ಬಿಡೋದು. ಹಂಗೆ ಮಾಡಿದ್ರೆ ಆಗುತ್ತಾ ಅಂತಂದ್ರೆ ಆಗಲ್ಲ. ದೀರ್ಘಕಾಲ ಮಾಡಬೇಕು, ನೈರಂತ್ಯರಿಗೆ ದಿನ ಬರಬೇಕು. ಒಂದು ಅರ್ಧ ಗಂಟೆ ನಿಮಗೋಸ್ಕರ, ನೀವು 1 ಗಂಟೆ ಕಾಲ ನಿಮಗೋಸ್ಕರನ ನಿಮ್ಮ ಜೀವನವನ್ನು ಮುಡಿಪಾಗಿ ಇಟ್ಕೊಳ್ಳದೆ ಇದ್ಮೇಲೆ ಆ ಜೀವನ ಇದ್ದು ಏನು ಪ್ರಯೋಜನ? ನಿಮಗೋಸ್ಕರ 1 ಗಂಟೆ ಕಾಲ ಮಾತ್ರ ಇರಬೇಕು. ನಾನು ಈ ತಾಪತ್ರಯ ಇದ್ದಿದ್ದೇನೆ, ನಾನು ಮಾಡೋ ಕೆಲಸ ಇದ್ದಿದ್ದೇನೆ, ದಿನ ಮಾಡೋದೇನೆ. ಆದರೆ 1 ಗಂಟೆ ಕಾಲ ನನಗೋಸ್ಕರ ನಾನು ಬದುಕಬೇಡವಾ? ನೀವೆಲ್ಲ ಅದೆಲ್ಲ ಮಾಡ್ತೀರಲ್ಲ, ಮನೆಯಲ್ಲಿ ಮಾಡುವಂಥ ಕೆಲಸ, ಶುಶ್ರೂಷೆ, ಅದೆಲ್ಲ ನಿಮ್ಮ ಕೆಲಸ ಅಷ್ಟೇ. ನಿಮಗೋಸ್ಕರ ಮಾಡ್ಕೊಳ್ಳೋ ಕೆಲಸ, ನಿಮಗೂ ಸೇರಿ ಮಾಡ್ಕೊಳ್ಳೋವಂಥ ಕೆಲಸ. ಆದರೆ ನಿಮಗೋಸ್ಕರ ಮಾಡುವಂಥ ಕೆಲಸ ಯಾವುದಪ್ಪ ಅಂದರೆ ಈ ಸತ್ಸಂಗ. ಸತ್ಸಂಗಕ್ಕೆ ಬರ್ತಾನೆ ಇರಬೇಕು. ಆವಾಗಲೇ ನಿಮ್ಮ ಈ ಜೀವನಕ್ಕೆ ಬೆಲೆ ಜಾಸ್ತಿ ಆಗೋದು. ಇಲ್ಲೇನು ನಾಳೆಯಿಂದ ಪಾತ್ರೆ ತೊಳಿಬೇಡಿ, ಗಂಡ ಹೇಳಿದ ಮಾತು ಕೇಳಬೇಡಿ, ಇದೆಲ್ಲ ಹೇಳ್ಕೊಡ್ತೀವಿ ನಾವು. ಏನು ಆ ಥರದ್ದೆಲ್ಲ ಏನು ಹೇಳ, ಒಳ್ಳೊಳ್ಳೆ ವಿಷಯನೇ ಹೇಳ. ನಿಮಗೆ ಉಪಯೋಗ ಆಗುವಂಥದ್ದು, ಈ ಮಾನವ ಜನ್ಮಕ್ಕೆ ಉಪಯೋಗ ಆಗುವಂಥ ವಿಷಯಗಳನ್ನು ಮಾತ್ರ ಇಲ್ಲಿ ವಿಚಾರ ಮಾಡುತ್ತೀಯ ಹೊರತು ಬೇರೆ ಯಾವುದೂ ಅಲ್ಲ. ಇನ್ನು ನೀವು ಮಾಡೋ ಕೆಲಸನ ಇನ್ನು ಅಚ್ಚುಕಟ್ಟಾಗೂ ಮಾಡ್ತೀರಾ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡ್ತೀರಾ. ಯಾರಾದರೂ ಬೈದರೂ ಕೂಡ ನಿಮ್ಗೇನು ಆಗದೆ ಇದ್ದಂಗೆ ನೋಡ್ಕೊಳ್ಳೋಕ್ಕೇನೆ ಇದೆಲ್ಲ ಮಾಡೋದು. ಈ ಕಥೆ ಹೇಳಿದ್ದೇನು ಅದಕ್ಕೋಸ್ಕರನೇ. ಅವರಿಂದ ಕಲ್ತಿದ್ದೇನು ನನಗೆ? ನನ್ನ ವಿಷಯಕ್ಕೆ ಅಂತ ಬಂದಾಗ ನಾನು ಅತಿ ಸೂಕ್ಷ್ಮವಾಗಿರಬೇಕು, ಚೈತನ್ಯವಾಗಿರಬೇಕು. ನನ್ನ ಬಗ್ಗೆ ಯಾರು ಏನು ಕೆಟ್ಟದಾಗಿ ಮಾತಾಡಿಬಿಡಬಾರ್ದು ಅನ್ನೋ ಆ ಎಚ್ಚರಿಕೆ ನನಗೆ ಯಾವಾಗಲೂ ಇರಬೇಕು. ಆ ಎಚ್ಚರಿಕೆನೇ ನಿಮ್ಮನ್ನು ಒಂದು ಒಳ್ಳೆ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗೋದು. ಆ ಸನ್ಮಾರ್ಗದಲ್ಲಿ ನೀವು ಹೋಗ್ಬೇಕಾ, ಸತ್ಸಂಗ ಮಾಡಲೇಬೇಕು. ಆಯ್ತಾ? ಆ ಥರ ಮಾಡಿದ್ರು ಆ ಮಕ್ಕಳು, ಸತ್ಸಂಗ ಮಾಡಿದ್ರು. ಆಮೇಲಿಂದ ಅವರೆಲ್ಲ ಯೋಚನೆ ಮಾಡಿ ಸದಾಶಿವ ಸ್ಪರ್ಶ ಆದರು ಅಂತಂದರೆ ಅವರೆಲ್ಲ ಏನಾಗಿರ್ತಾರೆ ಅಂತ. ಅವರೆಲ್ಲ ಬಹಳ ಅದ್ಭುತವಾದಂಥ ಮಕ್ಕಳು, ಅವ್ರಿಗೆಲ್ಲ ಒಳ್ಳೇದಾಗೇ ಆಗಿರುತ್ತೆ. ಆ ಥರ ಮಗುವಿನ ಇವರು ಕಥೆ ಬರೆಯೋರು ಏನು ಹೇಳ್ತಾರೆ ಗೊತ್ತಾ? ಆ ಥರ ಮಕ್ಕಳಿದ್ದಲ್ಲ, ಆ ಥರ ಮನಸ್ಸನ್ನು ನಮಗೂ ಆ ಸದಾಶಿವ ಪ್ರೇಮೇಂದ್ರರು ನಮಗೂ ಕೊಡಲಿ, ಕರುಣೆ ಮಾಡಲಿ, ನಮ್ಮನ್ನು ಆ ಸನ್ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅದು ಒಂದು ಮೊದಲನೇ ಕಥೆ. ಈ ಅವಧೂತರು ಅನ್ನೋರು ಏನು ಅಂತಂದರೆ, ಅವ್ರಿಗೆ ಬೇರೆಯವ್ರಿಗೆಲ್ಲ ಒಂದು ದೇಹ ಇದೆಯೇನೋ ಅನ್ನೋ ರೀತಿ ಕಾಣಿಸ್ತಾ ಇರುತ್ತೆ. ವಾಸ್ತವದಲ್ಲಿ ಅವರ ದೇಹದಲ್ಲಿ ಇರೋದೇ ಇಲ್ಲ. ನಮ್ಮದ್ರಲ್ಲಿ ಏನು ಅಂತಂದರೆ ಷಟ್ಚಕ್ರಗಳಿದೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ. ಆಜ್ಞಾಚಕ್ರ ಅನ್ನೋದಿದೆಯಲ್ಲ, ಆಜ್ಞಾಚಕ್ರ ನಮಗೆ ಹೇಗಿರುತ್ತೆ ಅಂತಂದರೆ, ನಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನೇ ಆಜ್ಞೆಯಾಗಿ ತಗೊಳ್ಳುವಂಥದ್ದು ನಮ್ಮ ಆಜ್ಞಾಚಕ್ರ ಇರುತ್ತೆ. ವಾಸ್ತವದಲ್ಲಿ ಪರಮಾತ್ಮ ಮಾಡಿರೋ ಆಜ್ಞಾಚಕ್ರ ಹೇಗೆ ಅಂದರೆ, ಅವನು ಹೇಳೋದನ್ನ ಕೇಳಿ ಅದರಂತೆ ನಡೆಯೋದು ಅಂತ ಇರೋದು. ನಾವು ಶಾಸ್ತ್ರ ಓದಲ್ಲ, ಅದರಂತೆ ಜೀವನ ನಡೆಸಲ್ಲ. ನಮಗೆ ಶಾಸ್ತ್ರ ಬೇಕಾಗಿಲ್ಲ, ಓದಿದ್ರೆ ಹಂಗೆಲ್ಲ ನಡಿಬೇಕು, ಅಷ್ಟೊಂದು ಕಷ್ಟಪಡ್ಬೇಕಾ ಅನ್ನೋದ್ರಿಂದ ಅಯ್ಯಪ್ಪ ಓದೋದೇ ಇಲ್ಲಪ್ಪ ನಾನು, ಅದು ತಿಳ್ಕೊಂಡ್ರೆ ತಾನೇ ನಾನು ಹಂಗೆ ನಡಿಬೇಕು. ಹೆಂಗೆ ಬೇಕಾದ್ರೆ ನಿಮ್ಗೆ ಹೆಂಗೆ ತೋಚುತ್ತೋ ಹಂಗೆ ನಡ್ಕೊಳ್ಳಿ. ಆದರೆ ಜೀವನ ಮುಕ್ತಿ ಅನ್ನೋದು ಬೇಕು. ನಾನು ಸಾಕ್ಷಾತ್ಕಾರವನ್ನು ಮಾಡ್ಕೋಬೇಕು. ಪ್ರಪಂಚದಲ್ಲಿ ಜೀವನ ಮಾಡ್ತಾ ಇದ್ದಾಗಲೇ ನಾನು ಮುಕ್ತನಾಗಿದ್ದೀನಿ ಅನ್ನೋ ಆ ಒಂದು ಸ್ಥಿತಿಯನ್ನು ತಲುಪ್ಕೋಬೇಕು ಅಂದರೆ ಇದೆಲ್ಲ ಮಾಡಬೇಕು. ಇಲ್ಲಾಂದರೆ ಬೇಡ, ಹೆಂಗಿದ್ರು ಏನು ತೊಂದರೆ ಇಲ್ಲ. ಅದರಲ್ಲಿ ನೀವೇನು ನಿಮ್ಮ ಜೀವನನ ಬದಲಾವಣೆ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬದಲಾವಣೆ ಬೇಕು ಅಂತ ನಿಮ್ಗನ್ಸಿ ನೀವು ಮಾಡಿದ್ರೆ ನಿಮಗುಂಟಷ್ಟೇ. ಬೇರೆಯವ್ರಿಗೋಸ್ಕರ ನೀವು ಮಾಡೋ ಅವಶ್ಯಕತೆನೇ ಇಲ್ಲ. ಅದಕ್ಕೇನೆ 1 ಗಂಟೆ ಕಾಲ ಇಲ್ಲಿ ಬನ್ನಿ ಅಂತ ಹೇಳಿ ಸತ್ಸಂಗ. ಅದು ಮಾತ್ರ ಅಲ್ಲ, ಈ ಅವಧೂತರು ಅವ್ರಿಗೆ ದೇಹ ಅನ್ನೋದು ಇಲ್ಲ ಅನ್ನೋದು ಹೇಗೆ, ಯಾವ ರೀತಿ ಇರುತ್ತೆ ಅನ್ನೋದು ತಿಳ್ಕೊಂಡಿರ್ಬೇಕು ನಾವು. ನಾನು ದೇಹ ಇಲ್ಲ, ನಾನು ದೇಹ ಅಲ್ಲ ಅಂತ ನಾವು ಧ್ಯಾನ ಮಾಡೋದೆಲ್ಲ ಉಂಟು. ನಾವು ಕೂತ್ಕೊಂಡು ಉಪನಿಷತ್ತು ಹೇಳೋ ಪ್ರಕಾರ ನಾನು ಇಂದ್ರಿಯಗಳಲ್ಲ, ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ನಾನು ಚಿತ್ತ ಅಲ್ಲ, ಶುದ್ಧವಾದ ಚೈತನ್ಯನೇ ನಾನು ಅಂತ ನಾವೆಲ್ಲ ಹೇಳ್ಕೊಳ್ತಾ ಇರ್ತೀವಿ. ಧ್ಯಾನ ಮಾಡ್ತಾ ಇದ್ರು ಕೂಡ
ನಮ್ಮ ಧ್ಯಾನಕ್ಕೂ ಈ ಅವಧೂತರು ಇವರ ಧ್ಯಾನಕ್ಕೂ ಏನು ವ್ಯತ್ಯಾಸ ಅಂತಂದರೆ ಅದಕ್ಕೊಂದು ಕಥೆ ಇದೆ. ಅವರು ಏನು ಅಂದರೆ ನಿಮ್ಗೆ ಹೇಳಿದ್ನಲ್ಲ, ಆ ಆಜ್ಞಾಚಕ್ರ ಪರಮಾತ್ಮನಿಂದ ಹೇಗೆ ಬರುತ್ತೋ ಹಾಗೆ ನಡೀತಾ ಇರ್ತಾರೆ. ಅವ್ರಿಗೆ ಯಾವುದು ಅಡ್ಡಿ ಆತಂಕ ಏನಿರಲ್ಲ. ನಾವು ಹಿಂಗಂದ್ರೆ ಹಿಂಗೆ ಗೋಡೆ ಇದೆಯಲ್ಲ, ಹಿಂಗೆ ಹೋಗ್ಬೇಕು ಹಂಗೆ ಹೋಗ್ತಾ ಇರ್ತಾರೆ ಅಷ್ಟೇ. ಅವ್ರಿಗೆ ಗೋಡೆ ಗೀಡೆ ಯಾವುದೂ ಇಲ್ಲ, ಯಾವುದು ಅಡಚಣೆ ಇಲ್ಲ, ಯಾವುದೂ ಇರಲ್ಲ, ಹಾಗೆ ಹೋಗ್ತಾ ಇರ್ತಾರೆ. ಯಾಕೆಂದರೆ ನೀವು ಒಂದು ಸಲ ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಅಣಿಮಾದಿ ಅಷ್ಟ ಸಿದ್ಧಿಗಳು ನಿಮಗೆ ಬರುತ್ತೆ. ಅಣಿಮ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯ ನೀಷಿತ್ವಂ ವಶಿತ್ವಂ ಚ ಅಷ್ಟಸಿದ್ಧಿಯ. 8 ಸಿದ್ಧಿಗಳು ನಿಮಗೆ ಬಂದ್ಬಿಟ್ಟಿರುತ್ತೆ. ಆ 8 ಸಿದ್ಧಿಯನ್ನು ಪಡ್ಕೊಂಡಂಥ ಮಹಾನ್ ಭಾವ ಅವರು ಹೀಗೆ ಬರ್ತಾ ಇದ್ದಾಗ ಆವಾಗ ಆ ಕಾಲದಲ್ಲಿ ಒಬ್ಬ ನವಾಬ ಇದ್ದ, ಮುಸ್ಲಿಂ ನವಾಬ. ಅವನ ಅಂತಃಪುರದ ಮೂಲಕ ಇವ್ರು ಹೋಗ್ಬೇಕಾಗಿದೆ. ಅದು ಏನಕ್ಕೆ ಗೊತ್ತಿಲ್ಲ, ಇದನ್ನು ಏನಕ್ಕೆ ಅಂತೆಲ್ಲ ಕೇಳಬಾರ್ದು. ಅಂತಃಪುರದ ಮೂಲಕ ಹಿಂಗೆ ಹೋಗ್ಬೇಕಾಗಿತ್ತು. ಅವ್ನು ಬರ್ತಾ ಇದ್ದಾರೆ, ಈ ರೀತಿ ಬರ್ತಾ ಇದ್ದಾರೆ ಯಾರೋ ಒಬ್ರು ಅಂತ ತಕ್ಷಣ ಇವನು ಎಚ್ಚರ ಆಗ್ಬಿಟ್ಟ. ಯಾರೋ ಆ ಮುಸಲ್ಮಾನ, ಆ ನವಾಬ ಎದ್ದ. ನಿಮ್ಗೆ ಗೊತ್ತಿರುತ್ತಲ್ಲ, ಅವನ ಹತ್ರ ಎಲ್ಲ ಕತ್ತಿ ಇರುತ್ತೆ. ಎತ್ಕೊಂಡ, ಅವ್ರು ಬರ್ತಾ ಇದ್ದಿದ್ದು ನೋಡ್ದ, ಒಂದು ಕೈನ ಕಡ್ದೇ ಬಿಟ್ಟ, ಪಠಾಣ ಕೈ ಕುಯ್ದೇ ಬಿಟ್ಟ. ಇವ್ರ ಪಾಡಕ್ಕೆ ಕೈ ತಪ್ಪಂತ ಕೆಳಗೆ ಬಿದ್ದು ರಕ್ತ ಬಂತು. ಇವ್ರ ಪಾಡಕ್ಕೆ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇದೇನು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇವನಿಗೆ ಗಾಬರಿ ಆಗುತ್ತೆ. ಇದೇನಿದು, ಕೈ ಕಡ್ದಿದ್ದೀನಿ, ಒಂದು ಕೈ ಇಲ್ಲ, ಆದರೂ ಈ ಮಹಾನ್ ಭಾವ ಹಿಂಗೆ ಹೋಗ್ತಾ ಇದ್ದಾರಲ್ಲ ಅಂತ ಹೇಳಿ ಇದಾಯಿತು. ಸ್ವಲ್ಪ ದೂರ ಹೋದಂಗಾಯಿತು. ವಾಪಸ್ ಅವ್ರಿಗೇನು ಆಜ್ಞೆ ಬಂತೋ ಗೊತ್ತಿಲ್ಲ, ತಿರುಗಿ ಹಿಂದೆ ಹಿಂಗೆ ವಾಪಸ್ ಬಂದರು. ಬರ್ತಾ ಇದ್ದಾಗ ಇವನು ಓಡೋಗಿ ಹಿಂಬಾಲಿಸ್ದ. ಏನು ಕೂಗ್ತಾ ಇದ್ದಾನೆ, ಕಿರ್ಸ್ತಾ ಇದ್ದಾನೆ, ಏನು ಮಾಡಿದ್ರು ಇವರು ಎಚ್ಚರನೇ ಇಲ್ಲ. ಇವರು ಬ್ರಹ್ಮಸ್ಥಿತಿಲಿದ್ದಾರೆ. ಸರಿ, ಇದೇನಾಯಿತು, ಇದೇನು ಮಾಡ್ದ, ಮುಂದ್ಗಡೆ ಬಂದು ನಿಂತ್ಕೊಂಬಿಟ್ಟ, ಅಡ್ಡ ಹಾಕ್ಬಿಟ್ಟ. ಆವಾಗ ಅಲ್ಲೂ ಪ್ರತಿಬಂಧ ಆಗಿರ್ಬೋದು, ಆದರೆ ದೇವರೇ ಅವನನ್ನು ತಿದ್ದಬೇಕು ಅನ್ನೋದು ಅವನು ಇದರಲ್ಲಿತ್ತಲ್ಲ. ಅದಕ್ಕೆ ನಿಂತ್ಕೊಂಡ್ರು. ನಿಂತ್ಕೊಂಡ ತಕ್ಷಣ ಏನಪ್ಪ ಅಂತ ಕೇಳಿದ್ರು. ನಿಮ್ದು ಒಂದು ಕೈಯೇ ಇಲ್ಲ ನೋಡಿ ಅನ್ನೋ. ಹೌದಾ, ಈ ಕೈ ತಗೊಂಡ್ರು, ಕೈ ಇಲ್ಲದೆ ಜಾಗ ಹಿಂಗೆ ಸುಮ್ಮನೆ ಹಿಂಗೆ ಸವರಿದ್ರು, ಇನ್ನೊಂದು ಕೈ ಬಂದೇ ಬಿಡ್ತು. ಇದೆಲ್ಲ ಕೇಳಕ್ಕೆ ಒಂಥರ ಅನಿಸುತ್ತೆ. ಇದೆಲ್ಲ ಮಾಡೋಕ್ಕಾಗಲ್ಲ ಅನ್ಕೋಬೇಡಿ ನೀವು. ವಿಭೂತಿ ಪಾದ ಅಂತ ಒಂದಿದೆ. ಯಾವುದರಲ್ಲಿ? ಪಾತಂಜಲ ಯೋಗ ಸೂತ್ರದಲ್ಲಿ ವಿಭೂತಿ ಪಾದ ಅಂತಿದೆ. ಅದನ್ನು ನೀವು ಮಾಡಿದ್ರೆ, ಸಾಧನೆ ಮಾಡಿದ್ರೆ ಇದೆಲ್ಲ ಆಗುತ್ತೆ. ಇದೆಲ್ಲ ಆಗದೆ ಇರೋವಂಥದ್ದಲ್ಲ. ಅವ್ರಿಗಾಯ್ತು, ನಿಮ್ಗೆ ಆಗಲ್ಲ ಅಂತಂದರೆ ನೀವು ಪ್ರಯತ್ನನೇ ಮಾಡಿಲ್ಲ, ಆಗಲ್ಲ. ಅವ್ರು ಪ್ರಯತ್ನ ಮಾಡಿದ್ರೆ ಆಗಿದೆ, ಅಷ್ಟೇ ವ್ಯತ್ಯಾಸ. ಗೊತ್ತಾಯ್ತಾ? ಸರಿ, ಹಿಂಗಂದ್ರು. ಆಮೇಲೆ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ, ನನಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಹಾಗೆ ಅಂದರೆ ಸುಮ್ಮನೆ ಬರೋದು. ನೀನು ಆಲೋಚನೆ ಮಾಡದೆ ಥಕ್ಕಂತ ಮನಸ್ಸಿಗೆ ಬಂದಿದ್ದನ್ನು ಹಾಗೆ ಕಾರ್ಯಗತ ಮಾಡಬೇಡ, ಮನಸ್ಸಿಗೆ ಬಂದಿದ್ದನ್ನು ಹಾಗೆ ಕಾರ್ಯಗತ ಮಾಡಬೇಡ ಅಂತ ಒಂದು ಇದು ಕೊಟ್ಟರು. ಹೋದರು ಅಷ್ಟೇ. ಅದರಿಂದ ಏನಾಯಿತು ಅಂತಂದರೆ, ಅದು ಅವನಿಗೆ ಅನುಭವಿಸಿದವನಿಗೆ ಗೊತ್ತು. ಸರಿ, ಆವತ್ತಿಂದ ಅವನು ಆಲೋಚನೆ ಮಾಡೋದನ್ನು ಶುರು ಮಾಡ್ದ, ಇದೆಲ್ಲ ಮಾಡ್ದ. ಅವನು ಏನೇನು ತಪ್ಪು ಮಾಡ್ತಾ ಇದ್ನೋ ಅವನ್ನೆಲ್ಲ ತಿದ್ದುಕೊಂಡ. ಏನು ಪಾರಪಕ್ಷ ಮಾಡ್ತಾ ಇದ್ನೋ ಅವನ ರಾಜ್ಯದಲ್ಲಿ, ಕೆಲವ್ರಿಗೆ ಒಳ್ಳೆಯದು, ಕೆಲವ್ರಿಗೆ ಇದನ್ನೆಲ್ಲ ಮಾಡ್ತಾ ಇದ್ನಲ್ಲ, ಹೆಚ್ಚು ಕೊಡೋದು, ಅವ್ರಿಗೆ ಪ್ರಾಧಾನ್ಯತೆ ಕೊಡೋದು, ಕೆಲವ್ರನ್ನೆಲ್ಲ ಹಿಂದೆ ತಳ್ಳೋದು, ಇದೆಲ್ಲ ಮಾಡ್ತಾ ಇದ್ನಲ್ಲ, ಅದನ್ನೆಲ್ಲ ಬಿಟ್ಟಂತೆ ಎಲ್ಲರನ್ನು ಸಮತ್ವಂ ಯೋಗ ಉಚ್ಯತೆ ಅನ್ನೋದ್ರೆ ಸಮವಾಗಿ ಎಲ್ಲರನ್ನು ನೋಡೋಕ್ಕೆ ಶುರು ಮಾಡೋದಂತೆ. ಅದು ಪವಾಡ. ಅವರು ಒಂದ್ಸತಿ ಸುಮ್ಮನೆ ಅವನನ್ನು ಕಾರುಣ್ಯದಿಂದ ನೋಡಿದ್ದಕ್ಕೆ ಯೋಚನೆ ಮಾಡಿ ಕೈ ಕಡ್ದಿದ್ದಾನೆ. ಅವನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂದ್ಕೋತಾ ಇದ್ದಾನೆ. ಅವನ ಮೇಲೆ ಏನು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಇಲ್ಲ. ಬ್ರಾಹ್ಮಣನಾದವನಿಗೆ ಇದು ಬೇಕು ಅಂತ ಗೊತ್ತಾಯ್ತಲ್ಲ. ಅದೇ ಕ್ಷತ್ರಿಯ ಆಗಿದ್ರೆ ಕಳೆದು ಬಿಡ್ಬೇಕು ಅವನು ಅಂತ.
ಮಾಡ್ತಾರೆ. ನೀನು ಕೈ ಕಡ್ದಿಯ ನನ್ನ ಕತೆ ಕಡ್ದ್ಬಿಡ್ತೀನಿ ಅಂತ ಅಲ್ವಾ. ಬ್ರಾಹ್ಮಣ ಹಂಗಲ್ಲ, ಅವನು ಶಮದಮಾದಿ ಗುಣಗಳನ್ನು ಸಂಪಾದನೆ ಮಾಡಿಕೊಂಡು ಅವನನ್ನು ಕ್ಷಮಿಸಿ ಅವನನ್ನು ಒಂದು ಸನ್ಮಾರ್ಗದಲ್ಲಿ ಕಳಿಸ್ಬೇಕು, ಅದನ್ನೇ ಅವ್ರು ಮಾಡಿದ್ರು ಅಷ್ಟೇ. ಇದು ಅವರ ಎರಡನೇ ಪವಾಡ. ತುಂಬ ಇದೆ, ತುಂಬ ಹೇಳೋಕ್ಕಾಗಲ್ಲ. ಒಂದು ಯಾವುದಾದ್ರು ಒಂದು 3 ಇಟ್ಕೊಳ್ಳೋಣ ಅನ್ನೋ ರೀತಿಲಿ ಅಂದ್ಕೊಂಡಿರೋದು. ಸಮಯದ ಅಭಾವದಿಂದ ಅಷ್ಟೇ. ಎಷ್ಟು ಹೇಳಿದ್ರೆ ಸದಾಶಿವ ಬ್ರಹ್ಮೇಂದ್ರರ ಬಗ್ಗೆನೇ ಇನ್ನು 1 ವರ್ಷ ಪ್ರವಚನ ಮಾಡಿದರೆ ಸಂತೋಷವಾಗಿ ಮಾಡ್ತೀನಿ ನಾನು. 1 ವರ್ಷ ಅಲ್ಲ, ಇಡೀ ನಿಮ್ಮ ಜೀವನ ಪೂರ್ತಿ ಬರೀ ಸದಾಶಿವ ಬ್ರಹ್ಮೇಂದ್ರರ ಬಗ್ಗೆನೇ ಹೇಳ್ತಾ ಇರಿ ಅಂದರೆ ಹೇಳ್ತಾ ಇರೋದಷ್ಟೇ. ಯಾಕಂದರೆ ಅದಕ್ಕಿಂತ ನಮ್ಮ ಜೀವನ ಅದರಿಂದ ಪಾವನ ಆಗ್ತಾ ಇರುತ್ತೆ ಗೊತ್ತಿಲ್ಲದೆ ಅಲ್ವಾ. ಇವರು ಅಯ್ಯಾವಾಳ್ ಅಂತ ಏನು ಹೇಳೋದನ್ನ ಇವರ ಕ್ಲಾಸ್ಮೇಟ್. ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಇವ್ರಿಗೂ ತರ್ಕಶಾಸ್ತ್ರ ಚೆನ್ನಾಗಿ ಬರೋದ್ರಿಂದ, ವೇದ ಅಂತ ಎಲ್ಲ ಚೆನ್ನಾಗಿ ಬರೋದ್ರಿಂದ ಯಾರು ಇವ್ರ ಜೊತೆ ವಾದ ಮಾಡಿ ಗೆಲ್ಲಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಸ್ವಲ್ಪ ಕೆಲವು ಕಡೆ ಅವರು ತೀಕ್ಷ್ಣವಾಗೆಲ್ಲ ಮಾತಾಡ್ತಾರೆ ಒಂದು ಸಮಯದಲ್ಲಿ. ನಾನು ಹೇಳ್ತಾ ಇರೋದು ಬ್ರಹ್ಮೀಭೂತರಾದ್ಮೇಲಲ್ಲ, ಅಥವಾ ಬ್ರಹ್ಮಜ್ಞಾನವನ್ನು ಪಡ್ಕೊಂಡ್ಮೇಲಲ್ಲ, ಅದಕ್ಕೆ ಮುಂಚೆ ಆ ಥರ ಹೊಳ್ತಾ ಇದ್ದಾಗ ಅವರ ಗುರುಗಳು ತುಂಬ ಮಾತಾಡ್ತೀಯ, ಮಾತು ನಿಲ್ಲಿಸ್ಬಿಡು, ಮಾತಾಡ್ಬೇಡ ಇದ್ಮೇಲೆ ಅಂತ. ಅದಾದ್ಮೇಲೆ ಅವರು ಸಮಾಧಿ ಆಗೋ ತನಕ ಮಾತಾಡಿ ಗುರುವಾಕ್ಯತೋ ಭಜ ಭಜ ಶ್ರೀ ಪಾರ್ವತಿ ವಲ್ಲಭಂ ಹಾಗೆ ಬಿಟ್ರು. ಗುರುವಾಕ್ಯಕ್ಕೆ ಎಷ್ಟು ಬೆಲೆ ಕೊಡಬೇಕು ಅಂತಂದ್ರೆ ಸದಾಶಿವ ಬ್ರಹ್ಮೇಂದ್ರರಿಂದ ಕಲಿಬೇಕು. ತುಂಬ ಮಾತಾಡ್ತೀಯ, ಇನ್ನು ಮಾತಾಡಬೇಡ ಅಂತ ಹೇಳಿದ್ದಷ್ಟೇ. ಅದಾದ್ಮೇಲೆ ಮಾತೇ ಆಗಲಿ. ಅವಾಗ ಈ ಅಯ್ಯಾವಾಳ್ ಇದಾರಲ್ಲ, ಇವರು ಕ್ಲಾಸ್ಮೇಟ್ ಅಲ್ವಾ, ಹೋಗಿ ಪ್ರಾರ್ಥನೆ ಮಾಡ್ಕೊಂಡು, ಹೇ ಸದಾಶಿವ, ನೀನು ಹಿಂಗೆ ಮಾಡಿಬಿಡ್ಬೇಡ ಕಣೋ, ಈ ಪ್ರಪಂಚಕ್ಕೆ ತುಂಬ ಲಾಸ್ ಆಗಿಬಿಡ್ತದೆ, ಪ್ರಪಂಚಕ್ಕೆ ತುಂಬ ಲಾಸ್ ಆಗಿಬಿಡುತ್ತೆ, ನೀನು ಮೌನವಾಗಿರು, ಮಾತಾಡಬೇಡ ಅಂತ ಮಾತ್ರ ಹೇಳಿದ್ದಾರೆ, ನೀನು ಬರಿಬೇಡ, ನೀನು ಈ ಪ್ರಪಂಚಕ್ಕೆ ಏನಾದರೂ ಇದೆ ಹೇಳಬೇಡ ಅಂತೇನು ಹೇಳಿಲ್ಲ, ಅನ್ನೋದು ನೀನು ಬರಿಬಹುದಲ್ಲ ಅಂದಾಗ ತುಂಬ ಯೋಚನೆ ಮಾಡಿದ್ರು. ಇವರು ತುಂಬ ಅವರು ತಾರ್ಕಿಕವಾಗಿ ಅದೇ ಗುರುಗಳ ಹತ್ರ ಕಲ್ತವ್ರಲ್ವ, ಅದು ಅಷ್ಟು ಇದಾಯಿತು. ಇವರು ಕೂತ್ಕೊಂಡು ಯೋಚನೆ ಮಾಡಿದ್ರು, ಇದೆಲ್ಲ ಮಾಡಿದ್ರು. ಅವಾಗಲೇ ಫಸ್ಟು ಅವರು ಯೋಚನೆ ಮಾಡಿ ಕರೆಕ್ಟ್ ಹೇಳಿದ್ರು, ಕರೆಕ್ಟು ಸರಿ ಇದೆ ಅಂತ ಅನ್ಸೋದ್ಮೇಲೆ ಬ್ರೂಹಿ ಮುಕುಂದೇತಿ ರಸನೇ ಬ್ರೂಹಿ ಮುಕುಂದೇತಿ ಕೇಶವ ಮಾಧವ ಗೋವಿಂದೇತಿ ಕೇಶವ ಮಾಧವ ಗೋವಿಂದೇತಿ ಕೃಷ್ಣಾನಂದ ಸದಾನಂದೇತಿ ಕೃಷ್ಣಾನಂದ ಸದಾನಂದೇತಿ ಬ್ರೂಹಿ ಮುಕುಂದೇತಿ ಅನ್ನೋ ಒಂದು ಹಾಡನ್ನು ಫಸ್ಟ್ ಬರೆದ್ರು. ಮಾತಾಡಲಿಲ್ಲ, ಬರೆದ್ರು. ರಸನೇ ನಾಲ್ಗೆ ಮಾತಾಡೋ, ಏನು ಆ ರೀತಿ ಇರು ನೀನು ಅಂತ ಹೇಳಿ ಅಲ್ಲಿಂದ ಬರೆದ್ರು. ಅವ್ರದ್ದು ಯಾವುದನ್ನೇ ತಗೊಂಡ್ರು, ಎಷ್ಟೇ ತಗೊಂಡ್ರು ನಾವು ಅದು ಸಾಲದು, ಎಷ್ಟು ತಿಳ್ಕೊಂಡ್ರೂ ನಮಗೆ ಸಾಲದು. ಆ ಅಯ್ಯಾವಾಳ್ ಅನ್ನೋ ಅವ್ರ ಮನೆಯಲ್ಲಿ ಒಂದು ಚಿಕ್ಕ ಬಾವಿ ಇವತ್ತಿಗೂ ಇದೆ. ಇವತ್ತಿಗೂ ನೀವು ನೆರೂರ್ಗೆ ಹೋದರೆ ಅಲ್ಲಿ ಅದನ್ನು ನೋಡ್ಬೋದು.
ಆ ಭಾವ್ಯ ಬಂದರು, ಒಂದು ಹಾಡನ್ನು ರಚನೆ ಮಾಡಿದ್ರು. ತುಂಗತರಂಗೆ ಗಂಗೆ ಅಂತ ಹೇಳಿ ಒಂದು ಹಾಡು ರಚನೆ ಮಾಡಿದ್ದಾರೆ. ಆ ರಚನೆ ಮಾಡಿದ್ದು ಇವತ್ತಿಗೂ ವರ್ಷಕ್ಕೊಂದ್ಸತಿ ಅಲ್ಲಿರೋ ಜನ ಎಲ್ಲ ಬಂದು ಅವತ್ತೊಂದಿನ ಅವಳು ಗಂಗೆ ಆಗಿರ್ತಾಳೆ ಅಂತ ಹೇಳಿ ಭಾವಿಸಿ ಆ ಬಾವಿಲಿ ನೀರು ಸೇರ್ಕೊಂಡು ಎಲ್ಲ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಎಂಟೈರ್ ಹಳ್ಳಿಯವರೆಲ್ಲ ಬಂದು ಆ ಇವತ್ತುವೇ ಬಾವಿಲಿ ತುಂಗತರಂಗೆ ಗಂಗೆ ಅಂತ ಹೇಳಿ ಆ ಹಾಡು ತುಂಬ ಅದ್ಭುತವಾದಂಥ ಹಾಡು. ಎಷ್ಟು ಹೇಳಿದ್ರು ಅದು ಸಾಲದು. ಅಷ್ಟ ಮಾತ್ರನ ಅಂತಂದರೆ ನನ್ನ ಜೀವನದಲ್ಲೂ ಒಂದು ಘಟನೆ ನಡೆದಿದೆ, ಅದನ್ನು ಹೇಳಿಬಿಟ್ಟು ಇವತ್ತಿಂದ ಮುಗಿಸ್ಬಿಡ್ತೇನೆ. ನಮ್ಮಪ್ಪ ಅವಾಗವಾಗ ಹೇಳೋರು, ಸದಾಶಿವ ಬ್ರಹ್ಮೇಂದ್ರ ಅಂತ ತುಂಬ ಗ್ರೇಟ್ ಕಣ, ಆ ಥರ ಜೀವನ್ಮುಕ್ತನ್ನ ನೋಡಿದವರೆಲ್ಲ ಪುಣ್ಯವಂತರು, ಅವ್ರ ಬಗ್ಗೆ ತಿಳ್ಕೊಂಡವರೆಲ್ಲ ತುಂಬ ಪುಣ್ಯವಂತರು. ನೀನು ಅವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊ, ಅವರ ಕಾರುಣ್ಯ ನಿಮ್ಗೆ ಸಿಕ್ಕಿಬಿಟ್ರೆ ನಿನಗೆ ಎಲ್ಲ ರೀತಿಯಾದಂಥ ಒಳ್ಳೆಯದಾಗ್ತದೆ ಅಂತ ಹೇಳಿ ಒಂದು ಬೋಧನೆ ನನಗೆ ನಮ್ಮಪ್ಪ. ಅದಾದಮೇಲೆ ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಅದೆಲ್ಲ ಮಾಡೋದಾಯಿತು, ಇದೆಲ್ಲ ಆಯಿತು. ಅವ್ರ ಪವಾಡ ಹೇಗಿರುತ್ತೆ ಅಂದರೆ ಇವತ್ತಿಗೂ ಇದ್ದಾರೆ ಅನ್ನೋದನ್ನು ತೋರ್ಸೋಕ್ಕೆ ನನ್ನ ಜೀವನದಲ್ಲಿ ನಡೆದಂಥ 2 ಘಟನೆ ಹೇಳ್ತೀನಿ. ನಾರ್ಮಲಿ ನಮ್ಮ ಅನೆಕ್ಡೋಟ್ಸ್ ಎಲ್ಲ ಹೇಳಿದಾದ್ರು ಅದು ಹೇಳಬಾರ್ದು. ಆದರೂ ಈ ವಿಷಯ ಯಾಕೆ ಹೇಳಬೇಕು ಅಂತಂದರೆ ಇವತ್ತಿಗೂ ಅವರ ಚೈತನ್ಯ ಇದೆ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಅದನ್ನು ನಿಮಗೂ ಆ ಒಂದು ವಿಷಯ ತಲುಪಲಿ ಅನ್ನೋದಕ್ಕೋಸ್ಕರ ಹೇಳೋದು. ನಾವು ನಾರ್ಮಲಿ ಏನು ಅಂದರೆ ಈ ಕಾಶಿ ಯಾತ್ರೆಯನ್ನು ಮಾಡಬೇಕಾದ್ರೆ ಮೊದಲು ರಾಮೇಶ್ವರಕ್ಕೆ ಹೋಗಬೇಕು. ರಾಮೇಶ್ವರಕ್ಕೆ ಹೋಗಿ ಅಲ್ಲಿ ರಾಮನಾಥನಿಗೆ ಅಭಿಷೇಕ ಎಲ್ಲ ಮಾಡಿ ಇದೆಲ್ಲ ಮಾಡಿದ್ಮೇಲೆ ಅಲ್ಲಿ ಸಮುದ್ರಕ್ಕೆ ಹೋಗಿ ಅಲ್ಲಿ 3 ಲಿಂಗವನ್ನು ಮಾಡಿ, ಸೇತು ಮಾಧವ, ಬಿಂದು ಮಾಧವ, ವೇಣಿ ಮಾಧವ ಅಂತ ಹೇಳಿ 3 ಮಾಧವರನ್ನು ಮಾಡಿ ಅದಕ್ಕೆ ಪೂಜೆ ಮಾಡಿ ಬಿಂದು ಮಾಧವನನ್ನು ತಗೊಂಡೋಗಿ ಅಲ್ಲಿ ಬಿಂದು ಮಾಧವ ಅಂತ ಒಂದು ಜಾಗ ಇದೆ ಅಲ್ಲಿ ಕಾಶಿಯಲ್ಲಿ, ಅಲ್ಲಿ ಕರಗಿಸ್ಬೇಕು ಆ ಮರಳನ್ನು. ಆ ಮರಳನ್ನು ಅಲ್ಲಿ ಕರಗಿಸ್ಬಿಟ್ಟು ಅಲ್ಲಿ ಇದು ಗಂಗೆ ತಗೊಂಡು ಬಂದು ತಿರುಗಿ ರಾಮೇಶ್ವರಕ್ಕೆ ಹೋಗಿ ರಾಮನಾಥನಿಗೆ ಆ ಗಂಗೆಯಲ್ಲಿ ಅಭಿಷೇಕ ಮಾಡಿ ಆಮೇಲೆ ಮನೆಗೆ ಬಂದು ನಾವು ಕಾಶಿ ಯಾತ್ರೆಯನ್ನು ಸಂಪನ್ನ ಮಾಡಬೇಕು. ಹೇಗೆ ಅಂದರೆ ಸಮಾರಾಧನೆಯನ್ನು ಮಾಡಿ ಇದನ್ನು ಮಾಡಬೇಕಾದ್ರೆ ಏನು ಅಂತಂದರೆ ನೀವು ಮೈಸೂರಿಂದ ಅದೇನೋ ಮಾರ್ಗ ಆ ಥರ ಅನಿಸುತ್ತೆ, ಮಧುರೈಗೆ ಹೋಗಿ ಅಲ್ಲಿಂದ ಹೋಗೋದು ಉಂಟು. ಮಧುರೈಗೆ ಹೋದರೆ ಅಲ್ಲಿಂದ ಮಾನಮಧುರೈ ಅಂತ ಒಂದು ಜಾಗ ಇದೆ. ಆ ಮಾನಮಧುರೈಯಲ್ಲಿ ಈ ಸದಾಶಿವ ಬ್ರಹ್ಮೇಂದ್ರರ ಸೂಕ್ಷ್ಮ ಶರೀರ ಅನ್ನೋದೊಂದಿದೆ. ಅವ್ರಿಗೆ ನಮ್ಮೆಲ್ರಿಗೂ 3 ಶರೀರ ಇರುತ್ತೆ. ಏನು? ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ. ಸದಾಶಿವ ಬ್ರಹ್ಮೇಂದ್ರರ ಸೂಕ್ಷ್ಮ ಶರೀರ ಇವತ್ತಿಗೂ ಮಾನಮಧುರೈಯಲ್ಲಿ ಇದೆ. ಮಾನಮಧುರೈಗೆ ಹೋಗಬೇಕು. ನೆರೂರಿಗೆ ಹೋದ್ಮೇಲೆ ಒಂದು ರೀತಿ ಇದಾಗಿತ್ತು, ಅನುಭವ ಆಗಿತ್ತು. ಮಾನಮಧುರೈಯಲ್ಲೂ ನೋಡಬೇಕು ಅನ್ನೋ ಕುತೂಹಲ. ಇವರೆಲ್ಲ ನಾವು ವಾಪಸ್ ಬರಬೇಕಾದ್ರೆ ರಾತ್ರಿ ಟ್ರೈನ್ ಇದೆ, ಟ್ರೈನಿಗೆ ಬರಬೇಕು. ಒಂದು 35-40 ಜನ ಇದ್ದೀವಿ ಒಟ್ಟಿಗೆ. ನಾನು ಹೇಳಿದೆ ಈ ರೀತಿ ಮಾನಮಧುರೈಗೂ ಹೋಗಿಬಿಟ್ಟು ನಾವು ಅವರನ್ನು ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಹೇಳಿದಾಗ ಸುಮಾರು ಜನಕ್ಕೆ ಅದು ಹಿಡಿಸ್ಲಿಲ್ಲ. ಇದು ಏನಪ್ಪ ಟ್ರೈನ್ನ ಇಟ್ಕೊಂಡು ಮಧುರೈಯಲ್ಲಿ ನಾವು ಇವರು ಮಾನಮಧುರೈ ಅಂದ್ಬಿಟ್ಟು 7 ಕಿಲೋಮೀಟರ್ ಅಲ್ಲಿಂದ ಅಷ್ಟೇ. ಇವರು ಹಿಂಗೆ ಹೇಳ್ತಾ ಇದ್ದಾರೆ ಅನ್ನೋ ಒಂದಷ್ಟು ಜನ ರೈಲ್ವೆ ಸ್ಟೇಷನ್ಗೆ ಬಂದುಬಿಟ್ರು. ಸ್ವಲ್ಪ ಗುರುಗಳು ಏನೋ ಹೇಳ್ತಾ ಇದ್ದಾರೆ ಅನ್ನೋ, ಕೆಲವ್ರಿಗೆ ಭಯನೂ ಇರುತ್ತೆ, ಭಕ್ತಿನೂ ಇರುತ್ತೆ.
ಭಯ ಭಕ್ತಿ ಇರೋರು ಸರಿ ನನ್ನ ಜೊತೆ ಬಂದರು. ಮಾನವಮದುರೈಗೆ ಹೋದ್ವಿ. ಎಂಥದ್ದು ಅಂದರೆ ಇದೇ ಥರ ಒಂದು ದಿನ ಪೂರ್ತಿ ನೋಡಿದ್ರೆ ನೀಲಿ ಆಕಾಶ. ಅದೆಲ್ಲ ಆಯಿತು. ನಾವು ದರ್ಶನ ಎಲ್ಲ ಮಾಡಿಕೊಂಡು ಇದೆಲ್ಲ ಮಾಡಿಕೊಂಡು ಅಲ್ಲಿ ನಾರ್ಮಲಿ ಆ ಜಾಗದಲ್ಲಿ ಒಂದು ಹಾಡು ಹೇಳಬೇಕು ಅವ್ರದ್ದು ಅಂತ ಹೇಳಿಕೊಂಡು ಒಂದು ಹಾಡು ಹೇಳಿ ಭಜನೆಯನ್ನು ಮಾಡಿ ಮುಗಿಸಿದ್ರೆ ದಡ ಅಂತ ಮಳೆ. ಎಂಥ ಮಳೆ ಅಂತಂದರೆ ಪ್ರಳಯ ಬಂದಂಗೆ ಬಂದ್ಬಿಡ್ತು. ಅದೇನು ಬಂತೋ ಏನು ಬಂತೋ ಗೊತ್ತಿಲ್ಲ, ಆ ಥರ ಮಳೆ ಬಂತು. ಎಲ್ಲ ಆಯಿತು. ಇವ್ರಿಗೆ ಹೇಳಿದ್ದೆ, ಇವತ್ತು ನೀವು ಸದಾಶಿವ ಬ್ರಹ್ಮೇಂದ್ರರನ್ನ ನೀವು ನೋಡದೆ ಹೋದರೆ ಏನು ಪ್ರಾಬ್ಲಮ್ ಇಲ್ಲ, ಆದರೆ ನೋಡೋಕ್ಕೆ ಬಂದವ್ರಿಗೆ ಅವರೆಲ್ಲ ಬಂದ ಮೇಲೆ ನಿಮಗೆ ಟ್ರೈನ್ ಬರೋದು, ಬೇಕಾದರೆ ಪರೀಕ್ಷೆ ಮಾಡಿಬಿಡಿ ಅಂತ. ಇದೆಲ್ಲ ಮಾಡಬೇಕಾಗತ್ತೆ. ನೀವು ಗುರುಗಳಾದ ಮೇಲೆ ಅದನ್ನೆಲ್ಲ ಮಾಡಬೇಕಾಗತ್ತೆ. ಶಿಷ್ಯಂದ್ರಿಗೆ ಹೇಳ್ಕೊಡೋದು ಹೆಂಗೆ ಅಲ್ವಾ? ಸರಿ ಆಯಿತು. ಏನೋ ನಿಮ್ಮನ್ನು ನಂಬಿ ಒಂದು ಮಾತು ಹೇಳ್ಬಿಟ್ಟಿದ್ದೀನಿ, ನೀವೇ ನಡೆಸ್ಬೇಕು ಅಂತ ಅವ್ರಿಗೆ ಒಂದು ಪ್ರಾರ್ಥನೆ ಮಾಡಿಬಿಟ್ಟು ಬಂದರೆ ಎಲ್ಲ ಆಯಿತು. ಮಾನವಮದುರೈಯಿಂದ ತಿರುಗಿ ಮದುರೈಗೆ ಬಂದ್ವಿ. ಮದುರೈ ಸ್ಟೇಷನ್ಗೆ ಬಂದು ಯಾವ ಪ್ಲ್ಯಾಟ್ಫಾರ್ಮಿಗೆ ಬರುತ್ತೋ ಅಲ್ಲಿಗೆ ಬಂದರೆ ನಾವು ಬಂದು ಅರ್ಧ ಗಂಟೆ ಮೇಲೆ ಟ್ರೈನ್ ಬಂತು. ನೀವು ಅನ್ಬೋದು ಟ್ರೈನ್ ದಿನ ಲೇಟ್ ಆಗುತ್ತೆ, ಅದು ಹೆಂಗೆ ತಗೊಳ್ತಾರೋ. ನಮ್ಗೆ ಹಂಗಾಗಿದ್ದ ನಮ್ಮ ಅನುಭವ ಅಷ್ಟೇ ತಾನೇ ಹೇಳೋಕ್ಕಾಗೋದು. ಸರಿ, ಹೇಗೆ ಆಯಿತು. ಅವ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಂಗೆ ಒಂದು ದಿನ ಅಂತ ಅದು ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರುವಂಥ ದಿನ. ಅಲ್ಲಿಂದ ಒಂದು ಆಹ್ವಾನ ಬಂತು, ನೆರೂರಿಂದನೇ ಆಹ್ವಾನ ಬಂತು. ನೀನು ಬಂದು ಅವರ ಈ ಜೀವ ಸಮಾಧಿಯ ಅಲ್ಲಿ ಕೂತ್ಕೊಂಡು 1 ಗಂಟೆ ಕಾಲ ಪ್ರವಚನ ಮಾಡಬೇಕು. ನಾನು ನನ್ನ ಲೈಫಲ್ಲಿ ಇದೆಲ್ಲ ನಡೆಯುತ್ತಾ ಯೋಚನೆ ಕೂಡ ಮಾಡಿರಲಿಲ್ಲ. ಅದು ಏನೋ, ನಾನು ತುಂಬ ಚಿಕ್ಕದ್ರಲ್ಲೇ ಮೈಸೂರಿಗೆ ಬಂದಿದ್ದರಿಂದ ನನಗೆ ತಮಿಳು ಅಷ್ಟು ಚೆನ್ನಾಗಿ ಬರಲ್ಲ ಅಂತಲ್ಲ, ಆದರೆ ಪ್ರವಚನ ಕೊಡೋಷ್ಟು ಪ್ರೌಢಿಮೆ ಇದೆಯಾ ಅಂದರೆ ಇಲ್ಲ. ಕನ್ನಡದಲ್ಲಿ ಸ್ವಲ್ಪ ಸಾಕಷ್ಟು ಹೇಳಬಲ್ಲೆ ಅನ್ನೋ ಇದ್ರೂ ತಮಿಳಲ್ಲಿ ಗೊತ್ತೇ ಇಲ್ಲ. ಅಲ್ಲಿರೋರೆಲ್ಲ ತಮಿಳು ಗೊತ್ತಿರೋರು. ಸರಿ, ಹೋದೆ. 24 ವರ್ಷದ ಒಂದು ಸನ್ಯಾಸಿ. ಹೋಗಿ ಆಯಿತು, ನಮಸ್ಕಾರ. ಅವ್ರಿಗೆ ಏನು ಹೇಳಿದ್ರು ಆ ಸಮಯ 6 ಗಂಟೆ ಅಂದಾಗ 5:45ಗೆ ಹೋಗಿ ಎಲ್ಲ ಸಮಾಧಿಗೆಲ್ಲ ನಮಸ್ಕಾರ ಮಾಡಿ ಎಲ್ಲ ಮಾಡಿಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟೆ. ನನ್ನ ತಮಿಳು ಅಷ್ಟಕ್ಕಷ್ಟೇ ಬರೋದು. ಇವತ್ತು ನನ್ನ ಬಾಯಲ್ಲಿ ಏನು ಹೇಳಿಸ್ತೀಯೋ ಅದೆಲ್ಲ ನಿಂದೆ, ನಂದೇನು ಕೊಡೋದು ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿ ಕೂತಿದ್ದಷ್ಟೇ. ಅವರು ಪೂಜೆ ಎಲ್ಲ ಮಾಡಿದ್ರು, ಮಂಗಳಾರತಿ ಎಲ್ಲ ಮಾಡಿದ್ರು. ಮಂಗಳಾರತಿ ಮಾಡಿಬಿಟ್ಟು ಪ್ಲೇಸಿಂಗು ಅಂತ ಹೇಳಿದ್ರು, ಹಿಂಗೆ ಆಜ್ಞೆ ಮಾಡಿದ್ರು, ಮಾಡಿ ಮಾತಾಡಿ ಅಂತ. ಸದಾಶಿವ ಬ್ರಹ್ಮೇಂದ್ರದ್ದು ಒಂದು ಶ್ಲೋಕ ಹೇಳಿದೆ. ಕಣ್ಣು ಮುಚ್ಕೊಂಡೆ. 1 ಗಂಟೆ ಆಗಿದ್ದೇ ಗೊತ್ತಾಗಲಿಲ್ಲ. ಕಣ್ಬಿಟ್ಟು ನೋಡಿದ್ರೆ ಆಗೋಗಿತ್ತು. ಎಲ್ಲ ಆಯಿತು. ಪ್ರವಚನ ಎಲ್ಲ ಮುಗಿದಿತ್ತು. ಮುಗಿದ ಮೇಲೆ ಅವರು ಸನ್ಯಾಸಿಗಳು ಇನ್ನೊಂದು ಮಂಗಳಾರತಿ ಮಾಡಿದ್ರು. ಎಲ್ಲ ಇದು ಮಾಡಿಬಿಟ್ಟು ಎಲ್ರಿಗೂ ತೋರಿಸಿದ್ರು. ಇದೆಲ್ಲ ಮಾಡಿಬಿಟ್ಟು ನನ್ನ ಹತ್ರ ಬಂದುಬಿಟ್ಟು, ಈಗ ಪ್ರವಚನ ಒಬ್ಬನಲ್ಲ ಅಂದ್ಬಿಟ್ಟು ಹೋದ್ರು ಅಷ್ಟೇ. ಅದು ಏನು ಹೇಳೋದು ನನಗೆ ಇವತ್ತಿಗೂ ಅದು ಏನು ಹೇಳೋದೇ ಅನ್ನೋದೇ ಗೊತ್ತಿಲ್ಲ. ಮುಂದೆ ನಂಗಾದ್ರೂ ಕೇಳಿಸ್ಕೊಂಡಿದ್ದೇನೆ ಅಂದರೆ ಇಲ್ಲ. ಅದೇ ಥರನೇ ಈ ಜಾಗದಲ್ಲೂ ಆಗಿದೆ. ಈ ಜಾಗದಲ್ಲಿ ಏನು ಅಂತಂದರೆ, ಚಿಕ್ಕಲಿಂಗೇಶ್ವರನ ಸನ್ನಿಧಿ ಹೆಂಗೆ ಅಂತಂದರೆ, ಇಲ್ಲಿ ಕೂತ್ಕೊಂಡಾಗ ಮೊದಲು ಫಸ್ಟು ಇದನ್ನೆಲ್ಲ ಹೇಳಬೇಕು ಅದನ್ನೆಲ್ಲ ಹೇಳಬೇಕು ಅಂತ ಬಂದಿರ್ತೀವಿ. ಅದು ಬಿಟ್ಟು ಎಲ್ಲ ಹೇಳಿರ್ತೀವಿ. ಇಲ್ಲಿ ಪ್ರವಚನ ಮಾಡೋರಿಗೆ ಎಲ್ಲರಿಗೂ ಈ ಅನುಭವ ಆಗೇ ಇರುತ್ತೆ. ಏನೇನೆಲ್ಲ ಹೇಳಬೇಕು ಅಂದ್ಕೊಂಡ್ಬಂದಿರ್ತೀವೋ ಅದು ಏನು ಹೇಳೋಕ್ಕೆ ಆಗಿಲ್ಲ. ಏನು ಹೇಳಬೇಕು ಇವತ್ತಷ್ಟು ಏನೇನು ನೋಟ್ಸ್ ಎಲ್ಲ ಮಾಡ್ಕೊಂಡ್ಬಂದೆ. ಆದರೆ ಏನು ಗೊತ್ತೋ ಗೊತ್ತಿಲ್ಲ. ಅದರಲ್ಲಿ ಏನಾದರೂ ಒಂದು ನಿಮ್ಮ ಜೀವನಕ್ಕೆ ಒಳ್ಳೆಯದು ಅಂತ ಅನಿಸಿದ್ರೆ ಅದನ್ನು ನೀವು ಅಳವಡಿಸ್ಕೊಳ್ಳಿ. ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಗುರು ಹಿರಿಯರಲ್ಲಿ ಆ ಒಂದು ಇದನ್ನು, ಭಕ್ತಿಯನ್ನು, ನಮ್ಮ ಸರಳತೆಯನ್ನು, ನಮ್ಮ ಇದನ್ನೆಲ್ಲ ಇಟ್ಕೊಂಡು ಅವರನ್ನು ನಿಜವಾಗ್ಲೂ ಹೃದಯದಿಂದ
ಪ್ರಾರ್ಥನೆ ಮಾಡಿಕೊಂಡ್ರೆ, ಧ್ಯಾನ ಮಾಡಿದ್ರೆ ನಮ್ಮ ಜೀವನದಲ್ಲೂ ಬೇಕಾದಷ್ಟು ಒಳ್ಳೆಯದಾಗುತ್ತೆ. ಆ ಒಂದು ವಿಷಯನ ಹೇಳಿಬಿಟ್ಟು ಇವತ್ತು ಮುಗಿಸ್ಬಿಡ್ತೀನಿ. ಒಂದು ಹುಡುಗ ಅವರ ಜೀವನ ಕಾಲದಲ್ಲಿ ಒಂದು ಹುಡುಗ, ಅವ್ರಿಗೆ ಓದಕ್ಕೆ ಬರ್ತಾ ಇರಲಿಲ್ಲ, ಬರೆಯಕ್ಕೆ ಬರ್ತಾ ಇರಲಿಲ್ಲ. ಆದರೆ ಇವ್ರ ಹತ್ರ ಬಂದಾಗ ಅವನಿಗೆ ಏನೋ ಒಂದು ರೀತಿ ಅನುಭವಗಳಾಗುತ್ತೆ. ಏನೋ ಅನುಭವ ಆಗ್ತಾ ಇದೆಯಲ್ಲ, ಈ ಗುರುಗಳ ಸಾನ್ನಿಧ್ಯದಲ್ಲಿ ಬಂದಾಗ ನನಗೆ ಏನೋ ಅಲೌಕಿಕವಾದಂಥ ಏನೋ ಅನುಭವಗಳಾಗ್ತಾ ಇದೆಯಲ್ಲ, ನನಗೆ ಹೊರಗಡೆ ಹೋದಾಗ ಆಗ್ತಾ ಇಲ್ಲ, ಇವರ ಸಾನ್ನಿಧ್ಯ ಬಂದಾಗ ಆಗ್ತಾ ಇದೆಯಲ್ಲ ಅಂತ ಹೇಳ್ತಾ ಇದ್ದ. ಆಮೇಲೆ ತೀರ್ಮಾನ ಮಾಡ್ದ, ಇವ್ರಿಗೆ ಗುರು ಶುಶ್ರೂಷೆ ಮಾಡಬೇಕು ಅಂಥೇಳಿ ಅವ್ರಿಗೆ ಬೇಕಾದದ್ದು ಅದು ಇದು ಎಲ್ಲ ಮಾಡಿಕೊಡ್ತಾ ಇದ್ದ. ಹಾಗೆಯೇ ಸ್ವಲ್ಪ ಕಾಲ ಕಳೆದ, ಇದೆಲ್ಲ ಆಯಿತು. ಒಂದು ಸರಿ ಮಗು ನಮಸ್ಕಾರ ಮಾಡಿಬಿಟ್ಟು ನನಗೆ ಈ ಥರ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಅಂಥೇಳಿ ಇವರ ಹತ್ರ ಕೇಳ್ಕೊಂಡ ತಕ್ಷಣ ಆ್ಯಸ್ ಯೂಶಲ್ ನಿಮ್ಗೆ ಗೊತ್ತಿದೆ ಏನು ಹೇಳಿರ್ತಾರೆ, ಕಣ್ಣು ಮುಚ್ಕೊಂಡು ಅದು ನೋಡ್ತಾನೆ. ಕಾಶಿ ವಿಶ್ವನಾಥನ ಮುಂದೆ ಇವನು ನಿಂತಿದ್ದಾನೆ, ಪಕ್ಕದಲ್ಲಿ ಗುರುಗಳು ಇದ್ದಾರೆ, ಸದಾಶಿವ ಬ್ರಹ್ಮೇಂದ್ರರು ಇದ್ದಾರೆ. ಇವ್ರಿಗೆ ಎಂಥ ಆ ಕಾಶಿ ವಿಶ್ವನಾಥನ ಇದು ಎಂಥದ್ದಿತ್ತು ಅಂದರೆ, ಅಲ್ಲಿ ಕಾಶಿ ವಿಶ್ವನಾಥನ ಹಾಗೇ ಆ ಲಿಂಗವನ್ನು ನೋಡ್ತಾ ಇದ್ದಂಗೆ ಎಲ್ಲ ಮರ್ತುಬಿಟ್ಟ. ಅವನು ದೇಹ ಅದು ಇದು ಎಲ್ಲ ಮರ್ತುಬಿಟ್ಟ. ಎಲ್ಲ ಮರೆತ ಮೇಲೆ ಇವರು ಏನು ಮಾಡಬೇಕು, ಅದು ನನ್ನ ಕೆಲಸ ಮುಗೀತು ಅಂದ್ಬಿಟ್ಟು ಹೊರಟ್ಬಿಟ್ರು. ವಾಪಸ್ ಕರ್ಕೊಂಡೋಗೋ ಕೆಲಸ ಮಾಡಲಿಲ್ಲ. ಅವನು ಅಲ್ಲಿ ಬಿಟ್ಟರು. ಇದಾಯಿತು. ಸ್ವಲ್ಪ ಹೊತ್ತಾದ್ಮೇಲೆ ಇವನು ಹೊರಗಡೆ ಪ್ರಪಂಚಕ್ಕೆ ಬಂದ, ಆಂತರಿಕವಾಗಿ ಹೃದಯಕ್ಕೆ ಹೋದ. ಒಳ್ಳೆ ಅನುಭವ ಆಯಿತು. ಗುರುಗಳು ಇದ್ದರು. ಆ ಸದಾಶಿವನೇ ಕರ್ಕೊಂಬಂದು ಈ ಸದಾಶಿವನ ಮೂಲಕ ಅವನ ದರ್ಶನ ಕೊಟ್ಟಿದ್ದಾನೆ. ಅಷ್ಟೇ, ಎಲ್ಲ ಆಯಿತು. ಅವನಿಗೆ ಗೊತ್ತಾಯ್ತು ಓ ಏನು ಅಂತ ಹೇಳಿ. ಆಮೇಲಿಂದ ಹಿಂಗೆ ತಿರುಗಿ ನೋಡ್ತಾನೆ, ಬ್ರಹ್ಮೇಂದ್ರರೇ ಇಲ್ಲ. ಇದೇನಪ್ಪ ಹಿಂಗಾಗೋಯ್ತು ಅಂದ್ಕೊಂಡು ಅವನು ಕಾಶಿಯಿಂದ ವಾಪಸ್ಸು ನೆರೂರಿಗೆ ನಡ್ಕೊಂಡು ಬಂದು ಇವನ್ನೆಲ್ಲ ನೋಡಿ ಗುರುಗಳನ್ನ ತಿರುಗಿ ನೋಡ್ದ, ದರ್ಶನ ಮಾಡ್ದ. ತುಂಬ ಸಂತೋಷ ಆಯಿತು ಅವ್ರಿಗೆ. ಇದೆಲ್ಲ ಮಾಡ್ದ. ಆಮೇಲೆ ನೋಡಿದ್ರೆ ಎಂಥ ಪಂಡಿತ ಆಗಿದ್ದ ಅಂತಂದರೆ ಅದು ಹೇಳ್ತಿರೋದು. ಅಷ್ಟು ಒಳ್ಳೆ ಪಾಂಡಿತ್ಯವನ್ನು ಪಡ್ಕೊಂಡಿದ್ದ. ಅದಕ್ಕೆ ಹೇಳ್ತಾರಲ್ಲ, ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕಪಾದಮಹಂ ವಂದೇ ಪರಮಾನಂದ ಮಾಧವಂ ಅನ್ನೋ ಮಾತಿದೆಯಲ್ಲ, ಅದು ಆ ಥರ ನಡೀತು ಅಂತ ಹೇಳಿ. ಸದಾಶಿವ ಬ್ರಹ್ಮೇಂದ್ರ ತರದವರು ಯಾವಾಗಲೂ ಇರ್ತಾರೆ. ಅಂದರೆ ಒಂದು ಭಾಗವತದ ಒಂದು ಶ್ಲೋಕ ಇದೆ, ಅದನ್ನು ಹೇಳಿ ಮುಗಿಸ್ಬೇಕು ಅಂದ್ಕೊಂಡಿದ್ದೆ. ಅದಕ್ಕೂ ಮುಂಚೆ ಒಂದು ಶ್ಲೋಕ, ಆಮೇಲೆ ಇವ್ರಿಗೆ ಹೆಂಗಾಗತ್ತೆ ಅಂದರೆ, ಯಸ್ಯ ದೇವಿ ಪರಾಭಕ್ತಿ ಯಥಾ ದೇವಿ ತಥಾ ಗುರು ತಸ್ಯೈತೆ ಕಥಿತಾಖ್ಯರ್ಥಾಃ ಪ್ರಕಾಶಂತೆ ಮಹಾತ್ಮ. ಈ ಮಹಾತ್ಮ ಹೇಗೆ ಪ್ರಕಾಶ ಆಗ್ತಾರೆ ಅಂತಂದರೆ, ಅವ್ರಿಗೆ ಎಲ್ಲವೂ ಒಂದೇ ಥರ ಇದೆ. ನಿಮಗೆ ದೃಷ್ಟಿ ಇದೆಯಲ್ಲ, ಆ ದೃಷ್ಟಿ ಯಥಾ ದೇವಿ ಅಂದರೆ ದೇವರಲ್ಲಿ ಏನು ನನಗೆ ಏನು ಭಾವ ಬರ್ತದೋ ಅದೇ ಭಾವ ಗುರುವಲ್ಲೂ ಬರಬೇಕು. ಗುರು ಅಂದರೆ ಅವನ ದೇಹವನ್ನು ನೋಡೋದಲ್ಲ, ಅವನೇನು ತಿಂತಾನೆ, ಅವನು ಎಲ್ಲಿ ಓಡಾಡ್ತಾನೆ, ಯಾವ ಥರ ಮಾತಾಡ್ತಾನೆ, ಅದಲ್ಲ. ಅವನು ಗುರು ಅಲ್ಲ. ಆವಾಗ ಅವನು ಮನುಷ್ಯ ಆಗಿರ್ತಾನೆ. ನಿಮಗೆ ಒಳ್ಳೆಯದನ್ನು ಹೇಳಬೇಕಾದ್ರೆ ಮಾತ್ರ ಗುರುವಾಗಿರ್ತಾನೆ. 24 ಗಂಟೆ ಕಾಲನೂ ಗುರುವಾಗಿರ್ತಾನೆ ಅಂದರೆ ಇಲ್ಲ. ಅವನು ನಮ್ಮ ಥರ ಇರೋದ್ರಿಂದ, ಓ ಅವರ ಅಲ್ಲಿ ಹೋಗಿ ಇದು ಉದ್ದಿನ ಬೋಂಡ ತಿಂತಾಯಿದ್ರು, ಮಂಕುತಿಮ್ಮನ ಕಗ್ಗ ಬರೆದಂಥ ನಮ್ಮ ಇವರನ್ನ ಯಾರೋ DVG ಅವ್ರಿಗೆ ಏನಂತ ಹೇಳ್ತಾರೆ, ಬೋಂಡ ತಿಂತಾರೆ. ಹೇಗೆ ಬೋಂಡ ತಿನ್ನಬಾರ್ದು? ಮಂಕುತಿಮ್ಮನ ಕಗ್ಗ ಬರಲ್ವ, ಬೋಂಡ ಬರ್ತಾರೆ.
ಮೊಂಡ ತಿಂದ್ರೆ ಮಂಗುತ್ತಿಮ್ಮನ ಕಗ್ಗ ಬರೆಯಕ್ಕಾಗಲ್ವಾ? ನಾವು ನೋಡೋದಂಥದ್ದು ಅವನೇನ್ ಕಗ್ಗದಲ್ಲಿ ಏನ್ ಹೇಳಿದಾರಲ್ಲ ಅಲ್ವಾ? ಅಲ್ವಾ? ಹೊಲಿ ನಿನ್ನ ಬಾಯನ್ನು ಮಂಕುತಿಮ್ಮ, ಅದು ಮಾಡ್ಬೇಕು ನಾವು. ಬಾಯಿನ ಹೊಲ್ಕೋಬೇಕಂತೆ ಆ ಥರ ಅಲ್ವಾ? ಸುಮ್ಮನೆ ಸೂರ್ಯ ಏನು ನಾನು ಇಷ್ಟು ಮಾಡಿದೆ, ಎಷ್ಟು ಜನಕ್ಕೆ ಊಟ ಕೊಟ್ಟೆ, ಎಷ್ಟು ಜನ ನನ್ನಿಂದ ಎಚ್ಚರ ಆದರು, ಎಷ್ಟು ಜನಕ್ಕೆ ನಾನು ಏನಾದ್ರು ಹೇಳ್ಕೊಡ್ತಾನ, ಚಂದ್ರ ಏನಾದ್ರು ಹೇಳ್ಕೊಡ್ತಾನ, ನದಿಗಳು ಏನಾದ್ರು ಹೇಳ್ಕೊಡ್ತಾ, ಪರ್ವತಗಳು ಏನಾದ್ರು ಹೇಳ್ಕೊಡ್ತಾನ. ನೀನು ಯಾಕೆ ಒಳ್ಳೆ ಏನಾಗಲಿಲ್ಲ, ನನ್ನಿಂದ ಆಯ್ತು ನನ್ನಿಂದ ಆಯ್ತು. ಹೊಲಿನಿಂದ ಬಾಯನ್ನು ಮಂಕುತಿಮ್ಮ ಆಗಬೇಕು ಅಲ್ವಾ? ಆ ಥರ ಅವರು ಗುರುವಿನಲ್ಲೂ ಅದೇ ಭಾವದಿಂದ ನೋಡಬೇಕು. ದೇವರನ್ನ ಹೇಗೆ ನೋಡ್ತೀನೋ ಅದೇ ಭಾವದಿಂದ ನಾನು ಗುರುವನ್ನು ನೋಡಿದ್ರೆ ಅದು ನನಗೆ ಎಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ, ನನಗೆ ಗೊತ್ತಾಗುತ್ತಾ ಅಂದ್ರೆ ಇಲ್ಲ, ಈ ಥರ ಮಹಾತ್ಮನ ಮೂಲಕ ಗೊತ್ತಾಗುತ್ತೆ. ಸದಾಶಿವ ಬ್ರಹ್ಮೇಂದ್ರರು ನಡ್ಕೊಳ್ಳೋ ರೀತಿಯಲ್ಲಿ ನನಗೆ ಗುರುವನ್ನು ಹಂಗೆ ನೋಡಬೇಕು, ದೇವರನ್ನು ಹಂಗೆ ನೋಡಬೇಕು ಅಂತ ಗೊತ್ತಾಗದೆ ಇಂಥವರಿಂದ ಅಂತ ಅಲ್ವಾ? ಆ ಥರ ಅಂತ ಹೇಳಿ ಭಾಗವತದ ಒಂದು ಒಂದು ಮಾತಿದೆ. ಆ ಭಾಗವತ ಅಷ್ಟು ಚೆನ್ನಾಗಿ ಹೇಳುತ್ತೆ. ಅದಕ್ಕೂ ಮುಂಚೆ ಒಂದು ತುಂಬ ಇದೆ, ಹೇಳಿ ಬಿಡ್ಲಿ ಗೊತ್ತಾಗ್ತಾ ಇಲ್ಲ. ಇವ್ರಿಗೆ ಈ ಸಾಧನೆ ಎಲ್ಲ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅದಕ್ಕೆ ಪತಂಜಲಿಯ ಮಾತನ್ನೇ ಹೇಳಿಬಿಟ್ರೆ ನಿಮಗೆ ಇದಾಗತ್ತೆ ಅನ್ನೋದಕ್ಕೋಸ್ಕರ ಅದು ಬರೆದಿಟ್ಕೊಂಡೆ. ತೇಜ ಸಮಾಧೌ ಉಪಸರ್ಗಾಹ ವ್ಯುತ್ಥಾನೆ ಸಿದ್ಧಯಃ, ಅದೊಂದು ಸೂತ್ರವನ್ನು ಬರೆದಿದ್ದಾರೆ. ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಸಮಾಧಿ ಸ್ಥಿತಿಗೆ ಕೆಲವರು ಹೊರಟೋಗಿರ್ತಾರೆ, ಅಲ್ಲಿ ಇದ್ದಕ್ಕಿದ್ದಂಗೆ ಅಲ್ಲಿಂದ ಎಚ್ಚರ ಆಗ್ಬಿಡ್ತಂದ್ರೆ ಅವ್ರಿಗೆ ಸಿದ್ಧಿಯಾಗ್ಬಿಟ್ಟಿರುತ್ತೆ. ಏನ್ ಬೇಕಾದ್ರೆ ಸಿದ್ಧಿಯಾಗಿರುತ್ತೆ, ಅವ್ರಿಗೆ ಏನ್ ಬೇಕಾದ್ರೆ ಮಾಡ್ಬೋದು, ಆ ಥರ ಇರ್ತಾರೆ ಅನ್ನೋದಕ್ಕೆ ಅದನ್ನು ಶಾಂತ ಮಹಾಂತೋ ನಿವಸಂತಿ ಸಂತೋ ವಸಂತವಲ್ ಲೋಕಹಿತಂ ಚರಂತಃ ತೀರ್ಣಾ ಸ್ವಯಂ ಭೀಮ ಭವಾರ್ಣವಂ ಜನಾನ ಹೇತು ನನ್ಯಾನಪಿ ತಾರಯಂತಹ ಅಂತ ಹೇಳಿ ಒಂದು ಮಾತಿದೆ. ಏನಪ್ಪ ಈ ಮಾತದ ಅರ್ಥ ಅಂದ್ರೆ, ಇನ್ನೇನು ಎಲ್ಲ ಎಲೆ ಉದುರೋಯ್ತು ಈಗ, ಏನು ಹೇಳಿ, ಅದಕ್ಕೆ ಶಿಶಿರ ಋತು ಅಂತ ಹೇಳೋದು. ಎಲೆ ಎಲ್ಲ ಉದುರೋಗ್ಬಿಟ್ಟೆ, ಅದಕ್ಕೆ ಶಿಶಿರ ಋತು, ಎಲ್ಲ ಉದುರೋಗುತ್ತೆ. ನೆಕ್ಸ್ಟ್ ಬರೋದೇನು ಹೇಳಿ, ವಸಂತ ಕಾಲ ಚಿಗುರುತ್ತೆ. ಆ ಥರ ಈ ಸಂತರೆಲ್ಲ ಹೀಗೆ ನಡೀತಾ ಇರ್ತಾರಂತೆ ಲೋಕದಲ್ಲಿ. ವಸಂತವಲ್ ಲೋಕ ಹಿತಂ ಚರಂತಿ. ವಸಂತ ಕಾಲ ಹೇಗೆ ಈ ಲೋಕಕ್ಕೆ ಒಳ್ಳೆಯದನ್ನು ಮಾಡುತ್ತೋ ಆ ರೀತಿ ಈ ಮಹಾತ್ಮರೆಲ್ಲ ಈ ಲೋಕಕ್ಕೆ ಒಳ್ಳೆಯದನ್ನು ಮಾಡ್ತಾನೇ ಇರ್ತಾರಂತೆ. ಆ ಥರ ಇರ್ತಾರೆ ಅಂತ ಹೇಳಿ ಒಂದು ಮಾತು. ಭಾಗವತದ ಮಾತು ಹೇಳ್ಬಿಟ್ಟು ಅಲ್ಲಿ ಸಂಪನ್ನ ಮಾಡಿಬಿಡೋಣ. ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವ ಮೃಚ್ಛಿಲ ಮಯಾಹ ತೇ ಪುನಂತ್ಯುರು ಕಾಲೇನ ದರ್ಶನಾದೇವ ಸಾಧವಃ ಅಂತ ಹೇಳಿ. ಎಂಥ ಅದ್ಭುತವಾದಂಥ ಮಾತು ಅಂದರೆ ಭಾಗವತ ಇದಕ್ಕೆ ಓದಬೇಕು. ಏನು ಅಂತಂದ್ರೆ, ನಮಗೆ ನಮ್ಮ ಪಾಪಗಳನ್ನೆಲ್ಲ ತೊಳ್ಕೋಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ, ದೇವರನ್ನ ಪೂಜೆ ಮಾಡ್ತೀವಿ. ಯಾವ್ಯಾವ ಜಾಗದಲ್ಲಿ ಅಂತಂದರೆ, ತುಂಬ ಉತ್ಕೃಷ್ಟವಾದ ಹಾಗೆ ಬಂದು ಪ್ರತಿಷ್ಠಾಪನೆ ಆಗಿರುವಂಥ ಜಾಗ ತೀರ್ಥಕ್ಷೇತ್ರ ಅಂತ ಹೇಳ್ತಾರೆ. ನಮಗೆ ಎಲ್ಲಾನು ತಿರುಪತಿ ಆಗಿಬಿಡುತ್ತಾ ಅಂದರೆ ಆಗಲ್ಲ, ಎಲ್ಲಾನು ಸೋಮನಾಥ ಆಗಿಬಿಡುತ್ತಾನ ಅಂದರೆ ಇಲ್ಲ ಅಲ್ವಾ, ಎಲ್ಲ ಕಾಶಿ ಆಗಿಬಿಡುತ್ತಾ ಅಂದರೆ ಇಲ್ಲ ಅಲ್ವಾ, ಎಲ್ಲ ಮಥುರಾ ಆಗಿಬಿಡುತ್ತಾ, ಎಲ್ಲ ಅಯೋಧ್ಯೆ ಆಗಿಬಿಡುತ್ತಾ ಅಂದರೆ ಇಲ್ಲ. ಆ ಕ್ಷೇತ್ರಕ್ಕೆ ಒಂದು ಮಹಿಮೆ ಇರುತ್ತೆ ಅಲ್ವಾ. ಅದಲ್ಲದೇನೆ ತೀರ್ಥಾನಿ, ಈಗ ನೋಡಿದ್ರಲ್ಲ ಎಷ್ಟು ಕೋಟಿ ಜನ ಸ್ನಾನ ಮಾಡಿದ್ರು ಅಲ್ವಾ, ಆ ಜಾಗಕ್ಕೆ ತೀರ್ಥ ಅಂತಾನೆ ಹೇಳ್ತಾರೆ ಅಲ್ವಾ.
ಗಂಗಾ ಯಮುನಾ ಸರಸ್ವತಿ 3 ಜನನು ಸೇರೋ ಜಾಗ ಪ್ರಯಾಗ. ಆ ಪ್ರಯಾಗದಲ್ಲಿ ಎಷ್ಟು ಕೋಟಿ ಜನ ಮುಳುಗಿ ಎದ್ರು. ಎಲ್ರಿಗೂ ಒಂದೇ ಭಾವ, ಏನು ಹೇಳಿ, ಸಾಕಪ್ಪ ಜನ್ಮ ಅಲ್ವಾ. ಎಷ್ಟೋ ಜನ ಹೋದ್ರು, ಮುಳುಗಿದ್ರು, ಇದೆಲ್ಲ ಮಾಡಿದ್ರು, ಅಲ್ಲಿ ಏನು ಸಿಗುತ್ತೋ ಗೊತ್ತಿಲ್ಲ. ಎಲ್ಲಿದ್ದೆಲ್ಲ ಪ್ರಪಂಚದ ಮೂಲೆ ಮೂಲೆಯಿಂದ ಬಂದಿದ್ದಾರೆ ಅಲ್ವಾ. ಯೋಚನೆ ಮಾಡಿದ್ರ ಅವರು, ನಾನು ಅಲ್ಲಿ ಹೋದ್ರೆ ನನಗೆ ಇಷ್ಟೊಂದು ಕೋಟಿ ಜನ ಸೇರ್ತಾರಲ್ಲ, ನನಗೆ ಆಹಾರ, ಸ್ನಾನಕ್ಕೇನೋ ನೀರಿದೆ, ಸ್ನಾನ ಏನೋ ಮಾಡಿಬಿಡ್ಬೋದು, ತುಂಬಾ ಏನಾದ್ರೂ ಇದು ಅಂತಂದ್ರೆ ನೀರು ಕುಡ್ಕೊಂಡ್ಬಿಡ್ಬೋದು, ಅದು ಸರಿ. ಊಟಕ್ಕೆ ಮಲ್ಕೊಳ್ಳಕ್ಕೆ ಏನು ಯೋಚನೆ ಮಾಡಲಿಲ್ಲ. ಸನ್ಯಾಸಿಗಳಂತೆ ಬಂದ್ಬಿಟ್ಟಿದ್ದಾರೆ, ಸನ್ಯಾಸಿಗಳಂತೆ ಬಂದ್ಬಿಟ್ಟಿದ್ದಾರೆ ಎಲ್ರೂ. ಅದೊಂಥರ ಸನ್ಯಾಸ ಇದು ಒಂದ್ ರೀತಿ. ಏನ್ ಹೇಳಿ, 144 ವರ್ಷ ಬರುವಂತೆ ಈ ತರ ಅಂತ ಹೇಳಿ ಮಾಡಿದ್ರಲ್ಲ. ಆ ತೀರ್ಥಕ್ಷೇತ್ರ ಮಾತ್ರ. ಇನ್ನು ಏನು ಅಂತಂದ್ರೆ, ಒಂದೊಂದು ಶಿಲೆಗೆ ಒಂದೊಂದು ಅಟ್ರಾಕ್ಷನ್ ಇರುತ್ತೆ ಅಲ್ವಾ. ನಿಮಗೆ ಗೊತ್ತಿರುತ್ತೆ, ಅದು ನಿಮಗೆ ಅನುಭವದಲ್ಲಿ ಬಂದಿರುತ್ತೆ. ಅಂದ್ರೆ ಹೋಗ್ಬಿಟ್ಟು ನೀವು ನಮ್ಮ ಅದು ತಿರುಪತಿ ಶಿವನ್ ನಿಂತರೆ ಆ ಮಂಗಳಕರವಾದಂತಹ ಆ ಇದನ್ನ ನೋಡಿದ್ರೆ ನಿಮ್ಗೇನಂತ ಬರುತ್ತೆ, ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ, ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಬರುತ್ತಲ್ವ. ಅಷ್ಟು ಅದ್ಭುತವಾದಂಥ ದಿವ್ಯವಾದಂಥ ಮೂರ್ತಿ. ಆ ಕಲ್ಲಿನ ಶಿಲೆ, ಅದು ಕಲ್ಲಿನ ಶಿಲೆ ಅಲ್ಲ, ಭೂವೈಕುಂಠನೇ ಅಲ್ವಾ ಅಲ್ವಾ. ಅದೇ ನೀವು ಇದಕ್ಕೆ ಹೋದ್ರಿ ಅಂತ ತಿಳ್ಕೊಳ್ಳಿ, ಅದು ನಮ್ಮ ಉಡುಪಿಗೆ ಹೋದ್ರಿ ಅಂತ ತಿಳ್ಕೊಳ್ಳಿ ಅಲ್ಲ. ಅದು ನೋಡಿದ ತಕ್ಷಣನೇ ಪುರಂದರದಾಸರ ಥರ ನಾವು ಕರೆಯೋಣ, ಬೇಗನೆ ಬರೋನಿ ಮುಖವನ್ನೇ ತೋರೋ, ಬೇಗನೆ ಬರೋ ಉಡುಪಿ ಶ್ರೀಕೃಷ್ಣ ಅನ್ಸುತ್ತಲ್ಲ. ಕೃಷ್ಣ ನೀ ಬೇಗನೆ ಬರೋ ಅನ್ಸುತ್ತೆ ಅಲ್ವಾ. ಅಲ್ಲಿ ನೋಡ, ಆ ಶಿಲೆ ನೋಡಿದ್ರೆ ಬರೋ ಅಂತ ಕರಿಯಮ್ಮ ಅಂತ ಅನ್ಸುತ್ತೆ. ಗುರುವಾಯೂರ್ಗೆ ಹೋದ್ರೆ ಅಂದ್ಕೊಂಡಿರೋ ಅಲ್ಲ, ಗುರುವಾಯೂರ್ಗೆ ಹೋದ್ರೆ ಅಲ್ಲೂ ಅಷ್ಟೇ ಅನ್ಸುತ್ತೆ. ಏನನ್ಸುತ್ತೆ, ಸಾಂದ್ರಾನಂದಾವಬೋಧಾತ್ಮಕಂ ಅನುಪಮಿತಂ ಅಂತ ಒಂದು ಶ್ಲೋಕ. ಕಾಲದೇಶಾವಧಿಭ್ಯಾಂ ನಿರ್ಮುಕ್ತಂ ನಿತ್ಯಮುಕ್ತಂ ನಿಗಮಶತಸಹಸ್ರೇಣ ನಿರ್ಭಾಸ್ಯಮಾನಂ ಅಸ್ಪಷ್ಟಂ ದೃಷ್ಟಮಾತ್ರೇ ಪುನರುರು ಪುರುಷಾರ್ಥಾತ್ಮಕಂ ಬ್ರಹ್ಮತತ್ವಂ ತತ್ತಾವದ್ಭಾತಿ ಸಾಕ್ಷಾತ್ ಗುರುಪವನಪುರೇ ಹಂತ ಭಾಗ್ಯಂ ಜನಾನಾಂ ಅಂತ ಹೇಳಿ. ಕೃಷ್ಣನ ನೋಡಿದ್ರೆ, ಗುರುವಾಯೂರ್ ಕೃಷ್ಣನ ಯಾರಿಗೂ ಬರಬೇಕು ಅಂತ ಅನ್ಸೋದೇ ಇಲ್ಲ, ಅಷ್ಟು ಅದ್ಭುತ. ನಿಗಮ ಶತ ಸಹಸ್ರೇಣ ನಿರ್ಭಾಸ್ಯಮಾನಂ, 100 ಅಲ್ಲ 1000 ಅಲ್ಲ, ಇರೋ ಎಲ್ಲ ಉಪನಿಷತ್ತು ಏನ್ ಹೇಳಿದ್ರು ಆ ತತ್ವ ಗೊತ್ತಾಗತ್ತೆ. ಅವನ ಅನುಗ್ರಹ ಇಲ್ಲ ಅಂತಂದ್ರೆ, ಅವನ ಅನುಗ್ರಹ ಏನೋ ಗೊತ್ತಾದಂಗೆ ತಲೆ ಅಲ್ಲಾಡಿಸ್ತೀವಿ. ನನಗೂ ಗೊತ್ತಾಯ್ತು, ಏನೋ ಮನಸ್ಸಿಗೂ ವಾಕುಗೂ ಇಟ್ಕೋದಿಲ್ಲ, ಆದರೆ ಅನುಭವಕ್ಕೆ ಸಿಗ್ತಾನೆ. ಅನುಭವಕ್ಕೆ ಸಿಗುವುದೇ ಇಲ್ಲ ಅವರು. ಯಾಕಂದ್ರೆ ನಾವು ಮನಸ್ಸು ವಾಕ್ನಲ್ಲೇ ಇರ್ತೀವಿ, ವಾಕು ಮನಸ್ಸನ್ನು ದಾಟಿ ಹೋಗೋದೇ ಇಲ್ಲ, ಅವನು ಸಿಗೋದೇ ಇಲ್ಲ. ಆದರೆ ಅವನು ಏನು ಹೇಳಿ ಅನುಭವಕ್ಕೆ ಸಿಗ್ತಾನೆ ಅನ್ನೋದೇ. ಅನುಭವಕ್ಕೆ ಸಿಗ್ತಾನ, ಸರಿ ಸಿಗ್ಲಿ ಅಂತ ಅಲ್ವಾ. ಅಂದ್ರೆ ಆ ರೀತಿ ಇರ್ತಕ್ಕಂಥದ್ದು ನಿಮಗೆ ಅಲ್ಲಿ 3 ರೀತಿಯಾದಂತಹ ತೀರ್ಥಕ್ಷೇತ್ರ ಆಗಿರ್ಬೋದು, ಅಲ್ಲಿ ಇರತಕ್ಕಂಥ ತೀರ್ಥ
ಇರ್ಬೋದು, ಅಥವಾ ಆ ರೀತಿ ಇರ್ತಕ್ಕಂತಹ ಒಂದು ಶಿಲೆ ಇರ್ಬೋದು. ಇದು ಮೂರು ಕೂಡ ನಮ್ಮ ನೆರೂರು ಕ್ಷೇತ್ರದಲ್ಲಿದೆ. ಆ ನೆರೂರು ಕ್ಷೇತ್ರದಲ್ಲಿ ಅದೊಂದೇ ಒಂದು ಕಡೆ ಮಾತ್ರ ಉತ್ತರದಿಂದ ದಕ್ಷಿಣಕ್ಕೆ ಕಾವೇರಿ ಹರಿಯೋದು. ಆ ಜಾಗದಲ್ಲಿ ಒಂದು ಬಾಣಲಿಂಗವನ್ನು ಇಟ್ಟು ವಿಶ್ವನಾಥನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕಾಶಿ ವಿಶಾಲಾಕ್ಷಿ ಸಮೇತ ಅದು ವಿಶ್ವನಾಥನ ದೇವಸ್ಥಾನ ಇದೆ ಅಲ್ಲಿ. ಅದರ ಜೊತೆಗೆ ಏನು ಹೇಳಿ, ಈ ಗುರುಗಳದ್ದು ಜೀವ ಸಮಾಧಿನೂ ಇದೆ. ಅಲ್ಲಿ ಹೋದಂತಹ ನಮ್ಮ ಶೃಂಗೇರಿ ಗುರುಗಳು, ಏನು ಈಗ ನಾವು ಅಭಿನವ ಶಂಕರ ಅಂತ ಯಾರನ್ನು ಕರಿತೀವೋ, ಅವರು ಹೋಗಿ ಅವರಿಗೆ ಯೋಗದ ಸಂದೇಹಗಳೆಲ್ಲ ನಿವಾರಣೆಯಾಗಿ ಅವರು ಅನುಭವಿಸ್ಕೊಂಡು 3 ದಿನಕ್ಕೆ ಹೊರಗಡೆ ಬಂದಾಗ ಘಮ ಘಮ ಅಂತ ವಾಸನೆ ಬಂದವರಿಂದ ಅಲ್ಲ, ಅವ್ರ ಗುರುಗಳು ಸಚ್ಚಿದಾನಂದ ಶಿವಾಭಿನವ ನರಸಿಂಹರಾಜಿಗಳು ಅವರು ಶ್ಲೋಕ ಬರೆದಿದ್ದಾರೆ. ಅವ್ರಿಗೆ ಆದಂಥ ಅನುಭವ. ಈಗ ನಾನೇನು 3 ಕಥೆ ಹೇಳಿದ್ನೋ ಆ 3 ಕಥೆಯನ್ನು ಕೂಡ ಆ ಗುರುಗಳು ಹೇಳಿದ್ದು ಮಾತಿನಿಂದಲೇ ಬಂದಿದೆ. ಅದು ಕಥಾರೂಪವಾಗಿ ಹೇಳಿದ್ದೀನಿ, ಅವರು ಶ್ಲೋಕ ರೂಪವಾಗಿ ಹೇಳಿದ್ದಾರೆ. ನಿಮ್ಮೆಲ್ಲ ನಾನು ಕೇಳ್ಕೊಳ್ಳೋದೆಲ್ಲ ಒಂದೇ, ಸದಾಶಿವ ಬ್ರಹ್ಮೇಂದ್ರರಿಗೆ ಈಗಲೂ ಕೂಡ ವರ್ಷ ಅವರಿಗೆ ಆ ಜೀವ ಸಮಾಧಿಯಲ್ಲಿ ಚತುರ್ವೇದ ಪಾರಾಯಣ ಆಗುತ್ತೆ. ಬಹಳ ಅದ್ಭುತವಾಗಿ ಎಲ್ಲ ನಡೆಯುತ್ತೆ. ಎಲ್ಲ ಸಪ್ತಾಹ ಅಂತ ನಡೆಯುತ್ತೆ. ಅಲ್ಲಿ ಹೋದರೆ ಸಾಕು, ಒಂಥರ ಅಷ್ಟು ಚೆನ್ನಾಗಿ ನೀವು ಕಾಲವನ್ನು ಕಳ್ಕೊಂಡು ಬರ್ಬೋದು. ಅವರ ಅನುಗ್ರಹಕ್ಕೂ ಪಾತ್ರರಾಗಬಹುದು. ಇವತ್ತು ಸದಾಶಿವ ಬ್ರಹ್ಮೇಂದ್ರರು ಇದ್ದಾರ ಇದ್ದಾರೆ. ಇವತ್ತಿಗೂ ಅಲ್ಲೊಬ್ರು ಶೆಟ್ರೊಬ್ರು ಬರ್ತಾರೆ. ಹಠ ಹಿಡಿತಾರೆ ಅಂದ್ರೆ ಸದಾಶಿವ ಬ್ರಹ್ಮೇಂದ್ರರು ಬರಬೇಕು. ಅಲ್ಲಿ ತನಕ ಅವರು ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಅನ್ಕೋಯೇ ಕೂತಿರ್ತಾರೆ. ಬಂದು ಯಾವುದೋ ಒಂದು ರೂಪದಲ್ಲಿ ಬಂದು ಬೈಡ್ ಅಂತ ಹೊಡೆದು ಇವ್ರನ್ನ ಕೊಡ ಸಾಂಬ್ರ ಅಂತಂದ್ರೆ ಊಟ ಮಾಡ್ತಾರೆ ಅಷ್ಟೇ. ಈಗ ನಂಬ್ತೀರ ನೀವು? ಇದೆಲ್ಲ ಈಗಲೂ. ಅದರಿಂದ ನಾವೆಲ್ಲ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನು ಇಟ್ಟುಕೊಂಡು ಇನ್ನೂ ಹೆಚ್ಚೆಚ್ಚು ಗುರುವಲ್ಲಿ ಭಕ್ತಿಯನ್ನು ಕೊಡೋ ರೀತಿಯಲ್ಲಿ ಅವರನ್ನೇ ಪ್ರಾರ್ಥನೆ ಮಾಡ್ಕೋಬೇಕು. ನೆರವ್ರಿಗೆಲ್ಲ ಸುಮ್ಮನೆ ಹೋಗ್ಬಿಡಕ್ಕಾಗತ್ತಾ ಅಂದರೆ ಅದು ಹೇಳ್ಬಿಡ್ತೇನೆ. ನಿಜವಾಗ್ಲೂ ನಿಮ್ಮ ಭಕ್ತಿ ತೋರಿಸಿದ್ರೆ ಮಾತ್ರ ನಾನು ನಿನ್ನ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ಬಹಳ ಸ್ವಲ್ಪ ಹಾತೊರಿಬೇಕು. ಹಂಗೆಲ್ಲ ಮಾಡಿದ್ರೆ ನಿಮಗೂ ಆ ದರ್ಶನ ಆಗುತ್ತೆ. ಇವತ್ತಿಗೂ ಕೂಡ ಆ ಬಿಲ್ವ ಮರ ಇದೆ. ಆ ಬಿಲ್ವ ಮರದಲ್ಲಿ ಅವರ ಸಮಾಧಿ ಇದೆ. ಅವರ ಅನುಗ್ರಹ ಯಾರೆಲ್ಲ ಅವ್ರ ಹತ್ರ ಹೋಗಿ ಬೇಡ್ಕೊಂಡು ಅಂಗಲಾಚಿ ಜ್ಞಾನ ಬೇಕು, ಭಕ್ತಿ ಬೇಕು, ವಿರಕ್ತಿ ಬೇಕು ಅಂತೆಲ್ಲ ಕೇಳ್ಕೊಳ್ತಾರೋ ಅವ್ರಿಗೆಲ್ಲ ಅವರು ಅನುಗ್ರಹ ಮಾಡ್ತಾನೇ ಇರ್ತಾರೆ ಸದಾ ಶಿವ. ಅದಕ್ಕೇನೆ ತಿರುಗಿ ಇವತ್ತು ಅವರು ನನ್ನ ಕೈಲಿ ಬರ್ಸಿರುವಂಥ ಆ ಶ್ಲೋಕವನ್ನೇ ಹೇಳಿ ಸಂಪನ್ನ ಮಾಡ್ತೀನಿ. ಸದಾಶಿವಮಹಂ ವಂದೇ ಸಚ್ಚಿದಾನಂದ ವಿಗ್ರಹಂ ಅವಧೂತಂ ಗುರುಂ ಮೌನಿಂ ಜ್ಞಾನಮುದ್ರಕರಂ ಶಿವಂ ಅಂತ ಹೇಳಿ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನಮಃ ಪರಮರ್ಷಿಭ್ಯಃ ನಮಃ ಪರಮರ್ಷಿಭ್ಯಃ ನಮಃ ಪರಮರ್ಷಿಭ್ಯಃ. ಹರ ಹರ ನಮಃ ಪಾರ್ವತೀಪತಯೇ. ಸದಾ ಸರ್ವತ್ರ ಗೋವಿಂದ ನಾಮ ಸಂಕೀರ್ತನಂ. ಜಾನಕೀ ಕಾಂತ ಸ್ಮರಣಂ. ಜಯ ಜಯ ರಾಮ ರಾಮ.
ಭಗವಂತ